ಮಧುಚಂದ್ರ ಅವರೇ, ದೀಪಕ್ ಅವರೇ, ನಮಸ್ತೆ. ನಮಸ್ತೆ ಸರ್. ನಿಮ್ಮದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೋಡಿದೆ, ಟ್ವಿಟರ್ ನೋಡಿದೆ. ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಹ್ಯಾಂಡಲ್ ಹೆಸರು ದೀಪಕ್ ದಿ ಬಾರ್ಡ್. ಹೌದು. ಆಯ್ತಾ? ಆಮೇಲೆ ಟ್ವಿಟರಲ್ಲಿ ಟೆಕ್ ಜಾಂಗ್ಲರ್ ಅಂತ ಒಂದು ಇತ್ತು. ಬಾರ್ಡ್ ಅಂದ್ರೆ ಏನು ಅಂತ ನಮಗೆ ಗೊತ್ತು. ನಿಮಗೂ ಒಂದು ರಂಗಭೂಮಿಯ ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ಫಸ್ಟ್ ಆಲ್ ಯು ಟೆಲ್ ಮಿ ಅಬೌಟ್ ದೀಸ್ ನೇಮ್ಸ್. ಪ್ರೊಫೈಲ್ ನೇಮ್ಗಳು ಡೆಫಿನೆಟ್ಲಿ. ಸೊ ಐ ಆಮ್ ಎನ್ ಇಂಜಿನಿಯರ್. ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಲಿ ನಾನು 4 ವರ್ಷ ಮಣ್ಣು ಹೊತ್ತ ಮೇಲೆ ಕಮ್ಯುನಿಕೇಷನ್ ಮಾತ್ರ ಉಳಿಸ್ಕೋಬೇಕು ಅಂತ ಗೊತ್ತಾಗಿ ಐ ಹ್ಯಾವ್ ಸ್ಟೇಡ್ ದ ಬಾರ್ಡ್. ಐ ವಾಸ್ ಇನಿಷಿಯಲಿ ಯೂಸ್ ಟು ವರ್ಕ್ ವಿತ್ ಫ್ಲಿಪ್ಕಾರ್ಟ್ ಇನ್ ಟು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಆ್ಯಂಡ್ ಐ ಆಲ್ಸೋ ವರ್ಕ್ಡ್ ಇನ್ IT. ಅದರಲ್ಲೂ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ಗೆ ಪ್ರೊಫೈಲ್ ಇದ್ದಿತ್ತು ನಂದು. ಸೊ ಮೊದಲಿಂದನೂ ಜನಗಳ ಜೊತೆ ಬೆರೆಯುವಂಥ ಕೆಲಸ ಆದರೆ ನನಗೆ ತುಂಬ ಉತ್ಸಾಹ ಜಾಸ್ತಿ ಇತ್ತು. ಬಟ್ ದೆನ್ ಆಬ್ವಿಯಸ್ಲಿ ದೀಪಕ್ ದ ಬಾರ್ಡ್ ಮೀನ್ಸ್ ಅ ಸ್ಟೋರಿ ಟೆಲರ್. ಸೊ ಕಥೆಗಳ ಮೂಲಕ ನಾವು ಬಹಳಷ್ಟು ಜನರ ಜೀವನನ ನಮ್ದಾಗಿಸ್ಕೋತೀವಿ ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗಾಗಿ ಆ ಕೆಲಸನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ, ಸ್ಟೋರಿ ಟೆಲರ್ಸ್ ಆರ್ ಮೇಕರ್ಸ್ ಅಂತ ನಂಗೆ ಅನಿಸುತ್ತೆ. ಹೆನ್ಸ್ ದೀಸ್ 2 ನೇಮ್ಸ್. ಸರಿ. ಬಟ್ ಈ ಸ್ಟೋರಿ ಟೆಲಿಂಗ್ ಆಗಲಿ, ಈ ಆರ್ಟಿಸ್ಟಿಕ್ ಸೈಡ್ ಆಗಲಿ ಮುಂಚಿನಿಂದ ಆಯಿತು, ಲೈಕ್ ಸ್ಕೂಲು ಕಾಲೇಜು ಸಮಯದಿಂದಲೂ ಇತ್ತು. ಅಂದರೆ 2004-05ರಿಂದನೇ ಎಸೆನ್ಷಿಯಲಿ ನಾವು ರಂಗದ ಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಅದು ಬ್ಯಾಕ್ ಸ್ಟೇಜ್ ಆಗಿರಬಹುದು ಅಥವಾ ಯಾವುದೋ ಒಂದು ಸಣ್ಣ ಪಾತ್ರ ಆಗಿರಬಹುದು. ಹಾಗೆ ಶುರುವಾಯಿತು. ಹವ್ಯಾಸಿ ರಂಗಭೂಮಿಲಿ ನಾವೆಲ್ಲ ಇನಿಷಿಯಲಿ ಕೆಲಸ ಮಾಡಿ ಆಮೇಲೆ 2006-07ಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಏನಪ್ಪ ಇದರಲ್ಲಿ ಏನಾದ್ರು ದಾರಿ ಕಾಣ್ಬೋದೇನೋ ಅಂತ ಆಸೆ ಶುರುವಾಯಿತು. ಬಟ್ ಅಂಟಿಲ್ 2013-14 ವಾಸ್ ಕ್ವೈಟ್ ಡಿಫಿಕಲ್ಟ್. ಯಾಕೆಂದರೆ ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ಸಿಂದ ಬಂದಾಗ ತಂದೆ ತಾಯಿಗೆ ಆ್ಯಕ್ಚುಲಿ ಒಂದು ಮನಸ್ಸಿನ ಮೂಲೆಯಲ್ಲಿ ಯಾವುದೋ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ. ಏನಪ್ಪ ನನ್ನ ಮಗ ಇಷ್ಟೊಂದು ಚೆನ್ನಾಗಿ ಓದ್ತೀಯಾನೆ, ಇಂಜಿನಿಯರ್ ಬೇರೆ, ಸುಮ್ಮನೆ ಮದುವೆಗೆ ಸೆಟ್ಲ್ ಆಗೋ ಬದಲು ಜೀವನ ಹಾಳು ಮಾಡ್ಕೋತೀಯಾನೆ ಅಂತ. ಬಟ್ ಇಟ್ ಟುಕ್ ಮೀ ಅ ವೈಲ್ ಟು ಸಾರ್ಟ್ ಆಫ್ ಕಮ್ ಟು ಅ ಪ್ಲೇಸ್ ಇನ್ ಮೈ ಹೆಡ್ ಆ್ಯಂಡ್ ಆಲ್ಸೋ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಮೈ ಪೇರೆಂಟ್ಸ್ ಟು ಸೇ ಎಸ್, ಫುಲ್ ಟೈಮ್ ನಾನು ಇದನ್ನು ತೊಗೊಳ್ಬೇಕು ಅಂತಿದ್ದೀನಿ. ಆ್ಯಸ್ ಅನ್ ಆ್ಯಕ್ಟರ್ ಐ ವಾಂಟ್ ಟು ಕಂಟಿನ್ಯೂ ದಿಸ್ ಅಂತ. ಇದು ಇವಾಗ ಮಿಸ್ಟರ್ ರಾಣಿ ಇಸ್ ಗೋಯಿಂಗ್ ಟು ಬಿ ಮೈ 11th ಫಿಲ್ಮ್. ಹೌದು. ಸೊ ಶುದ್ಧಿ ಟೈಮಿಂದ ಇವಾಗ ಯೋಚನೆ ಮಾಡಿದ್ರೆ ಐ ಥಿಂಕ್ ನೌ ಐ ಆಮ್ ಇನ್ ಅ ಪ್ಲೇಸ್ ಮೈ ಪೇರೆಂಟ್ಸ್ ಥಿಂಕ್ ಓಕೆ he'll probably be able to do something good ಅನ್ನಿಸ್ತಿ. ಸೊ ದಟ್ ಜರ್ನಿ ಹ್ಯಾಸ್ ಬಿನ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮಿ. ಇಲ್ಲ, ನಿಜ. ಪ್ಲಸ್ ಆಲ್ಸೋ ಈ ಒಂದು ನ್ಯೂ ಫೌಂಡ್ ಕಾನ್ಫಿಡೆನ್ಸ್ಗೆ ಕಾರಣ ನನಗನ್ಸೋದು ಯು ಹ್ಯಾವ್ ಪುಶ್ ದಿ ಬೌಂಡ್ರೀಸ್ ಹಿಯರ್. ಕರೆಕ್ಟ್ ಅಲ್ವಾ? ಹಾಗಾಗಿ ಇವನು ಈ ಲೆವೆಲ್ಗೆ ಹೋಗಿ ನಿಮ್ಮ ತಂದೆ ತಾಯಿ ಪ್ರಾಯಶಃ ಹಂಗೂ ಯೋಚನೆ ಮಾಡ್ತಾರೆ, ಈ ಲೆವೆಲ್ಗೆ ತೊಡಗಿಸ್ಕೊಂಡು ಈ ಏನೋ ಹೊಸದಾಗಿ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಕಾನ್ಫಿಡೆನ್ಸ್ ಕೊಟ್ಟು. ಅಂದರೆ ಐ ಹ್ಯಾವ್ ಬಿನ್ ವೆರಿ ಲಕ್ಕಿ ಆ್ಯಂಡ್ ವೆರಿ ಗ್ರೇಟ್ಫುಲ್. ಅಂದರೆ ನನ್ನ ಕಡೆಗೆ ಬಂದಿರುವಂಥ ಪಾತ್ರಗಳು ಈ ಥರ ದಿನ ಒಂದು ಕೇಳಿದೆ. ಸೊ ಬಿ ಇಟ್ ಅಯನ ಆರ್ ಬಿ ಇಟ್ ಸಾರಾಂಶ, ಶುದ್ಧಿ, ಯಾವ್ದಾರ ಸಿನಿಮಾ ಬಂದಾಗ್ಲೂ ಐ ಥಿಂಕ್ ಪಾತ್ರ ಸ್ವಲ್ಪ ವಿಶಿಷ್ಟವಾಗಿದ್ದರೆ ನನಗೆ ಒಲವು ಜಾಸ್ತಿ. ಆ್ಯಂಡ್ ನನಗೆ ಸಿಕ್ಕಿರೋ ಡೈರೆಕ್ಟರ್ಸ್ ಆಲ್ಸೋ ಆಲ್ ಆಫ್ ದಮ್ ಹ್ಯಾವ್ ಬಿನ್ ವೆರಿ ವಂಡರ್ಫುಲ್. ಕರೆಕ್ಟ್. ಅಂದರೆ ಏನೋ ಒಂದು ಉತ್ಪ್ರೇಕ್ಷೆ ಮಾಡ್ತೀವಿ ಅಂತ ಅಂದ್ಕೊಳ್ದೇನೆ ಸೀನ್ ಒಳಗೆ ನಾವೇನೋ ಕೆಲಸ ಮಾಡಿದಾಗ ಅದನ್ನು ರಿಸೀವ್ ಮಾಡೋದು ಇಸ್ ಅ ವೆರಿ ಜನರಸ್ ಥಿಂಗ್. ಆ್ಯಂಡ್ ಆ ಥರ ಇಡೀ ಟೀಮ್ನ ಮನೋಭಾವ ಇದ್ದಾಗ ಮಾತ್ರ ಪ್ರಾಯಶಃ ಈ ಥರದ್ದು ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ. ಕರೆಕ್ಟ್. ಸೊ ಐ ಥಿಂಕ್ ಐ ಬೀನ್ ಇನ್ಕ್ರೆಡಿಬ್ಲಿ ಲಕ್ಕಿ ಲೈಕ್ ದಟ್. ಇಲ್ಲ, ನೀವು ಶುದ್ಧಿ ಹೇಳಿದ್ರಿ, ಸಾರಾಂಶ ಹೇಳಿದ್ರಿ. ನನಗೆ ಒನ್ ಆಫ್ ದಿ ಮೋಸ್ಟ್ ಅಫೆಕ್ಟಿಂಗ್ ಫಿಲ್ಮ್ಸ್ ನಿಮ್ಮ 11 ಚಿತ್ರಗಳಲ್ಲಿ ಪಿಂಕಿಯಲ್ಲಿ. ಪಿಂಕಿಯಲ್ಲಿ ಬಗ್ಗೆ ಒಂದು ಕ್ವಿಕ್ ಆಗಿ ಮಾತಾಡಬೇಕು ಅಂದ್ರೆ, ವಾಟ್ ವಾಸ್ ಇಟ್ ಲೈಕ್ ವೆನ್ ಯು ಹರ್ಡ್ ದಿ ಸ್ಟೋರಿ ಅಂಡ್ ಇವೆಂಚುಲಿ ವೆನ್ ಯು ಆಕ್ಚುಲಿ saw the film, what was it like? I think Prithvi is one of those directors who doesn't mince words. He's very straightforward both as a person as a director. And ಅವರು ಮೊದಲನೇ ಸರ್ತಿ ನಮಗೆ ಬಂದು ಭೇಟಿ ಮಾಡಿದಾಗ ಆಡಿಷನ್ ಮೂಲಕನೇ, ನಾನು ಇಲ್ಲಿವರೆಗೆ ಮಾಡಿರೋ ಚಿತ್ರಗಳೆಲ್ಲ ಆಡಿಷನ್ ಮೂಲಕನೇ ನಾನು ಹೋಗಿರೋದು. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಟೆಸ್ಟ್. ಬಿಕಾಸ್ ನಿಮ್ಮ ಮನೋಭಾವ ಏನಿದೆ, ಡೈರೆಕ್ಟರ್ನ ಮನೋಭಾವ ಏನಿದೆ, ಅದು ಒಂದು ಸಾರ್ಟ್ ಆಫ್ ಲೆವೆಲಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಆ್ಯಂಡ್ ಪೃಥ್ವಿ ಕುಲನ್ನೂರ್ ವಾಸ್ ವೆರಿ ಕ್ಲಿಯರ್. ನಾವು 14-15 ದಿವಸದಲ್ಲಿ ಫಿಲ್ಮ್ ಮುಗಿಸ್ತೀವಿ. ಆ್ಯಂಡ್ ಕಂಪ್ಲೀಟಾಗಿ ರಿಯಲಿಸ್ಟಿಕ್ ಆಗಿರುತ್ತೆ. ಆ್ಯಂಡ್ ವಿ ಹ್ಯಾವ್ ನಾನ್ ಆ್ಯಕ್ಟರ್ಸ್ ಇನ್ ದ ಫಿಲ್ಮ್. ಸೊ ನಾನು, ಅಕ್ಷತಾ ಪಾಂಡವಪುರ ಮತ್ತು ಅನೂಪ್ ಶೂನ್ಯ ಅಂತ ಒಬ್ಬ. ಕರೆಕ್ಟ್. ಈ 3 ಜನ ವರ್ ಆ್ಯಕ್ಟರ್ಸ್ ಪರ್ಸೆ ಅಂತ ಅನ್ಕೊಳ್ಬೋದು. ಉಳಿದವರೆಲ್ಲ ರಿಯಲ್ ಪೀಪಲ್. ಸೊ ದ ಜಾಯ್ ಆಫ್ ವರ್ಕಿಂಗ್ ವಿತ್ ರಿಯಲ್ ಪೀಪಲ್, ಬಿಕಾಸ್ ಯು ಕ್ಯಾನಾಟ್ ಎಕ್ಸ್ಪೆಕ್ಟ್ ದಟ್ ಇವನ್ the second take will come out the same way. But the first take is so emphatic and it is so real. Yakandre the person who was playing the maid was actually a maid. The person who was playing kudukiya patra mado vyakti avaru non actor. All of them were non actors. There than 3 of us. So I think ಅವರು ಮೊದಲು 2 ದಿನ ರಿಹರ್ಸಲ್ ಕೂಡ ಮಾಡಿದ್ವಿ ನಾವು ರವೀಂದ್ರ ಕಲಾಕ್ಷೇತ್ರ ಹತ್ರ ಸಿಕ್ಕಿ. ಅಕ್ಷತಾ ಪಾಂಡವಪುರ ಇಸ್ ಅ ವೆರಿ ವಂಡರ್ಫುಲ್ ಆ್ಯಕ್ಟರ್. ಸೊ ಅಲ್ಲೇ ನಮಗೆ ಗೊತ್ತಾಯಿತು ಪಲ್ಸ್ ಹೆಂಗೆ, ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ.
ಆ್ಯಂಡ್ ಐ ಥಿಂಕ್ ಫಿಲಮ್ ಮಾಡೋದಕ್ಕೆಲ್ಲ ರಿಯಲ್ ಲೊಕೇಶನ್ಸ್. Correct. ಸೊ ದೇರ್ ಇಸ್ ನೋ ಸೆಟ್, ನಥಿಂಗ್ ಲೈಕ್ ದಟ್. ಸೊ ವಿ ಆರ್ ಆ್ಯಕ್ಚುಲಿ ಶೂಟಿಂಗ್ ಇನ್ ದೋಸ್ ಲೊಕೇಶನ್ಸ್. ಸೊ ಕಥೆ ಒಂದು ರಿಯಲ್ ಲೈಫ್ ಬೇಸಿಸ್ ಮೇಲೆ ಇತ್ತು. ಸೊ ಅದನ್ನು ಅರ್ಥ ಮಾಡಿಕೊಂಡು ವಿ ಹ್ಯಾವ್ ಬೀನ್ ಏಬಲ್ ಟು ರೆಸ್ಪಾಂಡ್ ಆನ್ ಸಮ್ ಲೆವೆಲ್. ಸೊ ಇಟ್ಸ್ ವೆರಿ ಬಿಹೇವಿಯರಲ್ ಆಸ್ ಅ ಫಿಲ್ಮ್, ದ ಫಾರ್ಮ್ versus other cinema that we do. Like for example, Mr. Rani's commercial touch ಇದೆ. Correct. So that needs a different kind of form. So working with Prithvi was an excellent experience. Great. And the other thing I wanted to appreciate you for is you're very articulate. Sir, ಇವ್ರಿಗೆ ಮಾತು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಐ ಥಿಂಕ್ ತುಂಬಾ ಕಾಫಿ ಕುಡಿದು ಬಂದಿದೆ. ತುಂಬಾ ಶುದ್ಧವಾಗಿ ಮಾತಾಡ್ತಾರೆ. ಅಂಡ್ ಹೌದು, ಭಾಷೆನೂ ಚೆನ್ನಾಗಿದೆ, ಬಟ್ ಆಲೋಚನೆಗಳನ್ನ ಮಾತಿನ ರೂಪದಲ್ಲಿ ತರೋದು ಆಬಿಲಿಟಿ ಇದೆ. ಆನ್ ದಿ ಅದರ್ ಹ್ಯಾಂಡ್, ನಾನು ನಿಮ್ ಜೊತೆ ಒಂದು ಕಾಲ್ ಗಂಟೆಯಿಂದ ಇಂಟರಾಕ್ಟ್ ಮಾಡ್ತಾ ಇದ್ದೀನಿ. ಯುವರ್ ಆನ್ ದಿ ಕ್ವೈಟರ್ ಸೈಡ್ ಅಲ್ಲ, ನೀವು ಹೆಚ್ಚು ಮಾತಾಡೋದಿಲ್ಲ. ಸರ್, ಐ ಜಸ್ಟ್ ಸ್ಟಾರ್ಟ್ ವಿತ್ ಅ ಕ್ವೆಶ್ಚನ್ ದಟ್ ಇಸ್ ಸ್ಲೈಟ್ಲಿ ಒಂಥರ ಸ್ವಲ್ಪ ಒಂದು ನೆಗೆಟಿವ್ ಟೋನಲ್ಲಿ ಇರಬಹುದು, ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇದು ನಿಮ್ಮ 5ನೇ ಚಿತ್ರವಾ? ಹೌದು ಅಲ್ವಾ? ವಾಸ್ಕೋಡಿಗಾಮ ನೋಡಿದೆ, ಅದಕ್ಕೆ ಮುಂಚೆ ಒಂದು ಇದು ಸೈಬರ್ ಅಂತ, ತದನಂತರ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ, ಅದಾದ್ಮೇಲೆ ಹೀರೋ ಅಲ್ಲ ಏನದು ಅಲ್ಲ, ಇದು ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿಗೆ ಮುಂಚೆ ರವಿ ಹಿಸ್ಟ್ರಿ ಅಂತ. ರವಿ ಹಿಸ್ಟ್ರಿ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ, ದಿಸ್ ಒನ್ ರೈಟ್. ಯಾಕೆ ನೆಗೆಟಿವ್ ಅಂತ ಹೇಳಿದೆ ಅಂದ್ರೆ, ಇದು ನಿಮ್ಮ 5ನೇ ಚಿತ್ರ. ಅಂಡ್ ನನಗೆ ವಾಸ್ಕೋಡಿಗಾಮ ನೆನಪಿತ್ತು, ಅಂದ್ರೆ ಅದು ಬಂದಾಗ ಅಂಡ್ ಆಲ್ ಆಫ್ ದಟ್. ನೀವು ಆದಷ್ಟು ಈ ಸೈಬರ್ ಯುಗದವರು ವಾಸ್ ಅ ಲವ್ ಸ್ಟೋರಿ ಅಲ್ವಾ? ಅಂದ್ರೆ ಸ್ವಲ್ಪ ಲವ್ ಸ್ಟೋರಿ ಅಂದ್ರೆ ನಾಟ್ ಎ ರೆಗ್ಯುಲರ್ ಲವ್ ಸ್ಟೋರಿ. ಆಲ್ದೋ ಈಗ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿಯಲ್ಲಿ ಒಂದು ಮೊಬೈಲ್ ಅಡಿಕ್ಷನ್ ಅಂಡ್ ಆಲ್ ಆಫ್ ದಟ್ ಅಲ್ವಾ? ಇಲ್ಲಿ ಆಬ್ವಿಯಸ್ಲಿ it's a very difficult thing that you have taken on. So ನನ್ನ ಪ್ರಶ್ನೆ, ಈ ರೀತಿಯ ಬೇರೆ ಬೇರೆ even this Ravi history was also an actor's ಒಬ್ಬ ನಟನ ಕಥೆ ಅಲ್ವಾ? ಸೊ ಈ ರೀತಿಯ ಒಂದು ಬೇರೆ ಬೇರೆ ರೆಗ್ಯುಲರ್ ಚಿತ್ರಗಳನ್ನ ಮಾಡದೆ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ತಗೊಂಡು ಮಾಡೋ ಒಬ್ಬ ನಿರ್ದೇಶಕನಿಗೂ ನಿಮಗೆ ಸಿಗಬೇಕಾದ ಒಂದು ಲೆಟ್ಸ್ ಸೇ ಒಂದು ಕಮಾಂಡಿಂಗ್ ಪೊಸಿಷನ್ ಆಗಲಿ, ಒಂದು ಪಾಪ್ಯುಲಾರಿಟಿ ಆಗಲಿ, ಒಂದು ರೆಸ್ಪೆಕ್ಟ್ ಆಗಲಿ, ಮಧುಚಂದ್ರ ಅಂತ ಹೇಳಿದ್ರೆ ಕಾಮನ್ ಆಡಿಯನ್ಸ್ಗೆ ಟಕ್ ಅಂತ ಹೊಳೆಯೋದಿಲ್ವೇನೋ, ರೈಟ್? ಸೊ ಹೌ ಡು ಯು ಲುಕ್ ಅಟ್ ದಿಸ್? ಏನೋ ಒಂದು ತಪ್ಪಾಯ್ತು ಅಂತ ನೋಡ್ತೀರಾ, ಅಥವಾ ನನ್ನ ಪಯಣ ತುಂಬಾ ದೊಡ್ಡದಿದೆ, ಇನ್ನೂ ನಾನು 5ನೇ ಚಿತ್ರದಲ್ಲಿದ್ದೀನಿ ಅನ್ನೋ ರೀತಿಯಲ್ಲಿ ನೋಡ್ತೀರಾ? ಫಸ್ಟ್ ಆಲ್, ಡು ಯು ಅಕ್ಸೆಪ್ಟ್ ದಟ್ ಬೇರೆ ಬೇರೆ ರೀತಿಯ ಚಿತ್ರಗಳನ್ನ ಮಾಡಿದ್ರು ಕೂಡ ಮಧು ಒಂದು ಕೂಡಲೇ ಎಲ್ರಿಗೂ ಗೊತ್ತಾಗೋದಿಲ್ವೇನೋ? ಹೌದು ಹೌದು ಹೌದು. ವೈ ಡು ಯು ಥಿಂಕ್ ದಟ್ ವುಡ್ ಹ್ಯಾವ್ ಬೀನ್ ದಿ ಕೇಸ್? ಅದೇ ಅಂದರೆ ಇಲ್ಲಿ ಈಗ ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಅಂತಂದರೆ ಸಿನಿಮಾದು ಸಕ್ಸಸ್ ಒಂದೇ ಕಾರಣ ಆಗುತ್ತೆ. ಇಲ್ಲ ಅಂತಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರಬೇಕು. 2 ಪಾಯಿಂಟ್ ಇರುತ್ತೆ. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ಈಗ ನನಗೆ ಏನು ಅರ್ಥ ಆಗಿರುತ್ತೆ ಅಂತಂದರೆ, ಸೊ ಈಗ ಪ್ರತಿಯೊಂದು ಮೂವಿಯಿಂದನೂ ಕಲ್ತ್ಕೊಂಡು ದೇರ್ ಇಸ್ ನೋ ಸಚ್ ಥಿಂಗ್ ಕಾಲ್ಡ್ ಈಗ ಸಕ್ಸಸ್ ಆರ್ ಫೇಲ್ಯೂರ್. ಸರಿ. ಸೊ ಐ ಕೇಮ್ ಹಿಯರ್ ಟು ಡೂ ಮೂವೀಸ್ ಬಿಕಾಸ್ ಐ ಲವ್ ಮೂವೀಸ್. ಸೊ ಅದರಲ್ಲಿ ಪ್ಯಾಷನೇಟ್ ಆಗಿ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಂದರಲ್ಲೂ ಕೂಡ ಏನೇನೋ ಈಗ ನಮಗೆ ಏನೇನೋ ಕಂಡೀಷನಿಂಗ್ ಇರುತ್ತೆ, ಇದನ್ನು ಹೇಳಬೇಕು ಅದನ್ನು ಹೇಳಬೇಕು, ಹಾಗೆ ಹೀಗೆ ನಾವು ಓದಿದ ಬುಕ್ಸ್ಗಳು ಯಾವ್ಯಾವುದೋ ಪರಿಣಾಮ ಬೀರುತ್ತೆ. ಸೊ ಅದರಿಂದ ನಾನು ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ನನಗೆ ಅದನ್ನ ಕಮರ್ಷಿಯಲ್ ಮೀನ್ಸ್ ಹೆಂಗೆ ಜನರಿಗೆ ಮುಟ್ಟೋ ಥರ ಹೇಳೋದು, ಆ ಒಂದು ಸ್ಟ್ರಗಲ್ ಇದೆಯಲ್ಲ, ಸೊ ಆ ಸ್ಟ್ರಗಲಲ್ಲಿ ನಾನು ಒದ್ದಾಡ್ತಾ ಇದ್ದೆ. ಸೊ ನನ್ನದೇ ದಾರಿನ ಕಂಡಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಅದಕ್ಕೇನು ಎಕ್ಸಾಂಪಲ್ಸ್ ಇರ್ತಾಯಿರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಈಗ ವಾಸ್ಕೋಡಿಗಾಮ ತಗೊಂಡ್ರೆ ಅದು ಒಂದು ಆಲ್ಟರ್ನೇಟಿವ್ ಎಜುಕೇಷನ್ ಬಗ್ಗೆ ಏನೋ ಹೇಳೋಕ್ಕೆ ಅಂತ ಹೊರಟಿದ್ದ ಚಿತ್ರ. ಅದು ನಾನು ಎಲ್ಲಿಂದ ಇನ್ಫ್ಲೂಯೆನ್ಸ್ ಆಗಿ ಅದನ್ನು ಮಾಡಿದೆ. ಬಟ್ ಅದನ್ನು ತುಂಬ ಕಮರ್ಷಿಯಲ್ ಮಾಡೋಕ್ಕೆ ಅಂತ ನಾನು ಹೋಗಿದ್ದೆ. ಬಟ್ ಆ ಸಬ್ಜೆಕ್ಟ್, ಆ ಕಂಟೆಂಟ್ಗೆ ನಾವು ಏನು ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಅದು ಸೂಟ್ ಆಗಲಿಲ್ಲ. ಪರ್ಫೆಕ್ಟ್. ಸೊ ಇದೆಲ್ಲ ಅರ್ಥ ಆಗೋಕ್ಕೇ ತುಂಬ ಟೈಮ್ ಬೇಕಾಗುತ್ತೆ. ಸರಿ. ಯಾಕೆಂದರೆ ಪ್ರತಿ ಸಬ್ಜೆಕ್ಟ್ಸ್ ಜೊತೆನೂ ನಾನು ತುಂಬ ಅಟ್ಯಾಚ್ ಆಗಿಬಿಟ್ಟಿರ್ತೀನಿ ಆ್ಯಸ್ ಎ ಫಿಲಮ್ ಮೇಕರ್, ರೈಟರು. ಸೊ
ಅಟ್ಯಾಚ್ಮೆಂಟ್ನ ಬಿಡಿಸ್ಕೊಳ್ಳೋಕ್ಕೆ ತಿಂಗಳಾನ್ಗಟ್ಟಲೆ ಆಗುತ್ತೆ. ಸೊ ಈಗ ಅದರಿಂದನೇ ನನಗೆ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿಯಿಂದ ಒಂದು ಪ್ರಾಸೆಸ್ ಒಂದು ಏನು ಸೆಟ್ ಮಾಡ್ಕೊಂಡಿದೆ ಅಂದರೆ ಈ ಪ್ರಾಸೆಸ್ಸಲ್ಲೂ ಸ್ಟೋರಿ ಮುಂಚೆ ಒಂದು ಸ್ವಲ್ಪ ಜನಕ್ಕೆ ಹೇಳಿದ್ರೆ ಬಹುಶಃ ಅದು ಹೆಲ್ಪ್ ಆಗ್ಬೋದು ಅಂತ. ಈಗ ನಮಗೆ ಈ ಫಿಲಮಲ್ಲಿ ಒಂದು 150 ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಸೊ ಆ 150 ಜನ ಪ್ರೊಡ್ಯೂಸರ್ಸ್ ಬರೋಕ್ಕೆ ಒಂದು 800 ಜನಕ್ಕೆ ಸ್ಟೋರಿ ಹೇಳಿದ್ದೀನಿ ನಾನು. ಸೊ ಆ ಹೇಳ್ತಾ ಏನು ಗೊತ್ತಾಗುತ್ತೆ ಅಂತಂದರೆ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಆ ಹಂತದಲ್ಲೇ ಸರಿ ಮಾಡ್ಕೋಬೋದು. ಆಮೇಲೆ ಈಗ ಓವರ್ ಆಲ್ ಕಥೆನೇ ಚೆನ್ನಾಗಿಲ್ಲ ಅಂತ ಮೆಜಾರಿಟಿ ಹೇಳಿದ್ರೆ ಇಟ್ಸ್ ವೆರಿ ಗುಡ್, ಅಲ್ಲೇ ಡ್ರಾಪ್ ಮಾಡಿಬಿಡ್ಬೋದು, ಫುಲ್ ದುಡ್ಡು ಉಳಿಯುತ್ತೆ. ಸೊ ಈ ಪ್ರಾಸೆಸ್ಸು ನನಗೆ ಮುಂಚೆ ಗೊತ್ತಿರಲಿಲ್ಲ. ಆಮೇಲೆ ಈಗ ಬೇರೆಯವ್ರದ್ದೇ ಅಂದರೆ ಎಲ್ಲರೂ ಕೂಡ ಈಗ ನಾವು ಒಂದು ರೂಮಲ್ಲಿ ಕೂತ್ಕೊಂಡು ಬರಿತೀವಿ, ನಮಗೆ ಬರೆದಿದೆ ಗ್ರೇಟ್ ಅನಿಸುತ್ತೆ, ಯಾವುದೋ ಒಂದು ಇನ್ಫ್ಲೂಯೆನ್ಸಸ್ ಇರುತ್ತೆ. ಅಫ್ಕೋರ್ಸ್ ಎವ್ರಿಥಿಂಗ್ ಈಸ್ ಇನ್ಫ್ಲೂಯೆನ್ಸಸ್ ಅಷ್ಟೇ. ಬೇರೆ ವೆಸ್ಟರ್ನ್ ಮೂವೀಸ್ ಆಗಿರ್ಬೋದು, ಅಥವಾ ನಾವು ಓದಿದ ಪುಸ್ತಕ ಆಗಿರ್ಬೋದು, ನಾನು ನೋಡಿದ್ದ ಘಟನೆ ಆಗಿರ್ಬೋದು. ಸೊ ಆಮೇಲೆ ಅದಕ್ಕೆ ನನಗೆ ಎಷ್ಟು ಗೊತ್ತು ಅದನ್ನು ಕ್ರಾಫ್ಟ್ ಆಗಿ ನಾವು ಮಾಡ್ತೀವಿ. ಸೊ ಈಗ ನಮಗೆ ಇದು ವರ್ಕ್ ಆಗಲ್ಲ ಅಂತ ಗೊತ್ತಾದರೆ ಬಹುಶಃ ಯಾರು ಮಾಡಲ್ಲ ಅದನ್ನು. ಕರೆಕ್ಟ್. ಸೊ ನಾವು 100% ಇದು ವರ್ಕ್ ಆಗುತ್ತೆ ಅಂದ್ಕೊಂಡೇ ಮಾಡಿರ್ತೀವಿ. ಎಲ್ಲ ಸಿನಿಮಾಗಳಿಗೂ ಅಂದರೆ ಯಾರು ಸ್ವಲ್ಪ ಸೀರಿಯಸ್ ಆಗಿ ಮಾಡ್ತೀವಿ, ಎಲ್ಲರೂ ಒಂದಷ್ಟು ಡ್ರಾಫ್ಟ್ ಮಾಡಿರ್ತೀವಿ ನಾವೆಲ್ಲ, ಒಂದು 8-10 ಡ್ರಾಫ್ಟ್ ಮಾಡಿರ್ತೀವಿ, 25 ಡ್ರಾಫ್ಟ್ ಮಾಡಿರ್ತೀವಿ. ಸೊ ಪ್ರತಿ ಡ್ರಾಫ್ಟು ಏನು ಮಾಡ್ತಾ ಹೋಗುತ್ತೆ, ನಮ್ಮನ್ನ ಅಟ್ಯಾಚ್ ಮಾಡಿಸ್ತಾ ಹೋಗುತ್ತೆ ಹೊರತು ದೂರ ತಳ್ಳಿ ಹಾಗೆ ಮಾಡೋದಿಲ್ಲ. ಅಂದರೆ ಏನೋ ಅದು ಬೇರೆನೇ ಇರುತ್ತೆ ಪರ್ಸೆಪ್ಷನ್ನು, ಅದು ಕಾಣೋದೇ ಇಲ್ಲ. ಕರೆಕ್ಟ್. ಇಟ್ ಮೇ ಕಾಲ್ ಇನ್ಸೈಟ್ ಆರ್ ವಾಟ್ ಎವರ್ ಇಟ್ ಈಸ್. ಆ್ಯಂಡ್ ಇಟ್ಸ್ ವೆರಿ 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 ಡಿಫಿಕಲ್ಟ್. ಈಗ 3 ಸಿನಿಮಾ ಮಾಡಿದವರು 4ನೇ ಸಿನಿಮಾಗೆ ಅಟ್ಟರ್ ಫ್ಲಾಪ್ ಆಗಿಬಿಡುತ್ತೆ ಮೂವಿ. ಕರೆಕ್ಟ್. ಸೊ ಹಂಗಂದರೆ ಅವ್ರಿಗೆ ಸಿನಿಮಾ ಕ್ರಾಫ್ಟೇ ಗೊತ್ತಿಲ್ಲ ಅಂತನ ಅಲ್ಲ, ಅದು ಬೇರೆ ಥರ. ಅಂದರೆ ಓವರ್ ಆಲ್ ಪರ್ಸೆಪ್ಷನ್ನು ಅಷ್ಟು ಸುಲಭವಾಗಿ ಬಂದ್ಬಿಡೋಕ್ಕಾಗಲ್ಲ. ನನಗೆ ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ಇದರಲ್ಲಿ ಏನೋ ಬಂದಿರಬಹುದು, ಬಟ್ ಇದು ಹೆಂಗಿರಲ್ಲ. ಸಾರಿ, ಓವರ್ ಆಲ್ ಪರ್ಸೆಪ್ಷನ್ ಅಂದರೆ ನೀವು ಯಾವುದನ್ನು ಹೇಳ್ತಾ ಇದ್ದೀರಿ? ಓವರ್ ಆಲ್ ಪರ್ಸೆಪ್ಷನ್ ಅಂದರೆ ಈಗ ಎಲ್ಲ ಸಬ್ಜೆಕ್ಟ್ಗಳು ಒಂದೊಂದು ಕಂಡೀಷನಿಂಗ್ ಮೇಲೆ ನಿಂತಿರುತ್ತೆ. ಜನರು ಅದ್ರ ಬಗ್ಗೆ ಹೇಗೆ ನೋಡ್ತಾರೆ ಅದನ್ನ ಅನ್ನೋ ಇಮೇಜಸ್ಗಳ ಮೇಲಿಂದ ನಾವು ಅದು ನಿಂತಿರುತ್ತೆ. ಬಟ್ ಅದು ಎಲ್ಲ ಸಿನಿಮಾಗಳಿಗೂ ಈಗ ನನಗೆ ಒಂದರಲ್ಲಿ ಗೊತ್ತಾಗ್ಬಿಡ್ಬೋದು, ಬಟ್ ಇನ್ನೊಂದು ನನ್ನ ಕೈಗೆ ಎತ್ಕೊಂಡಾಗ ಅಲ್ಲಿ ನನಗೆ ಗೊತ್ತಾಗದೇ ಇರಬಹುದು. ಅಲ್ಲಿ ನಂದೇನೋ ಕಂಡೀಷನಿಂಗ್ ಇರುತ್ತೆ. ಅದು ಆ ಸಬ್ಜೆಕ್ಟ್ ಯಾಕೆ ವರ್ಕ್ ಆಗಲ್ಲ ಅಂತಂದರೆ ನನ್ನ ಕಂಡೀಷನಿಂಗೇ ನಂಗೆ ಗೊತ್ತಾಗ್ತಾ ಇರಲ್ಲ. ಗೊತ್ತಾಯ್ತು. ಸೊ ಅದು ನೀವು ಯಾರೋ ಒಬ್ರು ಹೇಳ್ತೀರಾ, ನೀವು ಹೇಳಿದ್ರೂ ಗೊತ್ತಾಗಲ್ಲ ನನಗೆ ಹಾಗೆ ಆಗಿದ್ದು ವಾಸ್ಕೋಡಿಗಾಮದಲ್ಲಿ. ಸೊ ಆಮೇಲೆ ನಾನು ಈ ಪ್ರಾಸೆಸ್ನ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಐ ವಾಸ್ ವೆರಿ ಡಿಸ್ಟರ್ಬ್ಡ್. ಅಂದರೆ ನಾವು ಅಷ್ಟು ಪ್ಯಾಷನೇಟ್ ಆಗಿ ಮಾಡ್ತೀವಿ ಅಂದರೆ ಏನು ಮಾಡಬೇಕು, ಈಗ ನಾವು ಇದನ್ನು ನಂಬ್ಕೊಂಡು ಬಂದಿದ್ದೀವಿ, ಇದರಿಂದ ಲೀವಿಂಗ್ ಮಾಡಬೇಕು, ಸರ್ವೈವಲ್ಲು ಎಲ್ಲ ಎವ್ರಿಥಿಂಗ್ ಈಸ್ ದೇರ್. ಸೊ ಹಂಗಾದರೆ ಈಗ ಲಾಸ್ಟಲ್ಲೆಲ್ಲ ಕಾಮೆಂಟ್ ಆಗ್ತಾರೆ ಫಿಲಮ್ ಆದಮೇಲೆ ಬುಕ್ ಮೈ ಶೋನಲ್ಲಿ, ಅಥವಾ ಯಾರು ಚೆನ್ನಾಗಿದೆ ಅಂತಾರೆ, ಡಬ್ಬ ಅಂತಾರೆ, ಯಾರು 4 ಜನಕ್ಕೆ ಇಷ್ಟ ಆಗಿರ್ತದೆ, 40 ಜನಕ್ಕೆ ಇಷ್ಟ ಆಗಿರಲ್ಲ. ಸೊ ಎಲ್ಲ ಕಾಮೆಂಟ್ಸು ನೋಡಿದಾಗ ಅದರಿಂದ ಏನು ಕಲಿಯೋಕೆ ಆಗಲ್ಲ ಕೊನೆಗೆ. ಅಂದರೆ ಕಾಮೆಂಟ್ ಈಸ್ ವೆರಿ ಸೂಪರ್ಫಿಷಿಯಲ್. ಈಗ ನಿಮಗೆ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂದರೆ ನನಗೆ ಏನು ಗೊತ್ತಾಗುತ್ತೆ? ಕರೆಕ್ಟ್. ಸೊ ಏನು ಪಾಯಿಂಟ್ ಅಂತ ಯಾರನ್ನಾರು ಕೇಳೋಣ ಅಂದರೆ ಯಾರೂ ಇಲ್ಲ. ಸೊ ನಾನು ಆ್ಯಕ್ಚುಲಿ ಐ ಟ್ರೈಡ್ ಆ ಟೈಮಲ್ಲಿ ತುಂಬ ಸೀರಿಯಸ್ ಆಗಿ ಟ್ರೈ ಮಾಡಿದೆ. ಅಂದರೆ ನನಗೇನು ಆಗುತ್ತೆ, ಫಿಲಮ್ ಆಯ್ತಲ್ವಾ. ಸೊ ವಾಟ್ ಈಸ್ ಮೈ ಲರ್ನಿಂಗ್? ಕರೆಕ್ಟ್. ಸೊ ಗೊತ್ತಾಗಬೇಕು ಏನು ಹೋಯ್ತು ಅಂತ. ಏನು ಆ್ಯಕ್ಚುಲಿ ಹೇಳಿದ್ರೆ ಕೆಲವರು ಸ್ಕ್ರೀನ್ ಪ್ಲೇ ವರ್ಕ್ ಆಗಿ ಚೆನ್ನಾಗಿಲ್ಲ, ಏನು ಚೆನ್ನಾಗಿಲ್ಲ ಸ್ಕ್ರೀನ್ ಪ್ಲೇ, ಆ ಸೆಂಟೆನ್ಸ್ ಹೇಳೋದು ಈಸಿ, ಬಟ್ ಏನು ಈಗ ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಏನು ಅಶ್ಯೂರೆನ್ಸ್? ಸೊ ಇದು ನನಗೆ ಸಖತ್ತು ಡಿಸ್ಟರ್ಬ್ ಮಾಡ್ಬಿಡ್ತು. ಅಂದರೆ ನಾವು ಇದು ವಾಸ್ಕೋಡಿಗಾಮ ಆದ್ಮೇಲೆ ಎಸ್ ನಿಮ್ಮ 2ನೇ ಚಿತ್ರದ ನಂತರ ಹೌದು. ಆವಾಗಲೇ ನನಗೆ ಈ ಸೆಲ್ಫಿ ಮಮ್ಮಿಗೆ ಈ ಥರದ್ದು ಏನೋ ಒಂದು ಪ್ರೊಸೆಸ್ ಮಾಡಬೇಕಂತ ನನ್ನ ತಲೆಯಲ್ಲಿ ಬರ್ತಾಯಿತ್ತು. ಆವಾಗ ಒಂಚೂರು ನಾವು ನಮ್ಮನ್ನು ಕಾಪಾಡುತ್ತೆ ಬಹುಶಃ ಅದು. ಈಗ ನಮ್ಮ ಮೂವಿನ ನಾವು ಒಂದು 10 ಶೋ ಮಾಡಿದ್ದೀವಿ, ಒಂದು 2000 ಆಡಿಯನ್ಸ್ ನೋಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್. 150 ಜನ ಅವ್ರ ಫ್ರೆಂಡ್ಸು, ಅವ್ರ ಮಕ್ಕಳುಗಳು, ಇವರು ಎಲ್ಲ ಬಂದು ನೋಡಿದ್ದಾರೆ. ಸೊ ನಾವು ಅಷ್ಟು ಜನ ಕಥೆ ಹೇಳಿ ನಾನು ಅಷ್ಟೆಲ್ಲ ಮಾಡಿ ಫಿಲಮ್ ಮಾಡಿದ್ಮೇಲೂ ಕೂಡ ವೆನ್ ದೇ ಸಿ ದ ಮೂವಿ ಎಷ್ಟೊಂದು ಕಾಮೆಂಟ್ಸ್ ಮಾಡಿದ್ರು. ಅಂದರೆ ದೊಡ್ಡದಲ್ಲ, ಚಿಕ್ಕದು. ಸೊ ಅದನ್ನು ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ಈಗ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಈಗ ಫಸ್ಟ್ ಶೋ ಆಗಿದ್ದಕ್ಕೂ 10ನೇ ಶೋ ಆಗಿದ್ದಕ್ಕೂ ಲಾಟ್ ಬೆಟರ್.
ಈಗ ಮುಂಚೆ ಯಾರು ಹಿರಾನಿ ಅವರು ಅವರು ಫಿಲಮ್ ತೋರಿಸ್ತಾ ಇದ್ರು ಅಂತ ಗೊತ್ತು. ಫಿಲಮ್ನ ಒಂದಷ್ಟು ಜನ ತೋರಿಸ್ತಾ ಇದ್ದಾರಂತೆ, ಆದಮೇಲೆ ಫೀಡ್ಬ್ಯಾಕ್ ತೊಗೋತಾ ಇದ್ದಾರಂತೆ. ನೀವು ಇವ್ರದ್ದೇ ಇಟ್ಕೋಬೋದು ಬೇಕಾರೆ, ಅಮೀರ್ ಖಾನ್ ಅವ್ರದ್ದೇನೆ ಇದಾಯ್ತಲ್ಲ ನಿಮಗೆ, ಅದು ಅವರು ಫಸ್ಟ್ ಬ್ರೇಕ್ ತೊಗೊಂಡ್ರಲ್ಲ, ಅಲ್ಲ 3 Idiots ಅಲ್ಲ ಫಸ್ಟ್ ಪ್ರೊಡ್ಯೂಸ್ ಮಾಡಿದ್ರಲ್ಲ ಅವರು, ಅಶುತೋಷ್ ಗೋರಿಕರ್ ಲಗಾನು ಆ್ಯಕ್ಚುಲಿ ದಟ್ ವೇರ್ ದ ಅಮೀರ್ ಖಾನ್ಸ್ ಪರ್ಸೆಪ್ಷನ್ ಟೋಟಲಿ ಶಿಫ್ಟೆಡ್. ನೀವು ಆ ಬುಕ್ಕಲ್ಲಿ ಇದೆ ಹೋದರೆ ಫಸ್ಟ್ ಅವರು ಇದೇನು ಫಿಲಮ್ ಆಯಿತು ಕ್ರಿಕೆಟ್ ಮ್ಯಾಚ್ ಹೋಗು ಅಂತ ಅವ್ರ ಫ್ರೆಂಡ್ ಅಲ್ವಾ ಅಶುತೋಷ್ ಅವ್ರು ಕಳಿಸಿದಾಗ, ಬಟ್ ಅವರು ಒಂದಷ್ಟು ಜನ ಕರೆಸಿದ್ರಂತೆ ಫಸ್ಟು ಮನೆಗೆ. ಆವಾಗ ಅವರೆಲ್ಲ ಇವ್ರು ನರೇಷನ್ ಮಾಡಿದಾಗ ವೆನ್ ದೇ ಗೇವ್ ದ ಇದು ಸೂಪರ್ ಆಗಿದೆ ಅಂತ, ದೆನ್ ಓನ್ಲಿ ಈ ಸ್ಟಾರ್ಟೆಡ್ ಟು ರೀಥಿಂಕ್, ಪ್ರೊಡ್ಯೂಸ್ ಮಾಡೋ ಲೆವೆಲ್ಗೆ ಹೋಗಿದ್ದು. ಆಮೇಲೆ ನೋಡಿ ಅಷ್ಟೆಲ್ಲ ಆದರೂ ಕೂಡ ಅವರು ನಾನು ಡೇಟ್ ಕೊಡ್ತೀನಿ, ನೀನು ಹೋಗಿ ಪ್ರೊಡ್ಯೂಸರ್ ಹುಡ್ಕೊಂಬ ಅಂತಂದ್ರಂತೆ. ಅಮೇರಿಕನ್ ಡೇಟ್ ಇದ್ದು ಇವರು 1 ವರ್ಷ ಹುಡುಕಿದ್ರು ಕೂಡ ಯಾರು ಪ್ರೊಡ್ಯೂಸರ್ ಒಪ್ಕೊಳ್ಳಿಲ್ಲಂತೆ. ಅಂದರೆ ಇಂಡಸ್ಟ್ರಿಯೇ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ಅಂದರೆ ಬಟ್ ಅಟ್ ದ ಸೇಮ್ ಟೈಮ್ ಇನ್ನೊಂದು ಒಳ್ಳೆ ಪಾಯಿಂಟ್ ನೀವು ಹೇಳಿದ್ದೇನು ಅಂದರೆ, ಪ್ರೇಕ್ಷಕರಿಂದ ನಿಮ್ಗೆ ಏನು ಬರುತ್ತೆ ಅಂದರೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಬರುತ್ತೆ. ಅಂದ್ರೆ ತುಂಬಾ ಸೌಜನ್ಯ, ನಾವೇನೋ ಇಂಟೆಲಿಜೆಂಟ್ ಆಗಿ ತೋರಿಸ್ಕೊಳಕ್ಕೆ ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು, ಸ್ಕ್ರೀನ್ ಪ್ಲೇ ಏನ್ ಚೆನ್ನಾಗಿರ್ಲಿಲ್ಲ ಅಂತ ಹೇಳೋಕೆ ಇಂಡಸ್ಟ್ರಿ ಅವರೇ ಬೇಕು. ಹೌದು 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 ಅಲ್ವಾ? ಅಂಡ್ ಇಟ್ಸ್ ನಾಟ್ ಈಸಿ. ಸೊ ಆಮೇಲೆ ಏನಂತಂದ್ರೆ, ಈಗ ಸ್ವಲ್ಪ ಇದಾಯ್ತಂದ್ರೆ ಅಲ್ಲಿ ಒಂಥರ ಈಗೋ ಕ್ಲಾಶ್ ತರ ಆಗ್ಬಿಡುತ್ತೆ. ಈಗ ಇದನ್ನ ಹಿಂಗೆ ಮಾಡೋಣ ಅಂತ ಈಗ ಒಂದು ಅಥಾರಿಟಿ ಬಂದ್ಬಿಡುತ್ತೆ. ಈಗ ಸಕ್ಸಸ್ ಆದರೆ ಈಗ ಅವ್ರ ಹತ್ರ ಏನಾದ್ರು ಕೇಳಿದಾಗ ಅವ್ರು ಇದನ್ನ ಹಿಂಗೆ ಮಾಡು ಅಂತ ಹೇಳಿದ್ರೆ, ಹಿಂಗೆ ಮಾಡಿದ್ರೆ ವರ್ಕ್ ಆಗುತ್ತಾ, nobody knows once again. ಅದು ಬಿಟ್ಟಾಗಲೇ ಗೊತ್ತಾಗೋದು. ಸೊ ನಾನೇನು ಮಾಡ್ತಾ ಇದ್ದೆ ಅವಾಗ, ಈ ಡಿಸ್ಟರ್ಬ್ ಆದ್ಮೇಲೆ ಸುಮ್ಮನೆ ಹೋಗಿ ಫಿಲಮ್ ನೋಡ್ತಾ ಇದ್ದೆ. ನಾನು ಬರೀತಾ ಇದ್ದೆ ಕೂತ್ಕೊಂಡು, ಇದನ್ನು ಹಿಂಗೆ ಮಾಡ್ಬೋದಾ, ವರ್ಕ್ ಆಗದೆ ಇರೋದು ಯಾವುದೋ ಮೂವೀಸ್ಗಳು ಹೋಗ್ತಾ ಸುಮ್ಮನೆ ಹಿಂಗೆ ಬರೀತಾ ಇದ್ದೆ. ಆಮೇಲೆ ನಂಗೆ ಒಂದು ಕ್ವಶನ್, ಇದನ್ನು ಹಿಂಗೆ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಏನು ಗ್ಯಾರಂಟಿ? ಸೊ ಏನು ಅಂದರೆ ಕೊನೆಗೆ ಅದು ತುಂಬ ಆ ಪ್ರೋಸೆಸ್ ಮಾಡಿ 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 ನಿಮ್ಗೇನೋ ಒಂದು ಸ್ವಲ್ಪ ಸಿಗಬೇಕಷ್ಟೇ. ಕರೆಕ್ಟ್. ಇದು ಆವಾಗ ಬಹುಶಃ ನಿಮಗೆ ಮತ್ತೆ ಆಡಿಯನ್ಸ್ ಮಧ್ಯ ಏನು ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಎಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ, ಬಹುಶಃ ಅಲ್ಲಿ ವರ್ಕ್ ಆಗ್ಬೋದು. ಕರೆಕ್ಟ್ ಕರೆಕ್ಟ್ ಅದು ನನಗನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಕರೆಕ್ಟ್. ಇಲ್ಲ, ನೀವು ಹೇಳ್ತಿರೋದ್ರಲ್ಲೂ ಒಂದು ಕೀವರ್ಡ್ ಏನು ಅಂದರೆ ಬಹುಶಃ, ನಮಗೆ ಗೊತ್ತಿಲ್ಲ, ಆಗಬಹುದು ಅಂತಾನೆ ಮಾಡ್ಬೇಕಷ್ಟೇ. ಸೊ ಗ್ಯಾಪ್ ಇವಾಗ ನಮ್ಗೆ ತುಂಬಾ ಇದೆ, ತುಂಬಾ 100 ಕಿಲೋಮೀಟರ್ ದೂರ ಇದ್ದೀವಿ ಅಂತ ಅನ್ಸೋದು. ನಿಮಗೂ ಅದನ್ಸತ್ತ? ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಇವ್ರೀಗ ಕಾಫಿ ಕುಡಿಯೋಕೆ ಹೋಗಿದ್ವಿ, ಒಂದು 1/4 ಗಂಟೆ ಹೊರಗಿದ್ವೇನೋ, ಒಂದು ಮಿನಿಮಮ್ 10 ಜನ ಬಂದು ಇವ್ರ ಹತ್ರ ಫೋಟೋ ತೆಗೆಸ್ಕೊಂಡು ಹೋಗೋದು ಅಥವಾ ಹಾಯ್ ಹೇಳೋಗೋದು ಮಾಡಿದ್ರು. ಸೊ ನಿಮಗೆ ಅಲ್ಲಿ ಇಫ್ ಐ ವಾಸ್ ಯು, ನಾನೇನು ಅನ್ಕೊಳ್ತಾ ಇದ್ದೆ, ನಾನು ತುಂಬ ಚೆನ್ನಾಗಿ ಕನೆಕ್ಟ್ ಇದೆ ಅಂತ, ರೈಟ್? ಬಟ್ ಅಟ್ ದಿ ಸೇಮ್ ಟೈಮ್ ಅದೆಲ್ಲವೂ ಟಿಕೆಟ್ಸ್ ಆಗಿ ಕನ್ವರ್ಟ್ ಆಗತ್ತಾ ಅಂದರೆ ಗೊತ್ತಿಲ್ಲ, ರೈಟ್? ಸೊ ಈ ರಿಯಾಲಿಟಿಯ ಒಂದು ಪರ್ಸೆಪ್ಷನ್, do you also struggle as an actor? So as actors I think ಯಾವುದೋ ಒಂದು ಚೌಕಟ್ಟಿದೆ ನಮಗೆ, ಅದ್ರ ಒಳಗಡೆ ನಾವು ಪೇಂಟಿಂಗ್ ಮಾಡಬೇಕು. So we are bound by the script, we are bound by the direction, we are bound by angles that have been set, so many things are there. So ನಾವು let's say the physicality of the character ಮೇಲೆ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತೀವಿ on some level, ಬಟ್ ಅದರ್ವೈಸ್ ಆ ಪಾತ್ರದ ಮನುಷ್ಯತ್ವನ ಹುಡ್ಕೊಳಕ್ ಹೋದಾಗ ಎಲ್ಲರ ಮೂಲಕನೇ ನಾವು ಕೆಲಸ ಮಾಡಬೇಕು. So, for example, why a serial works on that level is it is actually their story. In serial, we are not telling somebody else's story, which is extra large than life. Like in cinema, we say larger than life. This is like a larger than life cinema, where the primary stake itself is different. But serial ಆ ಥರ ಇಲ್ಲ. ಜನಸಾಮಾನ್ಯರ ಕಥೆನ ಜನಸಾಮಾನ್ಯರಿಗೆ ಹೇಳ್ತಿರೋದ್ರಿಂದ ಅದರಲ್ಲಿ ಏನು ವಿಶಿಷ್ಟತೆ ಇದೆ ಅಂದರೆ, ಅವರ ಭಾವನಾ ಲೋಕವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಸ್ಪಂದಿಸೋ ಥರ ಮಾಡ್ತೀವಿ. ಈಗ ಮನೇಲಾಗೋ ಕಥೆ ನಾವೇ ಕೂತ್ಕೊಂಡು ನೋಡಬೇಕು ಅಂತ ಕೇಳ್ಬೋದು ಜನ, ಬಟ್ ಕೂತ್ಕೊಂಡು ಯಾಕೆ ನೋಡ್ತಾರೆ ಅಂದರೆ ಅದು ಅವರದ್ದೇ ಕಥೆ. ಆ್ಯಂಡ್ ಐ ಥಿಂಕ್ ದಟ್ ಇಸ್ ದ ಪವರ್ ಆಫ್ ಸ್ಮಾಲ್ ಸ್ಕ್ರೀನ್. ಬಟ್ ಆಸ್ ಆ್ಯಕ್ಟರ್ಸ್ ಆಲ್ಸೋ, ಲೈಕ್ ಮಧು ಸರ್ ವಾಸ್ ಸೇಯಿಂಗ್, ಇಲ್ಲ ಡೈರೆಕ್ಟರ್ ನಮಗೆ ಶಬಾಷಿ ಕೊಡಬೇಕು, ಇಲ್ಲ ಜನರು ಶಬಾಷಿ ಕೊಡಬೇಕು. ಸೊ ಯು ಡೋಂಟ್ ಹ್ಯಾವ್ ಅ ಯಾರ್ಡ್ ಸ್ಟಿಕ್. ದ್ಯಾಟ್ ಇಸ್ ವೇರ್ ಫಾರ್ ಮೀ ಥ್ಯಾಂಕ್ಫುಲಿ ಟ್ರೈನಿಂಗ್ ವರ್ಕ್ಸ್. ಅಂದರೆ ಸುಮಾರು ಜನಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಿದ್ರೆ 12 ವರ್ಷ ಓದಬೇಕು, ಅದಾದಮೇಲೆ 4 ವರ್ಷ ಸ್ಪೆಷಲೈಸೇಷನ್ನು, ಅದಾದಮೇಲೂ ಹಂತಕ್ಕೂ ನಿಮಗೆ ಇನ್ನೊಬ್ಬರು ಬಂದು ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅಪ್ರೂವಲ್ ಕೊಡ್ತಾರೆ. ಸೊ ಯು ವಿಲ್ ರೈಸ್ ಅಬವ್ ಇನ್ ಯುವರ್ ರ್ಯಾಂಕ್ಸ್. ಹಿಯರ್ ಇಟ್ ಇಸ್ ನಾಟ್ ಲೈಕ್ ದಟ್ ಇನ್ ಆರ್ಟ್. ಸೊ ವಾಟ್ ಈಸ್ ಯುವರ್ ಯಾರ್ಡ್ ಸ್ಟಿಕ್ ಇನ್ ಆರ್ಟ್ ಕ್ಯಾನ್ ಆಲ್ಸೋ ಓನ್ಲಿ ಬಿ ಟ್ರೈನಿಂಗ್ ಅಕಾರ್ಡಿಂಗ್ ಟು ಮಿ. ಸೊ ವೆನ್ ಯು ಗೋ ಬ್ಯಾಕ್ ಟು ಟ್ರೈನಿಂಗ್, ವೆನ್ ಯು ಗೋ ಬ್ಯಾಕ್ ಟು ಬೇಸಿಕ್ಸ್ ಎವ್ರಿ ಡೇ, ದೆನ್ ನಿಮಗೆ ಕಾಣುತ್ತೆ ನಿಮ್ಮ ದೇಹ ಎಲ್ಲಿದೆ, ನಿಮ್ಮ ಮನಸ್ಸೆಲ್ಲಿದೆ.
that is almost diagnostic on some level. Hey. So for me that works, and obviously every actor will have his or own process ಅನ್ಸುತ್ತೆ. Lovely. Sorry, I'll just take a cue from where you left off ಅಲ್ಲ, ಅಂದರೆ ರೈಸಿಂಗ್ ಅಪ್ ದಿ ಲ್ಯಾಡರ್ ಆರ್ ರೈಸಿಂಗ್ ಅಪ್ ದಿ ರ್ಯಾಂಕ್ಸ್ ಅಂತ ಹೇಳುವಾಗ ಇದು ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಖಂಡಿತ ಇಲ್ಲ. ಬಟ್ ಫಾರ್ ದಿ ಪಾಪ್ಯುಲಾರಿಟಿ ದಟ್ ಐ ಸಾ ಇನ್ ದೋಸ್ 15 minutes ಔಟ್ಸೈಡ್ ಆನ್ ದ ಸ್ಟ್ರೀಟ್ಸ್, ಆ್ಯಂಡ್ ಶುದ್ಧಿ ಆಗಿದ್ದು 10 ವರ್ಷ ಆಗಿತ್ತೆ, ಈಸಿಲಿ 2014. ಹಾಂ. ಸೊ ಹೌ ಡು ಯು ರೇಟ್ ಯುವರ್ ಓನ್ ಸಕ್ಸಸ್ ಫೇಲ್ಯೂರ್ ಇಲ್ಲ, ಓಕೆ, ಬಟ್ ಅಟ್ ದಿ ಸೇಮ್ ಟೈಮ್ ವೆನ್ ಯು ಲುಕ್ ಎಟ್ ಯುವರ್ ಸ್ಪ್ಯಾನ್ ಸೋ ಫಾರ್, ನಿಮ್ಮದೇ ಒಂದು ಅಪ್ರೈಸಲ್ ಅಥವಾ ನಿಮ್ಮದೇ ಒಂದು ಪರ್ಫಾರ್ಮೆನ್ಸ್ ವ್ಯಾಲ್ಯೂಯೇಷನ್ ಏನಾಗಿರುತ್ತೆ? ಸೊ ನನಗೆ ಅನ್ಸೋದು ಅದು ಆಲ್ಮೋಸ್ಟ್ ಒಂದು ಪ್ರಾಜೆಕ್ಟ್ ಬೇಸಿಸ್ ಆಗುತ್ತೆ. ಯಾಕೆಂದರೆ ನೀವು ಸಿನಿಮಾ ಅಂತ ತೊಗೊಂಡ್ರೆ 6 ತಿಂಗಳಿಂದ ಪ್ರಾಯಶಃ 1 ವರ್ಷ ಒಂದು ಟೀಮ್ ಜೊತೆ ನಾವು ಕೆಲಸ ಮಾಡ್ತೀವಿ. ಅಲ್ಲಿ ಕಲಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಸಿಗುತ್ತೆ, ಯಾಕೆಂದರೆ ತುಂಬ ಬೇರೆ ಬೇರೆ ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ. ಹಾಗೆ ನಾಟಕಗಳನ್ನು ತೊಗೊಂಡ್ರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರಾಸೆಸ್. ಒಂದು 3-3.5 ತಿಂಗಳು ನಾವು ತಾಲೀಮ್ ಮಾಡ್ತೀವಿ, ಅಲ್ಲಿ ಒಂದು ಕ್ಯಾರೆಕ್ಟರ್ ಏನು ಅನ್ನೋದಕ್ಕೆ ಜಗಳ ಆಡ್ತೀವಿ, ಗುದ್ದಾಡ್ತೀವಿ, ಆಮೇಲೆ ಒಂದು ಹಂದರಕ್ಕೆ ಬರುತ್ತೆ ಅದು. ಸೊ ಐ ಥಿಂಕ್ ದ್ಯಾಟ್ ಪ್ರಾಸೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ, ಬಿಕಾಸ್ ಐ ಆಮ್ ಕಾನ್ಸ್ಟೆಂಟ್ಲಿ ಲುಕಿಂಗ್ ಆ್ಯಂಡ್ ಲರ್ನಿಂಗ್. ನನಗೆ ಎಲ್ಲೆಲ್ಲಿ ಕಲಿಕೆ ಸಿಗುತ್ತೆ ಅಲ್ಲಿ ಸ್ವಲ್ಪ ನಿರ್ಭಯವಾಗಿ ನಾನು ಇರೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಅಲ್ಲಿ ಭಯ ಪಟ್ಬಿಟ್ರೆ ದೇರ್ ಇಸ್ ನೋ ಲರ್ನಿಂಗ್. ಇಫ್ ಐ ಫೇಲ್ ಐ ಆಮ್ ವೆರಿ ಹ್ಯಾಪಿ, ಬಿಕಾಸ್ ದೆನ್ ಐ ನೋ ಪರ್ಹ್ಯಾಪ್ಸ್ ವಾಟ್ ಐ ಕ್ಯಾನ್ ಡೂ. ಇಫ್ ಐ ಓನ್ಲಿ ಸಕ್ಸೀಡ್ ದೆನ್ ದೆರ್ ಇಸ್ ನೋ ಪ್ಯಾರಾಮೀಟರ್ ಎಟ್ ಆಲ್. ಸೊ ಇವಾಗ ನಾವು ಏನೇ ಕೆಲಸ ಮಾಡಿದ್ರು ಅಲ್ಲಿ ಯಾರೋ ಬಂದು ಏನಾದ್ರು ಹೇಳಿದ್ರೆ ಅದನ್ನು ಪ್ರಾಯಶಃ ಕೇಳಿಸ್ಕೊಂಡ್ರೆ ವಿ ಕ್ಯಾನ್ ಗ್ರೋ ಅ ಲಿಟಲ್ ಮೋರ್, ಆ್ಯಂಡ್ ಅದನ್ನ ಪ್ರಾಕ್ಟೀಸಿಗೆ ತೊಗೊಂಬಂದರೆ ವಿಲ್ ಡೆಫಿನೆಟ್ಲಿ ಗ್ರೋ. ಗ್ರೋನ ಹೇಗೆ ಡಿಫೈನ್ ಮಾಡ್ತೀರಿ? ಗ್ರೋಯಿಂಗ್ ಫಾರ್ ವಾಟ್, ಗ್ರೋಯಿಂಗ್ ಇನ್ ವಾಟ್? So that is for me it's very clear in my head, because for me craft is something that is primary. Andre my body, mind, whatever set of things to come together for a character. Very nice. Even over a set of years I have come to a certain process, and ನಾನು ಆ ಪ್ರಾಸೆಸ್ಸೇ ದೊಡ್ಡದು ಅಂತ ಕೆಲಸ ಮಾಡ್ತಿದ್ದೆ ಒಂದು 3 ವರ್ಷದ ಮುಂಚೆ, because I was stuck to the process. But then I realized that if you stick to the process then it is actually counterintuitive. ಸೊ ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು. ಸೊ ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಯೋಗ ಯೋಗ್ಯತೆ ಎರಡೂ ಮನುಷ್ಯಂಗಿರುತ್ತೆ. ಯೋಗ್ಯತೆ ಬೆಳೆಸ್ಕೊಳ್ತಾ ಹೋಗಬೇಕು. ಯೋಗ ಆದಾಗ ಅದು ಬೇರೆಯವ್ರಿಗೆ ಗೊತ್ತಾಗುತ್ತೆ ನಿಮ್ಮ ಯೋಗ್ಯತೆ ನೀವು ಬೆಳೆಸ್ಕೋಬೇಕಾದ್ರೆ ನಿಮ್ಮ ಕರ್ತವ್ಯ, ನಾಟ್ ದ ವರ್ಲ್ಡ್ ಟು ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅನ್ಸುತ್ತೆ. ಗ್ರೇಟ್ ಸರ್. ಈಗ ಸೆಲ್ಫಿ ಮಮ್ಮಿಂದಾನೆ ಬರೋಣ, ರೈಟ್? ಅಲ್ಲಿ ಒಂದು ಮಕ್ಕಳಲ್ಲಿ ಒಂದು ಮೊಬೈಲ್ ಫೋನ್ ಅಡಿಕ್ಷನ್ ಅನ್ನೋದು ಒಂದು ಫ್ಯಾಮಿಲಿ ಸೆಟಪ್ ಅಲ್ಲಿ ಹೇಳಿದ್ರಿ ಅಲ್ಲ, ಆ ಐಡಿಯಾ ಬರೋದಾಗ್ಲಿ ಅಥವಾ ಈಗ ಮಿಸ್ಟರ್ ರಾಣಿಯ ಒಂದು ಐಡಿಯಾ ಬರೋದಾಗ್ಲಿ, ವೇರ್ ಡು ಯು ಗೆಟ್ ದೀಸ್ ಐಡಿಯಾಸ್ ಫ್ರಮ್? ಅದು ನನಗೆ ನನ್ನ ಸುತ್ತಮುತ್ತ ನೋಡ್ತಾ ಇದ್ದೆ, ಅಲ್ಲಿಂದನೇ ಬಂದಿತ್ತು. ಮಕ್ಕಳುಗಳು, ನಮ್ಮ ಮಕ್ಕಳು, ಬೇರೆಯವ್ರ ಮಕ್ಕಳು ಎಲ್ಲ. ಸೊ ಆವಾಗ ಆಸ್ ಎ ಪೇರೆಂಟ್ ನಮ್ಮ ರೋಲ್ ಏನು, ಇದನ್ನೇ ಯಾಕೆ ಮಾಡಬಾರ್ದು ಇಂಟ್ರೆಸ್ಟಿಂಗ್ ಆಗಿ. ನನಗೆ ಆ ಥರ ಇಷ್ಟ, ರಿಯಲಿಸ್ಟಿಕ್ ಇಂದ ಸಬ್ಜೆಕ್ಟ್ನ ತಗೊಳ್ಳೋದು ಆ ಥರ. ಓಕೆ, ಬಟ್ ನಿಮಗೆ ಆ ರೀತಿಯ ಬಿಕಾಸ್ ನಮ್ಮೆಲ್ಲರ ಮನೆಗಳಲ್ಲೂ ನಾವು ಅದನ್ನು ನೋಡ್ತೀವಿ. ಈ ಒಂದು ಎಕ್ಸ್ಟ್ರೀಮ್ಲಿ ಫೆಮಿಲಿಯರ್, ಎಕ್ಸ್ಟ್ರೀಮ್ಲಿ ಕಾಮನ್ ಒಂದು ವಿಚಾರವನ್ನ ಇದರಿಂದ ಒಂದು ಕಥೆಯನ್ನು ಹೇಗೆ ಮಾಡೋದು ಅನ್ನೋ ಭಯ ನಿಮ್ಮಲ್ಲಿ ಬರುತ್ತಾ? ಅಲ್ಲ, ಅಂದರೆ ನನಗೆ ಕಥೆ ಮಾಡೋದು ಅಷ್ಟು ಅದು ನಾನು ಸುಮ್ಮನೆ ಮಾಡ್ತಾ ಇರ್ತೀನಿ. ಏನಾರು ಐಡಿಯಾ ಬಂದರೆ ಬರ್ಕೋತಾ ಇರ್ತೀನಿ, ನೋಟ್ಸ್ ಮಾಡ್ಕೋತಾ ಇರ್ತೀನಿ. ಅದೊಂಥರ ಒಟ್ಟೊಟ್ಟಿಗೆ ಒಂದೊಂದ್ಸರಿ ಬಂದ್ಬಿಡುತ್ತೆ. ಅದೇ ನಂಗೆ ಭಯ ಅಂತ ಅನ್ಸಲ್ಲ. ಈ ಕಂಟೆಂಟೇ ಕರೆಕ್ಟಾಗಿರೋ ಸಿಗಬೇಕು. ಕ್ರಾಫ್ಟ್ ಮಾಡಿಬಿಡ್ಬೋದು. ಕಾಂಟೆಂಟ್ ಅಂತ ನೀವು ಹೇಳೋದು ಆ ಕೋರ್ ಐಡಿಯಾ, ಯಾವ್ದ್ರ ಬಗ್ಗೆ ನಾನು ಈ ಫಿಲ್ಮ್ನ ಮಾಡ್ತಾ ಇದ್ದೀನಿ ಅಂತ. ಸರಿ, ಇದು ಮಿಸ್ಟರ್ ರಾಣಿ ಐಡಿಯಾ ಸಿಕ್ಕಿದ್ದು ಹೇಗೆ? ಇದು ಸ್ವಲ್ಪ ಮುಂಚೆನೇ ಇತ್ತು ನನಗೆ. ನಮ್ಮ ಒಬ್ಬರು ಫ್ರೆಂಡ್ ಇದ್ದರು, ಅವರ ತಂದೆಗೆ ಇವನಿಗೆ ಈ ಫಿಲಮಲ್ಲಿ ವರ್ಕ್ ಮಾಡಬೇಕಂತ ಇಷ್ಟ, ಹೀರೋ ಆಗಬೇಕಂತ ಇಷ್ಟ, ಆ್ಯಕ್ಟಿಂಗ್ ಮಾಡಬೇಕಂತ ಇಷ್ಟ. ಅವ್ರ ತಂದೆಗೆ ಇಂಜಿನಿಯರ್ ಆಗಬೇಕಂತ ಇಷ್ಟ. ಸೊ ಆವಾಗ ಇವನು ಸ್ಟೇಜ್ ಮೇಲೆಲ್ಲರೂ ಮಿಮಿಕ್ರಿ ಮಾಡ್ತಿದ್ದಾರೆ, ಸ್ಟೇಜ್ ಮೇಲೆ ಬಂದು ಹೊಡೆದ್ಬಿಟ್ಟು ಹೇಳ್ಕೊಂಡು ಹೋಗ್ತಾರೆ. ಸೊ ಆವಾಗ ನಾವಿಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ ಗಂಟೆ ಫಿಲಮ್ ಬಗ್ಗೆ. ಆವಾಗ ಅನಿಸಿದ್ದು, ಈಗ ನಿಮ್ಮ ಅಪ್ಪಂಗೆ ಎದುರ್ಕೊಂಡು ಆದರೆ ಹೀರೋ ಆಗಬೇಕು, ಆದರೆ ನಿಮ್ಮ ಅಪ್ಪಂಗೆ ಎದುರ್ಕೊಂಡು ಓಡಾಡಬೇಕು, ಅವಾಗ ಏನು ಮಾಡ್ತೀಯಾ, ಏನು ಅವಾಗ ಬೇರೆ ಬೇರೆ ಗೆಟಪ್ ಹಾಕೊಂಡು ಓಡಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಆಮೇಲೆ ಅದನ್ನೇ ಹುಡುಗಿ ಗೆಟಪ್ ಹಾಕ್ಕೊಂಡು ಓಡಾಡಿದ್ರೆ ಹೆಂಗಿರುತ್ತೆ, ಸೊ ಹುಡುಗಿ ಗೆಟಪ್ ಹಾಕ್ಕೊಂಡು ಓಡಾಡಿದಾಗ ಹುಡುಗಿ ಥರನೇ ಚಾನ್ಸ್ ಸಿಕ್ಬಿಟ್ರೆ ಹೆಂಗಿರುತ್ತೆ, ಆ ಹುಡುಗಿ ಥರ ಚಾನ್ಸ್ ಸಿಕ್ಕಿ ಹೀರೋಯಿನೇ ಆಗಿಬಿಟ್ರೆ ಹೆಂಗಿರುತ್ತೆ. ಈ ಥರ ಹಂಗೆ ಬೆಳೆದು ಆ್ಯಕ್ಚುಲಿ ಅದು ಆವಾಗ ಸುಮ್ಮನೆ ಸೂಪರ್ಫಿಷಿಯಲ್ ಆಗಿತ್ತು ಅದು. ಆಮೇಲೆ ನಾನು ನೋಡ್ತಾ ಇದ್ನಲ್ಲ, ಆದರೆ ನನ್ನ ಫ್ರೆಂಡ್ಸ್ ಸರ್ಕಲ್ಲು ಅವರು ಇವರು
ಸೊ ಎಲ್ಲರಿಗೂ ಏನು ಪ್ರಾಬ್ಲಮ್ ಅಂತಂದರೆ ಎಲ್ಲರೂ ಇಲ್ಲಿ ಫಿಲಮ್ ಇಂಡಸ್ಟ್ರಿಗೆ ಬಂದ ಮೇಲೆ ನಂಗೆ ತುಂಬ ಗೊತ್ತಾಗಿದೆ ಅಂದರೆ ಎಲ್ಲರೂ ಇಲ್ಲಿ ಏನೋ ಆಗೋಕ್ಕೆ ಬಂದವರು ಏನೋ ಆಗಿಬಿಟ್ಟಿದ್ದಾರೆ. ಇಲ್ಲಿ ತುಂಬ ಜನ ಮಾತಾಡಿದಾಗ ಎಲ್ಲರೂ ಹೀರೋ ಆಗೋಕ್ಕೆ ಅಂತ ಬಂದಿದ್ದಾರೆ, ಲೈಟ್ ಬಾಯ್ ಆಗಿದ್ದಾರೆ, ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ, ಎಡಿಟರ್ ಆಗಿದ್ದಾರೆ, ಏನೇನೋ ಆಗ್ಬಿಟ್ಟಿದ್ದಾರೆ. ಸೊ ಎಷ್ಟೊಂದು ಹತ್ರ ಮಾತಾಡಿದೆ ಅಂದರೆ ಯಾಕೆ ನೀವು ಚೇಂಜ್ ಮಾಡಿಕೊಂಡ್ರಿ, ಯಾಕೆ ಆಗೋಕ್ಕಾಗಲಿಲ್ಲ ಅಂತಂದರೆ ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಾಗಿ ತುಂಬ ಜನ ಗೊತ್ತಿಲ್ಲ ಯಾಕೆ. ಆಮೇಲೆ ತುಂಬ ಜನ ಇಲ್ಲ ಆಗೋಕ್ಕಾಗಲಿಲ್ಲ, ಅದಕ್ಕೆ ಏನು ಸಿಗ್ತದನ್ನು ಮಾಡ್ಬಿಟ್ಟೆ ನಾನು. ಸೊ ಅವರಿಗೆ ಬಟ್ ದೇ ಡೋಂಟ್ ಲೈಕ್ ವಾಟ್ ದೇ ಆರ್ ಡೂಯಿಂಗ್, ಅದು ಪ್ರಾಬ್ಲಮ್. ಅದು ನನಗೆ ಅರ್ಥ ಆಗಿದ್ದು. ಸೊ ಆ ಡಿಸಪಾಯಿಂಟ್ಮೆಂಟಲ್ಲೇ ದೇ ಆರ್ ಲೀವಿಂಗ್ ಇನ್ ಎ ಮೀಡಿಯಾಕರ್ ಲೈಫ್. ಅದೇ ಥರ ನಾನು ಸುತ್ತಮುತ್ತ ನೋಡ್ತಾ ಇರ್ತೀನಲ್ವ, ನನಗೆ ಇದೇ ಪಾಯಿಂಟ್ ಸ್ಟ್ರಕ್ ಆಗಿದೆ. ಅಂದರೆ 90% ಅಥವಾ ಮೋರ್ ಮೆಜಾರಿಟಿ ಆಫ್ ಪರ್ಸೆಂಟ್ ಯಾರಿಗೂ ಅವ್ರಿಗೆ ಮಾಡ್ತಾರೆ ಕೆಲಸನೇ ಇಷ್ಟ ಇಲ್ಲ. ಸೊ ದಟ್ಸ್ ವೈ ಎಲ್ಲರೂ ಮೀಡಿಯಾಕರ್ ಆಗ್ತಾಯಿದ್ವಿ, ನಾವೆಲ್ಲ ದಿವಸ ಮೀಡಿಯಾಕರ್ ಆಗ್ತಾಯಿದ್ದೀವಿ. ಸೊ ಅದರಿಂದ ನನಗೆ ಇನ್ನೂ ಸ್ಟ್ರಾಂಗ್ ಆಗಿ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಈಗ ಮೀಡಿಯಾಕರ್ ಆಗದೆ ಒಬ್ಬ ಹುಡುಗ ಪ್ಯಾಷನೇಟ್ ಆಗಿ ಅವ್ನು ಅಂದ್ಕೊಂಡಿದ್ದನ್ನೇ ಮಾಡೋಕ್ಕೆ ಹೋದಾಗ ಎಕ್ಸ್ಟ್ರೀಮ್ಗೆ ಹೋದ್ರೆ ಏನಾಗ್ಬೋದು. ಸೊ ಅವನು ಹೀರೋ ಆಗಬೇಕು ಅಂದ್ರೆ ಹೀರೋನೇ ಆಗ್ಬಿಡ್ಬೋದು. ಸೊ ಇದರಲ್ಲಿ ಇಡೀ ಸೊಸೈಟಿಯ ಕಾಂಟ್ರಿಬ್ಯೂಷನ್ ಇದೆ. ಆ್ಯಕ್ಚುಲಿ ಇದು ಟ್ರಾಜಿಡಿ, ನಾವು ಕಾಮಿಡಿಯಾಗಿ ಮಾಡಿರೋದು ಇದನ್ನ. ಸೊ ನನಗೆ ಹಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದ್ದು, ಇದು ಟ್ರಾಜಿಡಿ ಆ್ಯಕ್ಚುಲ್ ಆಗಿದ್ದು. ಇದು ಇವನು ಆಗಕ್ಕೆ ಕಾರಣ ಅವ್ರ ಅಪ್ಪ ಹಿಂಗೆ ಒಂದು ಲೆವೆಲಲ್ಲಿ. ಸೊ ಅವ್ರ ಅಪ್ಪ ಅವನ್ನ ಬಿಟ್ಬಿಟ್ಟಿದ್ರೆ ಅಥವಾ ಅವನ್ನ ಹೀರೋ ಆಗಕ್ಕೆ ಎನ್ಕರೇಜ್ ಮಾಡಿದ್ರೆ ಅವ್ನು ಹೀರೋನೇ ಆಗ್ಬೋದಾಗಿತ್ತು ಏನೋ. ಬಟ್ ಇವನು ಇದರಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿಬಿಡ್ತಾನೆ ರಾಣಿಯಾಗಿ. ಬಟ್ ಸ್ಟಿಲ್ ಈಸ್ ನಾಟ್ ಹ್ಯಾಪಿ. ಅವ್ನ ಫ್ರೆಂಡ್ಗೆ ಬೈತಾ ಇರ್ತಾನೆ, ನನ್ನ ಮಗನೇ ನಿನ್ನಿಂದ ನಾನು ಹಾಳಾಗಿದ್ದು ಅಂತ ಬೈತಾ ಇರ್ತಾನೆ. ಸೊ ಅಂದ್ರೆ ಅವ್ರಿಗೆ ದೊಡ್ಡ ಬಗ್ಲೆ ಬಂದ್ಬಿಡುತ್ತೆ, ಎಲ್ಲ ಬಂದ್ಬಿಡುತ್ತೆ. ಅಂದ್ರೆ ಆ ಸೆನ್ಸಲ್ಲೇ, ಕಾಮಿಡಿ ಸೆನ್ಸಲ್ಲೇ ಎಲ್ಲ ಆಗುತ್ತೆ. ಬಟ್ ಈಸ್ ನಾಟ್ ಹ್ಯಾಪಿ. ಸೊ ಅಂದರೆ ಅದನ್ನು ನಾನು ಅಂದ್ಕೊಂಡಿದ್ದು, ಅದು ಆ ಕೋರು ಒಂಥರ ಅರ್ಥ ಮಾಡಿಕೊಂಡ್ರೆ ಸಬ್ಕಾನ್ಷಿಯಸ್ ಇದರಲ್ಲಿ ಇಟ್ ರಿಲೇಟ್ಸ್ ಟು ಎವ್ರಿ ಒನ್, ಇಟ್ ಮೇ ರಿಲೇಟ್ಸ್ ಟು ಎವ್ರಿ ಒನ್. ಯಾಕೆಂದರೆ ಎಲ್ಲರೂ ಅದೇ ಸ್ಟೇಟಲ್ಲಿ ಇದ್ದಾರೆ. ಸೊ ಯಾಕೆ ಅಂದರೆ ವೈ ನಾವೀಗ ಆಯಿತಾ ನನಗೆ ಇಷ್ಟ ಇರೋದನ್ನೇ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಏನಾಗುತ್ತೆ, ಏನೂ ಆಗಲ್ಲ. ಐ ಮೇ ಬಿ ಪುವರ್ ಫಾರ್ ಸಮ್ ಟೈಮ್, ಏನೋ ಮಾಡ್ಬೋದು. ಬಟ್ ಆ ಒಳಗಡೆ ಹೋಗ್ತಾ ಹೋದರೆ ಗೊತ್ತಾಗ್ಬೋದು, ಏನೋ ಆಗ್ಬೋದು ನಾಳೆ. ಬಟ್ ನಮ್ಮ ಕಂಡೀಷನಿಂಗ್ ಸ್ಟ್ರಾಂಗ್ ಆಗಿರ್ತದೆ, ಇನ್ಫ್ಲೂಯೆನ್ಸ್ಗಳು, ಅದ್ರ ನಾವೇ ಏನೇನೋ ಕಮಿಟ್ಮೆಂಟ್ ಮಾಡ್ಕೊಂಡು ಬೇರೆಯವ್ರ ಮೇಲೆ ಎತ್ತಾಕ್ತೀವಿ, ಆ ಥರ. ಇಲ್ಲ, ಚೆನ್ನಾಗಿದೆ. ನೀವು ನನಗೆ ಯಾಕೆ ಖುಷಿ ಆಯ್ತು ಅಂದರೆ, ಒಂದು ನಿಮ್ಮ ಈ ಮಾತಿನಿಂದ ನನಗೆ ಕಾನ್ಫಿಡೆನ್ಸ್ ಬರೀತಿ. ಇದೊಂದು ಸರ್ಫೇಷಿಯಲ್ ಆಗಿ ಏನೋ ಒಂದನ್ನು ತಗೊಂಡು ಕಾಮಿಡಿ ಮಾಡಿದ್ದಲ್ಲ. ನೀವು ಹೇಳಿದ ಹಾಗೆ ಒಂದು ಟ್ರಾಜಿಡಿ. ಅಂಡ್ ಯೂಶಲಿ ಅದನ್ನು ಹೇಳ್ತಾರಲ್ಲ, ಈಗ ಯಾರಾದ್ರೂ ಬಿದ್ರೆ ನಮ್ಗೆ ನಗು ಬರುತ್ತೆ, ಬಿದ್ದವ್ರಿಗೆ ಟ್ರಾಜಿಡಿನೇ ಅದು. ಬಟ್ ನಾವು ಅದನ್ನ ನೋಡ್ಕೊಂಡು ನಗ್ತಾ ಇರ್ತೀವಿ. ಸೊ ಟ್ರಾಜಿಡಿಯಿಂದ ಕಾಮಿಡಿ ಹುಟ್ಟೋದು ಅಂತ. ಬಿಕಾಸ್ ಈ ರೀತಿಯ ಒಂದು ಕಥೆಯಲ್ಲಿ ಟ್ರೈಲರ್ ಎಲ್ಲ ನೋಡಿದ ಮೇಲೆ ಆಬ್ವಿಯಸ್ಲಿ ಟ್ರೈಲರ್ ಅಲ್ಲಿ ನೀವು ಕನ್ಕ್ಲೂಷನ್ ಹೇಳಲ್ಲ. ನನಗೀಗ ಕುತೂಹಲ ಇರೋದೇನೆ, ಸರಿ ಈತ ಸೂಪರ್ ಸ್ಟಾರ್ ರಾಜ ರಾಣಿಯಾಗಿ ಸೂಪರ್ ಸ್ಟಾರ್ ಆಗ್ಬಿಟ್ಟ, ಬಟ್ ಅವನಿಗೆ ಇನ್ನೊಂದು ಹುಡುಗಿಯ ಮೇಲೆ ಆಸೆ ಆಗಿದೆ, ಹೂ ಆಲ್ಸೋ ಇಸ್ ಅ ಹೀರೋಯಿನ್. ಶಿ ಇಸ್ ಅನ್ ಆಕ್ಟ್ರೆಸ್, ಶಿ ಇಸ್ ಅ ಸೂಪರ್ ಸ್ಟಾರ್ ಆಫ್ ದ ಕನ್ನಡ ಇಂಡಸ್ಟ್ರಿ ಬಿಫೋರ್ ರಾಣಿ ಸ್ಟೆಪ್ಸ್ ಇನ್. ಓ, ಅದು ಬೇರೆ ಇದೆಯಾ, ಡೈನಾಮಿಕ್ಸ್ ಬೇರೆ ಇದೆ. ಸೊ ನನಗೀಗ ಕುತೂಹಲ ಅಂದ್ರೆ ಇದು ಹೇಗೆ ಎಂಡ್ ಆಗತ್ತೆ. ಇವನು ರಿವೀಲ್ ಆಗಬೇಕು ನನ್ನ ಒಂದು ಕಾಮನ್ ಮ್ಯಾನ್ ಯೋಚನೆಯಲ್ಲಿ. ಅದನ್ನ ಹೇಗೆ ರಿವೀಲ್ ಮಾಡ್ತಾರೆ, ಏನ್ ಎಂಡ್ ಆಗತ್ತೆ ಅನ್ನೋದೇ ಕುತೂಹಲ. ಸೊ ನೀವು ಬರೀತಾ ಹೋಗ್ತೀನಿ, ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತೀರಲ್ಲ, ಆರಂಭ ಹೇಗೆ ಮಾಡ್ತೀರಿ? ಹೌ ಡು ಯು ಸ್ಟಾರ್ಟ್ ಆಫ್? ಬರೆಯ ಕೂತಾಗ ಐಡಿಯಾ ಇದೆ, ಏನ್ ಬರೀತೀರಿ ಫಸ್ಟ್? ಡು ಸ್ಟಾರ್ಟ್ ವಿತ್ ಸೀನ್ 1 ಅಥವಾ ಏನನ್ನು ಅಥವಾ ಪಾಸಿಬಲ್ ಪ್ಲಾಟ್ ಪಾಯಿಂಟ್ಸ್ ನ ಬರ್ಕೊಂಡು ಅದಾದ್ಮೇಲೆ ಸೀನ್ ರೈಟಿಂಗ್ ಕೂರ್ತೀರಾ? ಇಲ್ಲ, ಪ್ಲಾಟ್ ಪಾಯಿಂಟ್ಸ್ ಏನು ಅದು ಮೊದಲೇ ಇರುತ್ತೆ, ಎಲ್ಲ ಒಳಗಡೆ ಇರುತ್ತೆ. ಸೊ ಸ್ಟಾರ್ಟಿಂಗಿಂದಾನೆ ಆಲ್ಮೋಸ್ಟ್ ಬರೆಯೋದು, ಆಮೇಲೆ ಹಿಂದೆ ಮುಂದೆ ಆಗ್ತಾ ಹೋಗುತ್ತೆ. ಬಟ್ ಅಂದರೆ ಇದು ಈಗ ಥ್ರಿಲ್ಲರ್ ಅದಾದರೆ ಬೇರೆ ಥರ ಜಾನರ್ ಅಲ್ವಾ, ಅದು ಹಂಗಾಗುತ್ತೆ. ಇದು ಸ್ಟ್ರೈಟ್, ನಮ್ಮದು ಕಾಮಿಡಿ ಸ್ಟ್ರೈಟ್ ನರೇಷನು. ಸೊ ಫಸ್ಟಿಂದನೇ ಬರ್ಕೋತಾ ಹೋದೆ ನಾನು. ಇಲ್ಲಿ ನನಗನ್ಸೋದು ಮಿಸ್ಟರ್ ರಾಣಿಗೆ ಗೆಲುವು ನನ್ನ ಪ್ರಕಾರ ನಿಲ್ಲೋದಲ್ಲೇನೆ, ಇವನ್ಗೆ ಅದು ಫಸ್ಟ್ ಆಪರ್ಚುನಿಟಿ ಸಿಗತ್ತೆ ಒಂದು ಹೆಂಗಸಿನ ವೇಷದಲ್ಲಿ ಏನೋ ಒಂದು ಮಾಡೋದು, ಅದೇನೋ ವರ್ಕ್ ಆಗತ್ತೆ, ಅಲ್ಲಿಂದ ಬರೆಯೋದು ಕಷ್ಟ ಅಂತ ನಂದು. ವಾಸ್ ದಟ್ ರೈಟ್? ಅಲ್ಲಿಂದ ಹೌದು, ಮೇಕಪ್ ಅಲ್ಲಿ ಗೆದ್ಬಿಟ್ರಿ ಆಲ್ ಆಫ್ ದಟ್, ಬಟ್ ಅಲ್ಲಿಂದ ದೃಶ್ಯಗಳು ಬರೀಬೇಕಲ್ಲ. ವಾಟ್ ವಾಸ್ ದಟ್ ಅ ಚಾಲೆಂಜ್? ಅಂದರೆ ಇಟ್ ವಾಸ್ ಎ ಚಾಲೆಂಜ್. ಬಟ್ ನಾವು ಏನು ಅನ್ಕೊಂಡೆ ಅಂದರೆ, ಈಗ ಅದು ಮೇಜರ್ ಪ್ಲಾಟ್ ಪಾಯಿಂಟ್. ಸೊ ಕತೆ ಇಂಟ್ರೆಸ್ಟಿಂಗ್ ಪಾಯಿಂಟೇ ಅದು. ಸೊ ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಕತೆ ಒಳಗಡೆ ನಾವು ಹೋಗ್ತಾ ಹೋಗ್ತೀವಿ. ಸೊ
ಸೊ ಅಲ್ಲಿ ಅದಕ್ಕೆ ಏನು ಮಾಡಿದ್ವಿ ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ. ಸೊ ಇವನಿಗೆ ಚಾನ್ಸ್ ಸಿಗುತ್ತೆ. ಸೊ ಚಾನ್ಸ್ ಸಿಕ್ಕಿದಾಗ ಆ ಶೂಟಿಂಗ್ ಸೆಟ್ಟಲ್ಲಿ ಇವನು ಹುಡುಗಿಯಾಗಿ ಹೋಗ್ತಾನೆ. ಅಲ್ಲೇ ಅವಳು ಇನ್ನೊಬ್ಳು ದೀಪಿಕಾ ಅಂತಿದ್ದಾಳಲ್ಲ, ಸೊ ಅವಳು ಆಲ್ರೆಡಿ ಸೂಪರ್ ಸ್ಟಾರು. ಸೊ ಅಲ್ಲಿ ಈ ಪಾರ್ವತಿ ನಾಯರ್. ಸೊ ಈ ರಾಣಿ ವೇಷದಲ್ಲಿದ್ದಂಥ ರಾಜ ಅವಳಿಗಿಂತ ಸೂಪರ್ ಆಗಿ ಆಕ್ಟ್ ಮಾಡ್ತಾನೆ. ಅದರಿಂದ ಅವನು ಆ ಡೈರೆಕ್ಟ್ರಿಗೆ ಇವಳೇ ಇಷ್ಟ ಆಗ್ಬಿಡ್ತಾರೆ ರಾಣಿ. ಅವನು ಅನೌನ್ಸೇ ಮಾಡ್ಬಿಡ್ತಾನೆ. ಅವರಿಬ್ಬರಿಗೆ ಅಲ್ಲಿ ಏನೋ ಒಂಚೂರು ಕ್ಲಾಶ್ ಆಗುತ್ತೆ. ಡೈರೆಕ್ಟರ್ ನೀವೇ ಡೈರೆಕ್ಟ್ ರೋಲ್ ನಾನು. ಸೊ ಅವನು ಅನೌನ್ಸೇ ಮಾಡಿಬಿಡ್ತಾನೆ. ಅನೌನ್ಸ್ ಮಾಡೋದು ಗೊತ್ತಾಗೋದೊಳಗೆ ಅವತ್ತು ರಾತ್ರಿ ಇವೆಲ್ಲ ರೋಡ್ ಸೈಡಲ್ಲಿ ಕೂತ್ಕೊಂಡು ಇನ್ನು ಡ್ರೆಸ್ಸು ತೆಗ್ದಿರಲ್ಲ, ಪಾನಿಪುರಿ ತಿಂತ ಕೂತಿರ್ತಾರೆ. ಆವಾಗ ಇವರಿಗೆ ದೊಡ್ಡ ಶಾಕಿಂಗ್ ಆಗುತ್ತೆ. ಚೆನ್ನಾಗಿದೆ. ಸೊ ಇಟ್ ಹ್ಯಾಪನ್ಸ್ ಇಮಿಡಿಯೇಟ್ಲಿ. ಸರಿ. ಸೊ ಅದಾದ್ಮೇಲೆ ಏನಾಗುತ್ತೆ, ಅದೇ ಮೇನ್ ಕತೆ ಹೋಗ್ತಾ ಹೋಗುತ್ತೆ. ಕರೆಕ್ಟ್. ಅಂಡ್ ದಟ್ ಇಸ್ ವೇರ್ ಐ ಥಿಂಕ್ ರೈಟಿಂಗ್ ಬಿಕಮ್ಸ್ ಅ ವೆರಿ ಬಿಗ್ ಚಾಲೆಂಜ್. ಆಬ್ವಿಯಸ್ಲಿ ನಾನು ನಿಮ್ಮನ್ನ ಸೀನ್ಸ್ ಹೇಳಿ ಅಂತ ಹೇಳಲ್ಲ, ಅಂದ್ರೆ ಎಷ್ಟೊಂದು ಡೈಮೆನ್ಷನ್ಸ್ ಹೋಗುತ್ತಲ್ಲ. ನನಗೆ ಅದನ್ನ ಮಾತ್ರ ಹೇಳಿ. ಐ ವಾಂಟ್ ದಿ ಆಡಿಯನ್ಸ್ ಟು ನೋ ಅಂಡ್ ಐ ವಾಂಟ್ ಟು ನೋ ಆಸ್ ವೆಲ್. ಏನು ಅಂದ್ರೆ ಅಲ್ಲಿ ತನಕ ತಂದ್ರಿ, ಡೈರೆಕ್ಟರ್ ಅನೌನ್ಸ್ ಮಾಡ್ದ, ಆಯ್ತಾ? ಅದಾದ್ಮೇಲೆ ನೀವು ಹೇಳಿದ್ರಲ್ಲ ಇಂಟ್ರೆಸ್ಟಿಂಗ್ ಆಗಿದೆಯಾ, ಇನ್ನೂ ಹೇಗೆ ಇಂಟ್ರೆಸ್ಟಿಂಗ್ ಮಾಡ್ಬೋದು, ಜಸ್ಟ್ ಟೆಲ್ ಮೀ ಅದನ್ನ ಹೇಗೆ ಆಲೋಚನೆ ಮಾಡ್ತೀರಿ ಅಂತ. ದೃಶ್ಯಗಳನ್ನ ಆಬ್ವಿಯಸ್ಲಿ ಹೇಳ್ಬೇಡಿ, ಬಟ್ ಏನೋ ಬರ್ಕೊಳ್ತೀರಿ. ಓಕೆ, ಅನೌನ್ಸ್ಮೆಂಟ್ ಆಯ್ತು, ಇವನು ರಸ್ತೆಯಿಂದ ತಿಂತಾ ಇದ್ದಾನೆ, ಅವನಿಗೆ ಸುದ್ದಿ ಹೋಗಿ ತಲುಪ್ತು, ರೈಟ್? ಅಲ್ಲಿಂದ ಹೇಗೆ ಯೋಚನೆ ಮಾಡ್ತೀರಿ? ಸೊ ಅವಾಗ ಈಗ ಈ ಪಾತ್ರದ ಒಳಗೆ ಹೋಗ್ಬಿಡ್ತೀರಾ, ಸುದ್ದಿ ಬಂದ್ರೆ ಅವನೇನ್ ಮಾಡ್ತಾನೆ? ಸೊ ಈಗ ಅಲ್ಲಿ ಈಗ ಈ ಪಾತ್ರ ಇದೆ, ಇವನ್ ಫ್ರೆಂಡ್ ಮಂಜ, ಕ್ಲೋಸ್ ಫ್ರೆಂಡ್ ಮಂಜ, ಅವನ ಪಾತ್ರ ಇದೆ. ಸೊ ಈಗ ಇವನಿಗೆ ಇಷ್ಟ ಇಲ್ಲ. ಸೊ ಇವನಿಗೆ ಇಷ್ಟ ಇಲ್ಲದ್ರೆ ಇವನು ಕಂಟಿನ್ಯೂ ಮಾಡ್ತಾನ, ಬಟ್ ಕಂಟಿನ್ಯೂ ಮಾಡಲೇಬೇಕು. ಯಾಕೆಂದರೆ ಅವ್ನಿಗೆ ಆಲ್ರೆಡಿ ಅವನ ಫ್ರೆಂಡುಗೆ ಎಲ್ಲ ಸಿಕ್ಬಿಟ್ಟಿದೆ. ಇವ್ರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಮನಿ, ಫೇಮು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಆಬ್ವಿಯಸ್ಲಿ ನನಗೆ ಬಿಡೋಕ್ಕೆ ಇಷ್ಟ ಇಲ್ಲ. ಸರಿ. ಇನ್ನು ಅಪ್ಪನ ಡೈಮೆನ್ಷನ್ ಇದೆ, ಅಪ್ಪನ ಗೊತ್ತಾಗ್ಬಿಟ್ರೆ ಇವನು. ಸೊ ಅದ್ರ ಜೊತೆಗೆ ಇವನು ಕ್ಲಿಕ್ ಆಗ್ತಾ ಇದ್ದಂಗೆ ಇವನು ಯಾರನ್ನ ಇಷ್ಟಪಡ್ತಾ ಇರ್ತಾನೆ, ಅವಳ ಕೆರಿಯರ್ ಮಾರ್ಕೆಟ್ ಫುಲ್ ಬಿದ್ದೋಗಿ ಅವಳು ಡೌನ್ ಆಗ್ಬಿಡ್ತಾಳೆ. ಸೊ ಅದು ಒಂದು ಡೈಮೆನ್ಷನ್ಸ್ ಇದೆ. ಇವನು ಏನು ಮಾಡ್ತಾನೆ ನೆಕ್ಸ್ಟ್ ಅವಳ ಲೈಫಲ್ಲಿ. ಸೊ ಆಮೇಲೆ ಇವನಿಗೆ ಒಂದು ಗಿಲ್ಟಿ ಫೀಲಿಂಗ್ ಇರ್ತಾ ಹೋಗ್ತದೆ. ಯಾಕೆಂದರೆ ಇವನಿಗೆ ಆಲ್ರೆಡಿ ಫುಲ್ಲು ಫ್ಯಾನ್ಸ್ಗಳು ಸ್ಟಾರ್ಟ್ ಆಗಿಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇದರಲ್ಲಿ ಅಭಿಮಾನಿಗಳು, ರಾಣಿ ರಿಯಲ್ ಅಂತ ಜನಕ್ಕೆ. ಸೊ ಆ ಗಿಲ್ಟಿನೆಸ್ಗೋಸ್ಕರ ಅವ ಏನು ಮಾಡ್ತಾನೆ, ಇವನು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾನೆ. ಸೊ ತುಂಬ ಡೈಮೆನ್ಷನ್ಸ್ ಬರ್ತಾ ತಲೆಯಲ್ಲಿ ಬರ್ತಾ ಹೋಯಿತು ನನಗೆ. ಅದರಲ್ಲಿ ಯಾವುದಕ್ಕೆ ಪ್ರಾಮಿನೆಂಟ್ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಎಮೋಷನಲ್ ಲೇಯರ್. ಈಗ ಅಪ್ಪ ಮಗನ ಮಧ್ಯೆ ಎಮೋಷನಲ್ ಲೇಯರ್ ಏನು ತರಬಹುದು. ಸೊ ಅಪ್ಪನಿಗೆ ಗೊತ್ತಾಗ್ಬಿಟ್ರೆ ಏನಾಗುತ್ತೆ. ಸೊ ಅಪ್ಪ ರಿಯಲೈಸ್ ಆಗ್ತಾನ, ಆ ರಿಯಲೈಸ್ ಆಗೋದನ್ನು ಹೆಂಗೆ ಇಂಟ್ರೆಸ್ಟಿಂಗಾಗಿ ಮಾಡ್ಬೋದು. ಅಪ್ಪಂಗೆ ಅಕಸ್ಮಾತ್ ರಾಜ ಸಿಗದೆ ರಾಣಿನೇ ಸಿಕ್ಕಿ, ರಾಣಿಯಿಂದ ಅಪ್ಪ ಏನಾದ್ರು ಇನ್ಫ್ಲೂಯೆನ್ಸ್ ಆಗ್ತಾನ, ಆವಾಗ ಅವನಿಗೆ ಅನ್ಸುತ್ತೆ ನನ್ನ ಮಗನಿಗೆ ನಾನು ಮಾಡಿದ ತಪ್ಪು ಅಂತ. ಆ ಥರ ಎಷ್ಟೊಂದು ಡೈಮೆನ್ಷನ್ಸ್ ಚೆನ್ನಾಗಿದೆ. ಸೊ ಅದೇ ಥರ ಈ ಡೈರೆಕ್ಟ್ರುಗೆ ಹೀರೋಯಿನ್ ರಾಣಿ ಗೊತ್ತಾಗದೆ ರಾಣಿ ಬಗ್ಗೆ ಏನಾದ್ರು ಲವ್ ಆದ್ರೆ ಏನಾಗಬಹುದು. ಸೊ ಅವಾಗ ಇವನೇನು ಮಾಡ್ತಾನೆ. ಸೊ ಎಲ್ಲ ತುಂಬ ಸೂಪರ್ಫಿಷಿಯಲ್ ಕಂಡ್ರೂ ಕೂಡ ಸೂಪರ್ಫಿಷಿಯಲ್ ಮಾಡದೆ ಕರೆಕ್ಟ್ ಸ್ವಲ್ಪ ಏನಾದ್ರು ಹೇಳ್ಬೋದಾ. ಕರೆಕ್ಟ್. ಸೊ ಆ ಥರ ಅಪ್ರೋಚೇ ನಾವು ಟ್ರೈ ಮಾಡಿದ್ದು. ಈ ಒಂದು ಆ್ಯಕ್ಟಿಂಗ್ ಆಗ್ಬೋದು, ನಾವು ತುಂಬ ಕ್ಯಾರೆಕ್ಟರ್ ಎಲ್ಲೂ ಬಫೂನ್ ಥರ ಯಾವ ಕ್ಯಾರೆಕ್ಟರು ಬಿಹೇವ್ ಮಾಡಲ್ಲ. ಯಾಕೆಂದ್ರೆ ನಮ್ಮ ಇಡೀ ಟೀಮಲ್ಲಿ ನಾವೆಲ್ಲ ಸೇರಿದಂಥವ್ರು ಸ್ವಲ್ಪ ಅದೇ ಥರದವರು, ಥಿಯೇಟ್ರು ಆ ಥರ. ಸೊ ಆ ಥರ ಬರೋಲ್ಲ ಯಾರಿಗೂ ಅಪ್ರೋಚು. ಕ್ಯಾರೆಕ್ಟರ್ಸ್ ಹಾಗೆ ಇರುತ್ತೆ, ಸಿಚುವೇಶನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ ಕಾಮಿಡಿಯಾಗಿ. ಆ ಥರ ಟ್ರೈ ಮಾಡಿದ್ವಿ. ಇಲ್ಲ, ತುಂಬ ಒಳ್ಳೆ ಉತ್ತರವನ್ನು ಕೊಟ್ಟರೆ. ಬಿಕಾಸ್ ಚೆನ್ನಾಗಿ ಹೇಳಿದ್ರಿ. ಏನು ಅಂದರೆ ಅಪ್ಪನ ಆ್ಯಂಗಲ್ ಒಂದಿದೆ, ಈ ದೀಪಿಕಾ ಆ್ಯಂಗಲ್ ಒಂದಿದೆ, ಡೈರೆಕ್ಟರ್ದು ಒಂದು ಆ್ಯಂಗಲ್ ಇದೆ, ಆಬ್ವಿಯಸ್ಲಿ ಪ್ರೊಟಗನಿಸ್ಟ್ದೇ ಒಂದು ಆ್ಯಂಗಲ್ ಇದೆ. ಇದೆಲ್ಲವನ್ನು ಇಂಟರ್ಪ್ಲೇ ಮಾಡ್ತಾ ಹೋಗ್ತಾರೆ. ಬ್ಯೂಟಿಫುಲ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ಈಗ ನೀವಾಗಲೇ ಹೇಳಿದ್ರಿ, ನನಗೆ ಯಾವುದೇ ಚಿತ್ರ ಸಿಕ್ಕಿದ್ರು ಕೂಡ ಅದು ಆಡಿಷನ್ಸ್ ಮೂಲಕವೇ ಸಿಕ್ಕಿದ್ದು ಅಂತ. ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದಿಸ್ ಫಿಲ್ಮ್ ಇನ್ ದ ಫಸ್ಟ್ ಪ್ಲೇಸ್? ಹೌ ಡಿಡ್ ಐ ಗೆಟ್ ಟು ನೋ ಅಬೌಟ್ ಮಿಸ್ಟರ್ ರಾಣಿ? ಐ ಥಿಂಕ್ ಸೋಷಿಯಲ್ ಮೀಡಿಯಾದಲ್ಲೇ ಸಾಕಷ್ಟು ಮೆಸೇಜಸ್ ಎಲ್ಲ ಬಂದಿತ್ತು. ಆ್ಯಂಡ್ ಐ ಥಿಂಕ್ ಒನ್ ರೌಂಡ್ ಕಾಂಟ್ಯಾಕ್ಟು ಮಾಡಿದರು, ಆಫೀಸ್ ಟೀಮಿಂದ ಕಾಂಟ್ಯಾಕ್ಟ್ ಮಾಡಿದರು. ಬಟ್ ಅಗೇನ್ ಐ ಹ್ಯಾಡ್ ಜಸ್ಟ್ ಫಿನಿಶ್ ಸಾರಾಂಶ ಅಂತ ಒಂದು ಸಿನಿಮಾ ಮುಗಿಸಿದ್ದೆ ನಾನು ಅವಾಗ. ಆ್ಯಂಡ್ ಅದರಲ್ಲಿ ಒಂದು ಬರಹಗಾರನ ಪಾತ್ರ. ಸೊ ಆ ಸ್ಟೀರಿಯೋ ಟೈಪನ್ನು ಹೆಂಗೆ ಫಾಲೋ ಮಾಡ್ಬೋದು ಅಂತ ನಾನು ಒಂದು ಸ್ವಲ್ಪ ಜಾಸ್ತಿ ವೇಟ್ ಗೇನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಫಸ್ಟ್ ಟೈಮ್ ಬಂದು ಆಡಿಷನ್ ಮಾಡಿದೆ.
ಆಬ್ವಿಯಸ್ಲಿ ದ ಸ್ಕ್ರಿಪ್ಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಸಮ್ ಲೆವೆಲ್. ನಮ್ಗೆ ಕೊಟ್ಟಿರೋ ಸ್ಕ್ರಿಪ್ಟು ಆ್ಯಕ್ಚುಲಿ ನಾನು ದೀಪಿಕನ್ ರೋಲ್ ಮಾಡಿದ್ದೆ ಯಾವಾಗ, ಇಫ್ ಐ ರಿಮೆಂಬರ್ ರೈಟ್, ಅವ್ರ ಲೈನ್ಸ್ ಕೊಟ್ಟಿದ್ರು ಸರ್ ನನಗೆ. ಅಂದರೆ ಒಂದು ಸ್ಟಾರ್ಡಮಲ್ಲಿದೆ, ಸ್ಟಾರ್ಡಮ್ ನನ್ನ ಕೈಯಿಂದ ನಶಿಸಿ ಹೋಗ್ತಾ ಇದೆ, ಆದರೂ ನಾನು ನನ್ನ ರಿಸಾಲ್ವ್ನ ಬಿಡ್ತೀನಾ ಇಲ್ವಾ ಅನ್ನೋ ಥರದ್ದೇನೋ ಅನಿಸಿ. ಸೊ ಪರ್ಫಾರ್ಮ್ ಎಲ್ಲ ಮಾಡಿದೆ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು. ಆಸ್ ಅ ಫೀಮೇಲ್, ಕರೆಕ್ಟ್. ಸೊ ದೇ ಆ್ಯಕ್ಚುಲಿ ಪುಟ್ ಅಸ್ ಇನ್ ದ ಡ್ರೆಸ್. ಓಕೆ. ಸೊ ದೇ ಟುಕ್ ದ ಪೇನ್ಸ್. ಯಾರ್ಯಾರು ಬಂದರು 400 ಜನನೋ 200 ಜನನೋ ಅವ್ರು ಆಡಿಷನ್ ಮಾಡಿದ್ರು. ಆ್ಯಂಡ್ ದೇ ವೆಂಟ್ ಟು ದ ಪಾಯಿಂಟ್ ಆಫ್ ಪೇನ್ ಟು ಸೇ ಇಲ್ಲ, ವಿ ಹ್ಯಾವ್ ಟು ಪುಟ್ ದೆಮ್ ಇನ್ ಅ ಕಾಸ್ಟ್ಯೂಮ್, ವಿ ಹ್ಯಾವ್ ಟು ಪುಟ್ ದೆಮ್ ಇನ್ ದ ಮೇಕಪ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ರಿಯಲಿಸ್ಟಿಕ್ಲಿ ಸ್ಕ್ರೀನ್ ಮೇಲೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ಅದಷ್ಟನ್ನು ಮಾಡಿದ ಮೇಲೆ ದೇವರ್ ಲೈಕ್ ಹೋಗಿ ಚೆನ್ನಾಗಿದೆ ಸರ್ ಆ್ಯಕ್ಟಿಂಗ್ ಎಲ್ಲ ನಿಮ್ಮದು, ಆದರೆ ಸ್ವಲ್ಪ ಆಂಟಿ ಥರ ಕಾಣ್ತಿದ್ದೀರಾ ಸ್ಟ್ರೇಟಾಗಿ ಹೇಳಿದ್ರು. ಸೊ ದೆನ್ ದೇರ್ ವಾಸ್ ನೋ ಅದರ್ ಪಾಯಿಂಟ್ ಬಿಕಾಸ್ ಫಿಸಿಕ್ಯಾಲಿಟಿ ವಾಸ್ ದ ಫಸ್ಟ್ ಥಿಂಗ್ ದಟ್ ವಾಸ್ ಗೆಟಿಂಗ್ ಕಮೆಂಟೆಡ್ ಅಪಾನ್. ಸೊ ಹ್ಯಾಡ್ ಟು ವರ್ಕ್ ಆನ್ ಫಿಸಿಕ್ಯಾಲಿಟಿ. And I think that's also an important thing that maybe people ignore nowadays because of so many other things that we're standing on as crutches. But I think as theatre actors ನಮ್ಗೆ ತುಂಬ ಘಿಸೋಫೈ ಆಗೋಗಿದೆ. that physicality ಮಾಡಿದ್ರೆ easily you're able to get to the stereotype. What are the other crutches? Like for example your music or your rest of performance parameters are so enhanced today, right? ಇವಾಗ ನೀವು ಹೋಗಿ ಒಂದು ಸಿನಿಮಾ ನೋಡಿದ್ರೆ so much of it is about the visual quality, about how the camera moves and the rest of it, rather than just the performance. So it's not in isolation anymore. But ಇವತ್ತಿನ ದಿನ ಅದ್ರ ಬಗ್ಗೆ ಕೆಲಸ ಮಾಡಿದ್ರೆ that is also the easiest step. ಆ್ಯಂಡ್ ಇನ್ಯಾರೋ ಎಲ್ಲೋ ಬೇರೆ ಇಂಡಸ್ಟ್ರಿಯಲ್ಲಿ ಮಾಡ್ತಿದ್ದಾರೆ ಅಥವಾ ನಮ್ಮ ಇಂಡಸ್ಟ್ರಿಯಲ್ಲಿ ಬೇರೆ ಯಾರೋ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡೋಕ್ಕಿಂತ ನಾವು ಮಾಡಿದ್ರೆ ಐ ಥಿಂಕ್ ಇಟ್ಸ್ ಕ್ವೈಟ್ ಪಾಸಿಬಲ್. ಇಟ್ಸ್ ನಾಟ್ ಎನ್ ಇಂಪಾಸಿಬಲ್ ಥಿಂಗ್. ಸೊ ಆ ಫಿಸಿಕ್ಯಾಲಿಟಿ ಮೇಲೆ ಕೆಲಸ ಮಾಡೋದು ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ದ್ಯಾಟ್ಸ್ ಹೌ ಐ ಗಾಟ್ ಟು ನೋ ಅಬೌಟ್ ಮಿಸ್ಟರ್ ರಾಣಿ. ಆ್ಯಂಡ್ ಸ್ಕ್ರಿಪ್ಟ್ ಕೇಳಿದ ಮೇಲಂತೂ ಐ ವಾಸ್ ಸೋ ಕಿಕ್ಡ್ ಅಪ್. ನಾನು ಮಧು ಸರ್ಗೆ ಆವಾಗಲೇ ಕಷ್ಟ ಕೊಟ್ಬಿಟ್ಟಿದ್ದೀನಿ. ಫಸ್ಟ್ ಹೋಗ್ಬಿಟ್ಟು ನಾನು ಸ್ಕ್ರಿಪ್ಟ್ ಎಂಡ್ ಟು ಎಂಡ್ ಓದ್ಬಿಟ್ಟು ಸರ್ ಈ ಸೀನ್ ಹಂಗೆ ಮಾಡೋಣ ಹಿಂಗೆ ಮಾಡೋದು ಒಂದು ಡಾಕ್ಯುಮೆಂಟ್ ಎಲ್ಲ ಕಳಿಸ್ಬಿಟ್ಟಿದ್ದೆ ಸರ್ಗೆ. ಸರ್ ಇವ್ನು ಯಾವನ ಸಿಕ್ಕಿದ್ನಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಐ ವಾಸ್ ಸೋ ಎಕ್ಸೈಟೆಡ್ ಬಿಕಾಸ್ ಪ್ರೈಮರಿಲಿ ಫಸ್ಟ್ ಆಫ್ ಆಲ್ ಬೌಂಡ್ ಸ್ಕ್ರಿಪ್ಟ್ ಕೈಗೆ ಸಿಗೋದೇ ರೇರು, ಟು ಬಿ ರಿಯಲಿ ಆನೆಸ್ಟ್. ಆ್ಯಂಡ್ ಬೌಂಡ್ ಸ್ಕ್ರಿಪ್ಟ್ ಸಿಕ್ಕಿದ ಮೇಲೆ ನಿಮಗೆ ಸೀನ್ ಎಷ್ಟು ವಿಜುವಲಿ ಕ್ಲಿಯರ್ ಆಗಿದೆ ಅಂತಂದರೆ ಆ್ಯಸ್ ಅನ್ ಆ್ಯಕ್ಟರ್ ಈ ಸೀನನ್ನು ಎಲ್ಲಿ ಹೆಚ್ಚಿಸ್ಬೋದು ಅನ್ನೋದು ನನಗೆ ಕಾಣ್ತಾ ಇತ್ತು. ಬಿಕಾಸ್ ಲೈಕ್ ಯು ಸೈಡ್, ಒಂದು ಉದಾಹರಣೆ ಕೊಡಬಲ್ರಾ? ಡೆಫಿನೆಟ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ರಾಜಾ ಆ್ಯಂಡ್ ರಾಣಿ ಹ್ಯಾವ್ ಟು ಬಿ ಡಿಫರೆಂಟ್. ಆಫ್ ಕೋರ್ಸ್ ಇನ್ ದ ಡ್ರೆಸ್ ಯು ಆರ್ ಡಿಫರೆಂಟ್, ಬಟ್ ವಾಟ್ ಇಸ್ ದ ಟ್ರಾನ್ಸಿಷನ್ ದಟ್ ಕ್ಯಾನ್ ಹ್ಯಾಪನ್ ಬಿಟ್ವೀನ್ ರಾಜಾ ಆ್ಯಂಡ್ ರಾಣಿ ದಟ್ ಕ್ಯಾನ್ ಸ್ಟಿಲ್ ಹೋಲ್ಡ್ ದಟ್ ಟುಗೆದರ್? ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಹುಡುಗಿಯಾಗಿ ಒಬ್ಬ ವ್ಯಕ್ತಿ 3 ವರ್ಷ 4 ವರ್ಷ ಕೆಲಸ ಮಾಡಿಬಿಟ್ಟಿದ್ದಾನೆ, ಅವನಾಗಲೇ 15 ಸಿನಿಮಾ ಮಾಡಿದ್ದಾನೆ, ಹಿ ಹಸ್ ಬಿಕಮ್ ಅ ಸೂಪರ್ ಸ್ಟಾರ್. ಸೊ ಟು ಕ್ಯಾರಿ ದಟ್ ಇಮೇಜ್, some parts of that image will have become him. Correct. So for example I played it very simple and straight because it is safe, because already tumba depth ide. So I made Raja left handed, I made Rani right handed. My key was very simple there. My point of entry is very simple. Janakke adannu nodi left to right ant gottagutte bidutte is not my point. My point is how simply can I get into the script. Very nice. And enhance it. And scene allu ashte, ಇವಾಗ ಏನೋ ಒಂದು ಸೀನ್ ಇದ್ರೆ ಅದಾಗಲೇ ಸೀನ್ ಅಷ್ಟು ಪರಿಪಕ್ವವಾಗಿದ್ರೆ you don't have to do breakdowns on it, but you can simply do something that can enhance it. ಆ ಲೆವೆಲ್ ನಮಗೆ ಫ್ರೀಡಮ್ ಇತ್ತು. ಸೊ ಏನೋ ಒಂದು ಮಾಡಿ ಟ್ರೈ ಮಾಡಿದ್ರು ಸರ್ ಬೇಜಾರು ಮಾಡ್ಕೋತಾ ಇರಲಿಲ್ಲ. ಆ್ಯಂಡ್ ಆ ಒಂದು ಹದ ಬರೋಕ್ಕೆ ವಿ ಹ್ಯಾವ್ ಟೇಕನ್ ಟೈಮ್. ಸರಿ. ಸೊ ಇಟ್ ವಾಸ್ ವೆರಿ ಗುಡ್. ನಾನು ಅದಕ್ಕೆ ಬರೋನಿದ್ದೆ. ಈಗ ಆಡಿಷನ್ ಸಮಯದಲ್ಲಿ ದೀಪಿಕಾ ಒಂದು ಸೀನೋ 2 ಸೀನೋ ಏನೋ ಕೊಟ್ಟಿರ್ತಾರೆ, ಕಾಸ್ಟ್ಯೂಮ್ ಕೊಟ್ಟರು, ಅದನ್ನ ನೀವು ಮಾಡೋದಿತ್ತು. ಕರೆಕ್ಟ್. ಬಟ್ ಆಗ ನೀವು ಒಂದು ಫೆಮಿನಿಟಿಯನ್ನ ಹೇಗೆ ತಂದ್ರು ಚಿತ್ರದ ಶೂಟ್ ಸಮಯದಲ್ಲಿ ಅಂಡ್ ಅಥವಾ ಒಂದು ಗ್ರಿಪ್ ಸಿಕ್ಕಾಗ ಅಲ್ಲಿ ಒಂದು ಫೆಮಿನಿಟಿ ಏನು ಬಂತು, ಕರೆಕ್ಟ್, ವ್ಯತ್ಯಾಸ ಆಯ್ತಾ? ಖಂಡಿತ ಇರುತ್ತೆ. ಬಿಕಾಸ್ ಯು ಆರ್ ಸಪೋರ್ಟೆಡ್ ವಿತ್ ಸೋ ಮಚ್ ಎಲ್ಸ್, ಲೈಕ್ ಐ ವಾಸ್ ಮೆನ್ಷನ್. ಅಂದರೆ ನೀವು ಆಡಿಷನ್ ಮಾಡುವಾಗ ನಿಮ್ದು ಒಂದೇ ಪಾತ್ರ, ಮ್ಯಾಕ್ಸಿಮಮ್ ಅಂದರೆ ಒಂದು ಔಟ್ ವಾಯ್ಸ್ ಕೊಡ್ಬೋದು ಅಷ್ಟೇ ನಿಮ್ಗೆ. ಆ್ಯಂಡ್ ವಾಟ್ ಎಸೆನ್ಷಿಯಲಿ ಯು ಆರ್ ಆಲ್ಸೋ ಟ್ರೈಂಗ್ ಟು ಶೋ ಕೇಸ್ ಇಸ್ ದಟ್ ನಾ ಫೈನರ್ ಪಾಯಿಂಟ್ಸ್ನ ಹಿಡಿತಾ ಇದ್ದೀನಿ ಆ ಸ್ಕ್ರಿಪ್ಟಲ್ಲಿ. ಆಮ್ ಐ ಗಿವಿಂಗ್ ದ ಡೈರೆಕ್ಟರ್ ಅನ್ ಆಪ್ಷನ್ ದಟ್ ಪರ್ಹ್ಯಾಪ್ಸ್ ಹಿ ಇಸ್ ನಾಟ್ ಇಮ್ಯಾಜಿನ್ಡ್. 4 ಆಪ್ಷನ್ ಆಗಲೇ 400 ಜನ ನೋಡಿದ್ದಾರೆ ಅಂತಂದರೆ ಅವ್ರು ಆಗಲೇ ನೋಡಿರ್ತಾರೆ, ಎಲ್ಲ ಥರದ್ದು ನೋಡಾಗಿರುತ್ತೆ. ಸೊ ಆನೆಸ್ಟ್ ಆಗಿ ನನಗೇನು ಅನಿಸ್ತಾ ಇದೆ ಆ ಸ್ಕ್ರಿಪ್ಟ್ ಬಗ್ಗೆ ಅದನ್ನು ನನಗೆ ಮಾತಾಡೋಕ್ಕಾಗತ್ತಾ? ಸೊ ದ್ಯಾಟ್ ವಾಸ್ ಮೈ ಓನ್ಲಿ ಇಂಟೆನ್ಷನ್ ಇನ್ ದಿ ಆಡಿಷನ್. ಇವಾಗ ನಂದೊಂದು ವಾಯ್ಸ್ ಅಂತ ಇದೆ ಸ್ಕ್ರಿಪ್ಟಲ್ಲಿ. ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಟು ದೀಪಿಕಾ ಇಸ್ ದೇರ್ ಇನ್ ದ ಸ್ಕ್ರಿಪ್ಟ್, ಬಟ್ ವಾಟ್ ಅಬೌಟ್ ದಿ ವಾಯ್ಸ್ ಆಫ್ ದಿ ಆ್ಯಕ್ಟರ್ ಹೂ ಇಸ್ ಪರ್ಫಾರ್ಮಿಂಗ್ ಇಟ್? ಕ್ಯಾನ್ ಇಟ್ ರಿಯಲಿ ಗೋ ಇನ್ ಟು ದ ಪರ್ಫಾರ್ಮೆನ್ಸ್? ಆ ಆಸ್ಪೆಕ್ಟಲ್ಲಿ ಐ ಥಿಂಕ್ ಮಧು ಸರ್ ಇಸ್ ವೆರಿ ಜನರಸ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕ್ಲೀಶೆಗಳನ್ನ ಹೇಗೆ ಹೊಡೆದ್ರಿ? ಅಂದ್ರೆ ಒಂದು ವೇ ಆಫ್ ವಾಕ್. ಈಗ ಒಬ್ಬ ಗಂಡಸು ಹೆಂಗಸಿನ ಪಾತ್ರದಲ್ಲಿ ಹೋಗ್ತಾನೆ ಅಂದ್ರೆ
ದಿ ಯೂಸೇಜ್ ಆಫ್ ಹ್ಯಾಂಡ್ಸ್ ಇರಲಿ ಅಥವಾ ದಿ ವಾಕ್ ಇರಲಿ, ಕರೆಕ್ಟ್, ಅದ್ರ ಒಂದು ಕ್ಲೀಶೆನೇ ಇದೆ. ಕರೆಕ್ಟ್, ಬಟ್ ಲೈಕ್ ಯು ಸೆಡ್, ದೀಸ್ ಆರ್ ಗುಡ್ ಎಂಟ್ರಿ ಪಾಯಿಂಟ್ಸ್ ಆಲ್ಸೋ. ಅಬ್ಸಲ್ಯೂಟ್ಲಿ. ಅದು ಕ್ಲೀಶೆ ಆಗದೆ, ಬಿಕಾಸ್ ಹಿಯರ್ ಯು live as a woman. Correct. Right? So how did you break So that cliche? again, I think actors are at a super advantage because everybody in the film crew is on your side. From the cameraman to the makeup person to the direction team, everybody is waiting to make sure that you perform well. So all that you really need to do is to be actually honest. ಅಂದರೆ ಇವಾಗ ಆಬ್ವಿಯಸ್ಲಿ ಫಾರ್ಮಲ್ಲಿ ತುಂಬ ವ್ಯತ್ಯಾಸ ಇದೆ. ಲೈಕ್ ಇಫ್ ಐ ಆಮ್ ಲುಕಿಂಗ್ ಎಟ್ ರಿಯಲಿಸಮ್ ಆ್ಯಂಡ್ ಇಂಡಿಯನ್ ರಿಯಲಿಸಮ್ ಆ್ಯಂಡ್ ವೆಸ್ಟರ್ನ್ ರಿಯಲಿಸಮ್, ಅಲ್ಲಿ ಡೈರೆಕ್ಷನ್ ಟೀಮ್ದು ಮನೋಭಾವ ಏನಿದೆ. ಇವಾಗ ಒಂದು ಸೀನ್ ಅಂತಿದ್ರೆ ಅಲ್ಲೇ ಬೇರೆ ಬೇರೆ ಫಾರ್ಮ್ಸ್ ಆಗಬಾರ್ದು. ಈಗ ಈ ಸೀನಲ್ಲಿ ಕಾಮಿಡಿ ಇದೆ ಅಂತಂದರೆ ಕಾಮಿಡಿನೇ 1000 ಥರ ಮಾಡ್ಬೋದು ನಾವು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಐ ಟುಕ್ ಅ ಲಿಟಲ್ ಬಿಟ್ ಆಫ್ ಟೈಮ್ ಆ್ಯಂಡ್ ದ್ಯಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ವಾಟ್ ಎವರ್ ಟೈಮ್ ವಿ ಟುಕ್ ವಾಸ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆ್ಯಂಡ್ ದೆನ್ ಎವ್ರಿಥಿಂಗ್ ಬಿಕೇಮ್ ಈಸಿ. ಸೊ ಲೆಟ್ಸ್ ಇಮ್ಯಾಜಿನ್ ಯಾವುದೋ ಒಂದು ಸೀನಲ್ಲಿ ಇಲ್ಲ ನೀವು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಸರ್ ಬಂದು ಹೇಳೋರು. ಜಾಸ್ತಿ ಮಾಡಿ ಏನು ಜಾಸ್ತಿ ಮಾಡಿ ಅಂತ ಹೇಳ್ತೀರ ಅಂತ ಅರ್ಥ ಮಾಡ್ಕೊಳಕ್ಕೆ ನನಗೆ ರಿಹರ್ಸಲ್ಸ್ ಬೇಕಾಗಿತ್ತು ಮುಂಚೆ. ಬಿಕಾಸ್ ನಾನು ಏನೋ ಒಂದು ಅಂದ್ಕೊಂಡು ಅದನ್ನು ಪರ್ಫಾರ್ಮ್ ಮಾಡ್ತಿದ್ದೆ ಆಗಲೇ. ಸೊ ಸರ್ ಎಕ್ಸ್ಪೆಕ್ಟೇಷನ್ ಏನು, ಪಕ್ಕದಲ್ಲಿ ನಿಂತಿರೋ ಕೋ ಆ್ಯಕ್ಟ್ರು ಯಾವುದನ್ನು ಹೆಂಗೆ ಮಾಡ್ತಾ ಇದ್ದಾನೆ, ಅವನನ್ನು ಬಿಟ್ಟು ನಾನು ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕ್ಯಾಮರಾ ದಟ್ ವೇಸ್ ಐ ಥಿಂಕ್ ಇಟ್ ಈಸ್ ಬೋತ್ ವೇಸ್, ಕಟ್ಸ್ ಬೋತ್ ವೇಸ್, ಇಟ್ ಕ್ಯಾಪ್ಚರ್ಸ್ ಎವ್ರಿಥಿಂಗ್. So unlike theatre where you're really pushing it out, here you just have to hold it in place. And that I think has happened in this film. Yeah. See, camera captures everything ಅಂದಾಗ ಈ ಟ್ರೇಲರ್ ನಲ್ಲಿ ಇದ್ದ ಕೊನೆಯ ಶಾಟ್ ಅನ್ಸುತ್ತೆ, where you and Deepika are about to kiss each other. Correct. Or actually you are about to kiss her. I really saw that urge in you. ಆ ಪಾತ್ರದ ಇದರಲ್ಲಿ. So just tell me that. ಈಗ ಆ ಒಂದು ಶಾಟ್ ಅನ್ನ ತೆಗಿಬೇಕು. What is going on in your mind? So this is a very simple technical information. Like moment before ಅಂತ ಕರಿತೀವಿ ನಾವು technically. This Raja character is inebriated at that moment. So which is why if you see in the run up to that shot also, he actually is not very aware. He is actually functioning only on intuition on that level. So when he sees Deepika, he has lost the sensibility that he is Rani right now. So a shift yavag agate, when does he come back is the thing in the scene. So he is Rani until that moment. He goes and stands and looks at her, and then there is no Rani anymore, there is only Raja. So then what can happen is the scene for me. So that sort of works. Lovely. Sir, ಇದು ಒಂದು ಮೈಲ್ ಸ್ಟೋನ್ ಅಚೀವ್ಮೆಂಟೇ ನನ್ನ ಪ್ರಕಾರ. ಯಾಕೆ ಅಂದರೆ ಇನ್ ದಿ ಲುಕ್ ದಟ್ ಯು ಹ್ಯಾವ್ ಅರೈವ್ಡ್ ಅಟ್, ಅಲ್ವಾ? ಟೆಲ್ ಮಿ ವಾಟ್ ಇಟ್ ಟುಕ್ ಫಾರ್ ಯು ಟು ಗೆಟ್ ದೇರ್. ಎಸ್ಪೆಷಲಿ ಯಾವ ಒಂದು ಲುಕ್ ಆಗಲಿ ಆಫ್ ಆಗಿರಲಿಲ್ಲ. ನಾವು ಎಂತೆಂಥ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಇರೋ ಚಿತ್ರಗಳಲ್ಲೇನೆ ಮಿನಿಮಲ್ ಮೇಕಪ್ ಸರಿ, ಗಡ್ಡ ಮೀಸೆನೇ ಸರಿ ಇರಲ್ಲ, ರೈಟ್? ಬಟ್ ವಾಟ್ ಯು ಅಚೀವ್ಡ್ ಹಿಯರ್ ಇಸ್ ಫೆನಾಮಿನಲ್. ಪ್ಲೀಸ್ ಟೆಲ್ ಮಿ, ಈ ಲುಕ್ಗೆ ಹೇಗೆ ಅಚೀವ್ ಆದ್ರಿ, ಆ್ಯಂಡ್ who are the people that you worked with in terms of hair and makeup or whatever? ನಾವು ಇದು ನಮಗೆ ತುಂಬ ಕಷ್ಟ ಅಂತ ಫಸ್ಟೇ ಗೊತ್ತಾಯಿತು. ಯಾವಾಗ ಅಂದರೆ ಆಡಿಷನ್ ಕರೆದು ನಾವು ಒಂದು 25 ಜನನ ಸೆಲೆಕ್ಟ್ ಮಾಡಿದ್ವಿ. ಆ ಒಂದು 480 ಏನೋ ಬಂದಿದ್ದರು. ಆ 25 ಜನಕ್ಕೂ ಕ್ರಾಸ್ ಡ್ರೆಸ್ಸಿಂಗ್ ಮಾಡಿಸಿ ಮೇಕಪ್ ಮಾಡಿಸಿ ಡಿಸಿಷನ್ ತೊಗೊಳ್ಳೋಣ ಅಂತ ಆಯಿತು. ಆವಾಗ ಆ್ಯಕ್ಚುಲಾಗಿ ಗೊತ್ತಾಗಿದ್ದು ಮೇಕಪ್ ಎಷ್ಟು ಕಷ್ಟ ಇದು ಅಂತ. ನನಗೂ ಅದರ ಇದಿರಲಿಲ್ಲ, ಕಲ್ಪನೆ ಇರಲಿಲ್ಲ ಇಷ್ಟೊಂದು ಕಷ್ಟ ಆಗ್ಬೋದು ಇದು ಅಂತ. ಯಾರನ್ನು ಕರೆಸಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ. ಅಂದರೆ ಅದು ಡಿಪೆಂಡ್ಸ್ ಆನ್ ಅವ್ರವ್ರದ್ದು ಇದು ಮನೋಧರ್ಮ, ಏನು ಸುಮ್ಮನೆ ಬರೋದು ಏನೋ ಬೇಕಾಬಿಟ್ಟು ಮಾಡ್ತಾಯಿದ್ರು ಕೆಲವರೆಲ್ಲ. ಸೊ ಆವಾಗ ಅಲ್ಲೇ ನಮಗೆ ಸ್ಟಾರ್ಟ್ ಆಯಿತು ಪಕ್ಕ ನಾವು ಅನ್ಕೋತಾ ಇದ್ದೀವಿ ಏನೇನೋ ನೆಟ್ಫ್ಲಿಕ್ಸ್ ಕ್ವಾಲಿಟಿ ಮಾಡೋಣ, ಬಾಲಿವುಡ್ ಕ್ವಾಲಿಟಿ ಮಾಡೋಣ, ಆಗಲ್ವಾ ಇದು ಏನು ಅಂತ. ಅದಾದಮೇಲೆ ತುಂಬ ಕಷ್ಟಪಟ್ಟು ಕೆಲವ್ರನ್ನ ಯಾರು ಫಿಲಮ್ಗೆ ಮೇಕಪ್ ಮಾಡಿಲ್ಲ ಅವ್ರನ್ನ ಒಂದಷ್ಟು ಜನ ಕರೆಸಿದ್ವಿ. ಅದರಲ್ಲಿ ಒಂದು 2-3 ಜನ, ಸುಮಾ ಅಂತ ಒಬ್ಬರು, ಚಂದನ ಅಂತ ಒಬ್ಬರು, ಅವರು ನಮಗೆ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಸಿಕ್ಕಿದ್ರು. ಕೆಲವರು ಫಿಲಮ್ ಅವರು ಸೀನಿಯರ್ಸ್ ಇದ್ದರು, ಬಟ್ ಅವ್ರದ್ದು ಡೇಟ್ಸ್ ನಮಗೆ ಮ್ಯಾಚ್ ಆಗಲಿಲ್ಲ. ಅವ್ರದ್ದು ಇಷ್ಟ ಆಗಿತ್ತು, ಬಟ್ ಅವ್ರ ಡೇಟ್ಸ್ ನಮಗೆ ಸಿಕ್ಕಲಿಲ್ಲ. ಆಮೇಲೆ ನಮ್ಮದು ತುಂಬ ಅಂದರೆ ಲಾಂಗ್ ಜರ್ನಿ ಅಂತ ಗೊತ್ತಿತ್ತು ನಮಗೆ.
ಬೇರೆ ಬೇರೆ ಕಾರಣಗಳಿಂದ ಇದು ಬೇಗ ಆಗಲ್ಲ ಇದು ಸುಲಭವಾಗಿ ಅಂತ. ಸೊ ಹಾಗಾಗಿ ಆಮೇಲೆ ಈಗ ಆ ಸುಮ ಮತ್ತು ಚಂದನವ್ರಿಗೆ ಇಂದ ಸ್ಟಾರ್ಟ್ ಆಗಿದ್ದು. ಸೊ ನಮಗೆ ಎಷ್ಟು ಟೈಮ್ ತಗೊಳುತ್ತೆ ಇದು ಅಂತ ಕೂಡ ಗೊತ್ತಿರಲಿಲ್ಲ. ಸ್ಟಾರ್ಟಿಂಗಲ್ಲಿ 6 ಗಂಟೆ ತಗೋತಾ ಇತ್ತಿದ್ದು. ಇವ್ರದ್ದು ಬಾಡಿ ಎಲ್ಲ ಫುಲ್ ಶೇವ್ ಮಾಡಿ ಆ ಥರ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಇವರು ಅರೌಂಡ್ 2:30 ರಾತ್ರಿಗೆ ಮನೆಯಿಂದ ಹೊರಟು 3 ಗಂಟೆಗೆ ಬರೋರು. ಸ್ಟಾರ್ಟಿಂಗಲ್ಲಿ 4 ಗಂಟೆಗೆ ಮೇಕಪ್ ಸ್ಟಾರ್ಟ್ ಮಾಡಿದ್ರೆ 9 ಗಂಟೆ 10 ಗಂಟೆವರೆಗೂ ಎಲ್ಲರೂ ಇವ್ರಿಗೆ ಕಾಯ್ಕೊಂಡು ಕೂತಿರ್ತಾ ಇದ್ವಿ. ನಮ್ಮ ಪಾರ್ವತಿ ಎಲ್ಲ ಜೋಕ್ ಮಾಡ್ತಾರೆ, ಹೀರೋಯಿನ್ಗೆ ಎಲ್ಲರೂ ಕಾಯ್ತಾ ಇರ್ತಾರೆ, ಈಗ ಅಂದರೆ ರಾಣಿ ಮೇಕಪ್ಪಲ್ಲಿ ಬರೋದಕ್ಕೆ. ಸೊ ನಮಗೂ ಕೂಡ ಅಷ್ಟೊಂದು ನಾವು ಅಂದ್ಕೊಂಬಿಟ್ಟಿದ್ವಿ ಇಷ್ಟು ದಿವಸದಲ್ಲಿ ಮುಗಿಸ್ಬಿಡ್ಬೋದು ಹಾಗೆ ಹೀಗೆ ಅಂತ. ಎಲ್ಲ ಉಲ್ಟಾ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಇಟ್ಸ್ ಎ ಟೋಟಲಿ ಡಿಫ್ರೆಂಟ್. ಅಂದರೆ ನಮ್ಗೆ ಒಂದೇ ಒಂದು ಇದ್ದಿದ್ದು ಈಗ ಏನು ಎಲ್ಲೂ ಕೂಡ ಆ ಎಕ್ಸಲೆನ್ಸ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಬೇಡ ಅಂತ. ಮೇಯ್ನಾಗಿ ನನಗಿಂತ ಜಾಸ್ತಿ ಅವರು ಪುನೀಂದ್ರ ಇದ್ದಾರೆ ಕೂತಿದ್ದರು ನೋಡಿ, ಅವರಿಗೆ ಜಾಸ್ತಿ ಇದ್ದಿದ್ದು. ಅವರು ಬಿಡ್ತಾನೆ ಇರಲಿಲ್ಲ, ಇಲ್ಲ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ನನಗೆ ಆ್ಯಸ್ ಎ ಡೈರೆಕ್ಟರಾಗಿ 2 ಥರ ಭಯ ಇತ್ತು. ಒಂದು, ನಂಬರ್ ಆಫ್ ಡೇಸ್ ಜಾಸ್ತಿ ಆಗ್ತದೆ, ಏನು ಲೆಕ್ಕ, ಏನು ಕತೆ, ಬಜೆಟ್ ಜಾಸ್ತಿ ಆಗುತ್ತೆ ಎಲ್ಲ. ಆಮೇಲೆ ಕಾಮತ್ ಅಂತ ಒಬ್ಬರಿದ್ದಾರೆ, ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಸೊ ಅವರೆಲ್ಲ ಏನು ಹೇಳಿದ್ರು ಕೊನೆಗೆ ಏನಂದರೆ, ನೀವು ತಲೆ ಕೆಡಿಸ್ಕೋಬೇಡಿ, ಅದಕ್ಕೆಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ ಹೆಂಗಾಗುತ್ತೆ ನೋಡೋಣ. ಆ್ಯಕ್ಚುಲಿ ನಮ್ಮ ಹತ್ರ ಅಷ್ಟು ದುಡ್ಡು ಇರಲಿಲ್ಲ ಅವಾಗ. ನಾವೊಂದು ಸುಮಾರು ಬಜೆಟಲ್ಲಿ ಮಾಡೋಣ, ಅಂದರೆ ಮಿನಿಮಮ್ ಬಜೆಟಲ್ಲಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ನಮ್ಗೆ ಗೊತ್ತಾಯ್ತಾ ಹೋಗ್ತು ಇದು ಜಾಸ್ತಿ ಕೇಳ್ತಾ ಇದೆ. ಪ್ರಾಸ್ಥೆಟಿಕ್ಸ್ ಆಗಿರ್ಬೋದು. ಆಮೇಲೆ ಏನಾಯಿತು, ಫಸ್ಟು 3 ಡೇಸಲ್ಲೇ ಇವ್ರಿಗೆ ನಾವು ಮೇಕಪ್ ಮಾಡಿದಾಗ ಏನಾಗ್ತಾಯಿತ್ತು, ಬೆಳಗ್ಗೆ ಮೇಕಪ್ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಗಡ್ಡ ಬಂದ್ಬಿಡ್ತಾಯಿತ್ತು ಸ್ವಲ್ಪ, ಮತ್ತೆ ಶೇವ್ ಮಾಡಬೇಕಾಗಿತ್ತು. ಸೊ 3 ದಿವಸಕ್ಕೆ ಇವ್ರದ್ದು ಸ್ಕಿನ್ ಎಲ್ಲ ಪೀಲ್ ಆಗಿಬಿಟ್ಟು ರಕ್ತ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಇದೆಲ್ಲ ಅಂದರೆ ನಮಗೆ ಗೊತ್ತಿಲ್ಲ, ಯಾರನ್ನು ಕೇಳೋಕ್ಕೆ ಯಾರು ಮಾಡಿಲ್ವಲ್ಲ. ಅಂದರೆ ಹೋಗಿ ಇದು ಮಾಡೋಣ ಅನ್ನೋದಕ್ಕೆ ಈಗ ಕಮಲ್ ಹಾಸನ್ ಸರ್ ಅವ್ರನ್ನೆಲ್ಲ ಇದು ಮಾಡೋಕ್ಕೆ, ಅಂದರೆ ಈ ಥರ ಯಾರು ಟ್ರೈ ಕಂಪ್ಲೀಟ್ ಇದರಲ್ಲಿ 40 ಗೆಟಪ್ಸ್ ಇದೆ ನಮ್ಮದು. ಕರೆಕ್ಟ್. ಆ್ಯಸ್ ಎ ಹೀರೋಯಿನ್ ಆಗಿ ಕ್ಲಿಕ್ ಆದಮೇಲೆ ರಾಣಿ 40 ಗೆಟಪ್ಗಳನ್ನ ಹಾಕೋತಾಳೆ. ಸೊ ಆ 40 ಗೆಟಪ್ಪು ನಮಗೆ ಫಸ್ಟೇ ಏನು ಅರ್ಥ ಆಗೋಯ್ತು ಅಂದರೆ, ಇದು ಫಸ್ಟೇ ಹಾಕಿಸ್ಬೇಕು, ಇಲ್ಲ ಅಂತಂದರೆ ಈಗ ನಮಗೆ ಶೂಟಿಂಗಲ್ಲಿ ಹೆವಿ ಪ್ರಾಬ್ಲಮ್ ಆಗುತ್ತೆ ಇದು ಅಂತ ಗೊತ್ತಾಯಿತು. ಸೊ ಒಂದೊಂದು ಗೆಟಪ್ ಹಾಕ್ಬೇಕಾದ್ರೂ ಒಂದೊಂದು ಚಾಲೆಂಜು. ಒಂದು ಹೇರ್ ಸ್ಟೈಲ್ಗೆ ಒಂಥರ ಚಾಲೆಂಜ್, ಇನ್ನೊಂದು ಹೇರ್ ಸ್ಟೈಲ್ಗೆ ಒಂದು ಹೇರ್ ಸ್ಟೈಲಲ್ಲಿ ಇವ್ರು ಚೆನ್ನಾಗಿ ಕಾಣ್ತಾ ಇದ್ರೆ ಇನ್ನೊಂದು ಹೇರ್ ಸ್ಟೈಲಲ್ಲಿ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ ಆ ಕಾಸ್ಟ್ಯೂಮ್ ಹಾಕಿಸ್ಬಿಡ್ತಾ ಇದ್ವಿ. ಬಟ್ ಏನಪ್ಪ ಹಿಂಗೆ ಕಾಣ್ತಾ ಇದೆ. ಆಮೇಲೆ ನಮಗೆ ಒಂದಿತ್ತು ಅಂದರೆ, ಇದು ಈಗ ನಾನು ಅವನಲ್ಲ ಅವಳು ವಿಜಯ್ ಸರ್ ಮಾಡಿದ್ರಲ್ಲ ಆ ಥರ ಸಿನಿಮಾ ಅಲ್ಲ ಇದು. ಸೊ ಇಟ್ಸ್ ನಾಟ್ ಅಬೌಟ್ ಎನಿ ಜೆಂಡರ್ ಇಶ್ಯೂ ಆ ಥರ ಏನಿಲ್ಲ ಇದರಲ್ಲಿ. ಇಟ್ಸ್ ಎ ವೆರಿ ಸಿಂಪಲ್ ಕಾಮಿಡಿ. ನಾವೇನು ಹೇಳೋದು, ಇಲ್ಲಿ ಹೀರೋಯಿನ್ ಆಗಿಬಿಡ್ತಾಳೆ ಇವಳು, ಹುಡುಗಿಯ. ಸೊ ನಾವು ಬೇರೆ ಏನು ಇದರಲ್ಲಿ ಏನು ಹೇಳಕ್ಕೆ ಹೊರಟಿರಲಿಲ್ಲ. ಸೊ ಅದೊಂದು ಭಯ ಆಯಿತು, ನಾಳೆ ಜನ ಹಂಗೆ ಅನ್ಕೊಂಬಿಟ್ರೆ. ಬಿಕಾಸ್ ಎಲ್ಲರೂ ಅದೇ ಲೆನ್ಸಲ್ಲಿ ನೋಡ್ತಾರೆ ಫಸ್ಟು. ಕರೆಕ್ಟ್. ಜನರಲ್ ಮಾಸ್ ಅಂತೂ ಕೂಡ ಅದೇ ಲೆನ್ಸಲ್ಲಿ ನೋಡ್ತಾರೆ. ಸೊ ಅದು ತುಂಬ ಸೂಕ್ಷ್ಮ ಇತ್ತು ನಮಗೆ. ಸೊ ಹಂಗೆ ಯಾರು ಅನ್ಕೋಬಾರ್ದು. ಈಗ ಹೀರೋಯಿನ್ ಅಂತಂದರೆ ಪಕ್ಕ ಬ್ಯೂಟಿಫುಲ್ ಹೀರೋಯಿನ್ ಥರ ಕಾಣಬೇಕು, ಅದನ್ನು ಅಚೀವ್ ಮಾಡಬೇಕು. ಈಗ ನಾವು ಹೇಳಿದ್ರೆ ಯಾರು ನಂಬಲ್ಲ. ಸೊ ನಾವು ಟ್ರೈಲರ್ ಬಿಟ್ಟಾಗ ಅಥವಾ ಸಾಂಗ್ ಬಿಟ್ಟಾಗ ಅವ್ರಿಗೆ ಅನ್ನಿಸ್ಬೇಕು ಅದು. ಸೊ ದಟ್ ವಾಸ್ ಅ ಹೈಯೆಸ್ಟ್ ಚಾಲೆಂಜ್. ಅದರಲ್ಲಿ ಆಮೇಲೆ ಮೇಕಪ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಆವಾಗಲೂ ಕೂಡ ನಾವು ಎಡಿಟೆಡ್ ವರ್ಷನ್ ನೋಡಿದಾಗ ಒಂದಷ್ಟು ಸಮಾಧಾನ ಆಗಲಿಲ್ಲ. ಈ ಆ್ಯಂಗಲಲ್ಲಿ ಒಂಥರ ಬೇರೆ ಥರ ಕಾಣ್ತಾ ಇದೆ, ಹಂಗೆಲ್ಲ ಅನ್ಸಕ್ಕೆ ಸ್ಟಾರ್ಟ್ ಆಗೋಯಿತು. ಆವಾಗ ಮತ್ತೆ ಕೂತ್ಕೊಂಡೆಲ್ಲ ಡಿಸ್ಕಸ್ ಮಾಡಿದ್ವಿ, ಇನ್ನೇನು ಮಾಡ್ಬೋದು ಅಂದಾಗ ಡಿಜಿಟಲ್ ಮೇಕಪ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡಿದ್ರು. ಸೊ ಈಗ ಅದೆಲ್ಲ ದೊಡ್ಡ ಸಿನಿಮಾಗಳಿಗೆ ಮಾಡೋದು ನಮ್ಗೆ ಅಫೋರ್ಡ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಫಸ್ಟ್ ಎಲ್ಲ ಯೋಚನೆ ಮಾಡಿ ಡಿಸ್ಕಸ್ ಮಾಡಿ, ಮತ್ತೆ ನಮ್ಮ ಪ್ರೊಡಕ್ಷನ್ ಟೀಮ್ ಕಡೆಯಿಂದ ಇಲ್ಲ ಮಾಡೋಣ, ಯಾಕೆಂದರೆ ಇದೇ ಇಂಪಾರ್ಟೆಂಟ್ ಪಾಯಿಂಟು. ಹೀರೋಯಿನ್ ಅಂದರೆ ಈಗ ಈ ಒಂದು ಇಟ್ಸ್ ಎ ಕಾಮಿಡಿ ಮೂವಿ, ನಾವು ಇದನ್ನು ಬರೀ ಒಂದು ವಿಗ್ ಹಾಕ್ಬಿಟ್ಟು ಮಾಡಿಸ್ಬೋದಾಯಿತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಗ್ ಹಾಕ್ಬಿಟ್ಟು ಹುಡುಗಿ ಥರ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ, ಮಿಲಿಯನ್ಸ್ ಹೋಗುತ್ತದು. ಬಟ್ ಸಿನಿಮಾ ಅಂತ ಬಂದಾಗ ಹಂಗಾಗಲ್ಲ. ಸೊ ಅದು ಫ್ರೀ ಆಗಿರುತ್ತೆ, ನೋಡ್ಬಿಟ್ಟು ಇದು ಮಾಡ್ತಾರೆ. ಬಟ್ ಇಲ್ಲಿ ಅವ್ರು ದುಡ್ಡು ಕೊಟ್ಬಿಟ್ಟು ಬರಬೇಕಾಗತ್ತೆ. ಈ ಒಂದು ಇಟ್ಸ್ ಎ ಕಾಮಿಡಿ, ನಾವು ಎಲ್ಲೂ ಅಥೆಂಟಿಸಿಟಿ ಬಿಡಬಾರ್ದು ಟ್ರೀಟ್ಮೆಂಟಲ್ಲಿ ಅಂತ ನಾವು ಫಿಕ್ಸ್ ಆಗಿದ್ವಿ. ಸೊ ಅದನ್ನು ನಾವು ಅಚೀವ್ ಮಾಡೋದೇ ಹರಸಾಹಸ ಆಗ್ತಾಯಿತ್ತು. ಪ್ರತಿಯೊಂದು ಈಗ ಶೂಟಿಂಗಲ್ಲಿ ಈಗ ನಾನು ಆ್ಯಕ್ಷನ್ ಅಂತಂದರೆ ಇವರು ಕಟ್ ಅಂತ ಅನ್ನೋರು ಫಸ್ಟೇ ಏನಂದರೆ ಎಲ್ಲ ಉಗುರುಗಳು ಬಿದ್ದೋಗಿರ್ತಾಯಿತ್ತು ಆ ಕತ್ಲೆನಲ್ಲಿ. ಸೊ ಆ ಉಗುರು ಹುಡ್ಕೊಂಡು ಕೂತಿರೋರು ಇವರು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ.
ನನಗೆ ಬನ್ನಿ ದೀಪಕ್ ಪರವಾಗಿಲ್ಲ ಕಾಣಿಸಲ್ಲ ಸರ್, ಇರಿ ಸರ್ ಒಂದು ಸ್ವಲ್ಪ ಅಂದರೆ ಅವರು ಅಷ್ಟೇ ಫೈನ್ ಡೀಟೇಲಿಂಗು ನನಗಿಂತ ಜಾಸ್ತಿ ಕೆಲವೊಂದು ಆ ಹೆಣ್ಮಕ್ಳ ಸೆನ್ಸಿಬಿಲಿಟಿಗಳು ಅದೆಲ್ಲ ಅಷ್ಟೊಂದು ನನಗೆ ಗೊತ್ತಿರಲಿಲ್ಲ ನಿಜವಾಗಲೂ. ಬರೆದಾಗ ನಾನೇನೋ ಬರೆದಿದ್ದೆ, ಇವರು ಪಕ್ಕ ಹಿಡಿತಾ ಇದ್ರು ಅದನ್ನೆಲ್ಲ. ಅದೇ ನನಗೆ ಇಷ್ಟ ಆಗಿದ್ದು, ಆಡಿಷನ್ಗೆ ಇವರು ಬಂದಾಗ ಸೆನ್ಸಿಬಿಲಿಟೀಸ್ ಎಲ್ರಿಗಿಂತ ಚೆನ್ನಾಗಿ ಹಿಡಿತಾ ಇದ್ರು, ಆ ಮಾಡ್ಯುಲೇಷನ್ನು ಇದು ಅದೆಲ್ಲ. ಸೊ ಆಮೇಲೆ ವೆಯ್ಟ್ ಲಾಸ್ ಮಾಡ್ಕೊಂಬನ್ನಿ, ವೆಯ್ಟ್ ಲಾಸ್ ಅಂದಾಗ 1 ತಿಂಗಳಲ್ಲಿ 18 kg ವೆಯ್ಟ್ ಲಾಸ್ ಆದ್ರು ಅವರು. ಸೊ ಅದು 18 kg ಹೆಂಗಾಗಿದೆ ಅಂದರೆ ಬರೀ ಸಿಂಗಲ್ ಮೀಲಲ್ಲಿ ಒಂದೇ ಹೊತ್ತು ಊಟ ಮಾಡಿದೆ. ಸರಿ, ಅದೇ ಫಸ್ಟ್ ನನಗೆ ಇಷ್ಟೊಂದು ಡೆಡಿಕೇಶನ್ ತೋರಿಸೋರು ಇರ್ತಾರ ನಿಜವಾಗಲೂ, ಇವರು ನಾನು ಈ ಥರ ಕ್ಯಾರೆಕ್ಟರ್ಗಳಿಗೆ ಟ್ರೈ ಹುಡುಕ್ತಾ ಇದ್ದೀನಿ ಸರ್, ಸಿಗೋದೇ ಕಷ್ಟ ಅಂತಂದರು. ಸರಿ ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ಇವರು ಹೇಳಿದ್ರು ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಗಿತೆ ಸ್ಟಾರ್ಟ್ ಮಾಡ್ಬಿಡೋಣ, ಒಂದು ರಾಣಿದೇ ಫಸ್ಟ್ ಮಾಡ್ಬಿಡೋಣ, 3 ತಿಂಗಳಲ್ಲಿ ಮುಗಿಸ್ಬಿಡೋಣ ಅಂತ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. 3 ತಿಂಗಳಲ್ಲಿ ಮುಗಿಸ್ಬಿಡೋಣ ಅಂದ್ಕೊಂಡಿದ್ದು 1.5 ವರ್ಷ ಆಯಿತು ರಾಣಿ ಕಂಪ್ಲೀಟ್ ಆಗೋದಕ್ಕೆ. ಸೊ 1.5 ವರ್ಷ ಇವರು ಸಿಂಗಲ್ ಮೀಲಲ್ಲೇ ಇರಬೇಕು, ಅದು ಚಾಲೆಂಜು. ಸೊ ಅಷ್ಟೊಂದು ಕಷ್ಟಗಳು ಅನುಭವಿಸಿದ್ದಾರೆ ಇವರು. ಅಂದರೆ ದ ಹೋಲ್ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು. ಮೇಯ್ನಾಗಿ ನಮ್ಮ ಪ್ರೊಡಕ್ಷನ್ನು ಎಲ್ಲದಕ್ಕೂ ಸಪೋರ್ಟ್ ಮಾಡೋದು. Obviously, the film has to do well and hopefully it will do well and all of that. But ನನ್ನ ಪ್ರಕಾರ ನಿಮ್ಗೆ ಆಲ್ರೆಡಿ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ in terms of what you have achieved in this. So big congratulations for that. What you have cracked is fantastic in terms of the look. ಇದು ನೀವು ಒಂದು ಸಂದರ್ಶನದಲ್ಲಿ ಹೇಳಿದ್ರಿ ದಟ್ ಈ ಒಂದು ಚಿತ್ರದಲ್ಲಿ 2 ರೀತಿಯ ಒಂದು ಅಭಿನಯವನ್ನು ನಾನು ಹ್ಯಾಡ್ ಟು ಪುಟ್ ಇಟ್ ಟು ಪ್ರಾಕ್ಟಿಸ್ ಅಂತ. ಒಂದು ಸೋ ಕಾಲ್ಡ್ ದಿ ಮೆಥಡ್ ಆಕ್ಟಿಂಗ್, ಆರ್ ಇಲ್ಲ ಕೆಲವೊಮ್ಮೆ ಜಸ್ಟ್ ಅಂಗಿ ಹಾಕೊಂಡು ಬಿಚ್ಚಿಟ್ಟಂಗೆ ಕೂಡ ಮಾಡಬೇಕಿತ್ತು ಅಂತ. ಕ್ಯಾನ್ ಯು ಎಲಾಬರೇಟ್ ಆನ್ ದಟ್? ಶೋರ್. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೀನ್ಗೆ ನಾನು ಹೇಳ್ದಂಗೆ ನಾನು ಫಿಲಮ್ ಸ್ಕ್ರಿಪ್ಟ್ ಓದಿದ ತಕ್ಷಣ ಫುಲ್ಲು ಜೋಶಲ್ಲಿ ಸರ್ ಸೀನ್ ಎಲ್ಲ ಹಿಂಗೆ ಬ್ರೇಕ್ ಡೌನ್ ಮಾಡೋಣ ಸರ್, ಪ್ರತಿಯೊಂದು ಸೀನಲ್ಲೂ ಇದು ಸರ್ ಇಂಟೆನ್ಷನ್ನು, ಇದು ಸರ್ ಮಿಡ್ ಪಾಯಿಂಟು ಅಂತೆಲ್ಲ ಬರ್ಬಿಟ್ಟು ಕಳಿಸಿದ್ದೆ. ಒಂದು ಸರ್ ಪಾಪ ಫುಲ್ ಎಲ್ಲ ಅದನ್ನು ನೋಡ್ತೀನಿ ರೀ ಬನ್ನಿ ಅಂತ ಹೇಳಿ ನೋಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ನಾವು ರಿಹರ್ಸಲ್ಲು ಎಲ್ಲ ಮಾಡಿದ್ವಿ. ಬಟ್ ಆನ್ ದ ಡೇ ಆಫ್ ದ ಶೂಟ್, ಇಫ್ ಯು ಹ್ಯಾವ್ ಆ್ಯಕ್ಟರ್ಸ್ ಹೂ ಆರ್ ಗುಡ್, ದೆನ್ ಇಂಪ್ರೂವೈಸೇಷನ್ ವಿಲ್ ಹ್ಯಾಪನ್. ಸೊ ಪಕ್ಕದಲ್ಲಿ ಶ್ರೀವತ್ಸ ಇದ್ದಾನೆ, ಇಲ್ಲ ಬಂಗಾರಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದರೆ ಲಕ್ಷ್ಮಿ ಅಂತ ಆಕೆ ಇದ್ದಾರೆ. ಸೊ ಸೀನು ನಾವು ಏನು ರಿಹರ್ಸಲ್ ಮಾಡಿದ್ವಿ, ಫೈನಲಿ ನಾವು ಶೂಟ್ ಮಾಡೋದಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಆಯಿತು. ಸೊ ವಿಚ್ ಇಸ್ ವೇರ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ವಾಟ್ ಎವರ್ ಯು ಹ್ಯಾವ್ ಪ್ರೆಪ್ಡ್ ಫಾರ್, ಬಿಯಾಂಡ್ ದಟ್ ಸೋ ಮೆನಿ ಅದರ್ ಥಿಂಗ್ಸ್ ವಿಲ್ ಕಮ್ ಇನ್ ಟು ಪ್ಲೇ. ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಅಕ್ಸೆಪ್ಟ್ ದ್ಯಾಟ್, ದೆನ್ ದ ಸೀನ್ ವಿಲ್ ಗೆಟ್ ಇನ್ ಟು ಪ್ಲೇಸ್ ವೆರ್ ಇಟ್ಸ್ ಇಂಟ್ರೆಸ್ಟಿಂಗ್. ಇವಾಗ ನಾನು ಆಗಲೇ ಪ್ರಿಪೇರ್ ಆಗಿ ಬಂದ್ಬಿಟ್ಟಿದ್ದೀನಿ, ನಾನು ಇದೇ ಡೈಲಾಗ್ ಏನೋ ಇದು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡು ಬಂದರೆ, ಪಕ್ಕದಲ್ಲಿರೋನು ಆ ಡೈಲಾಗ್ ಸೇರಿಸಿ ಇನ್ನೊಂದು ಎಕ್ಸ್ಟ್ರಾ ಡೈಲಾಗ್ ಹೇಳಿದ್ರೆ ಅದಕ್ಕೆ ನಿಮ್ಗೆ ಸ್ಪೇಸ್ ಇರಬೇಕು. ಆ್ಯಂಡ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕಾಮಿಡಿ, ಬಿಕಾಸ್ ಟೈಮಿಂಗ್ ಇಸ್ ವೆರಿ ಫ್ಲೂಯಿಡ್ ಲೈಕ್ ದಟ್. ಯಾಕೆಂದರೆ ಇವ್ರು ಸೀನಲ್ಲಿ ಬರ್ದಿದ್ದಾರೆ ಅಲ್ಲ ಆ ಕಾಮಿಡಿ ಪಂಚ್ ಆಗಬೇಕು ಅಂತ, ನಾವು ಫಿಲಮ್ ಆದಮೇಲೆ ನೋಡ್ತಾ ಇದ್ದೀವಿ ಬೇರೆ ಎಷ್ಟೊಂದು ಕಡೆ ಪಂಚ್ ಆಗ್ತಾ ಇದೆ. ಅದು ಅಂದರೆ ಈ ಡೈಲಾಗ್ ಇಲ್ಲಿಗೆ ಪಂಚ್ ಆಗಬೇಕು ಅನ್ನೋದು ಪಂಚ್ ಆಗೋದಕ್ಕಿಂತ ಬೇರೆ ಬೇರೆ ಎಷ್ಟೊಂದು ಕಡೆ ಪಂಚ್ ಆಗ್ತಾ ಇದೆ. And I think that is what I was trying to say. Got it. All right. See, this is also a great privilege. Correct. Of course. ಈ ಒಂದು ಪಾತ್ರವನ್ನ ಮಾಡೋದು ನಮ್ಮೆಲ್ಲರಲ್ಲೂ ಒಂದು ಫೆಮಿನಿಟಿ ಇದೆ ಅಂತ, ಮಾಸ್ಕ್ಯುಲಿನಿಟಿ ಇದೆ, ಫೆಮಿನಿಟಿ ಇದೆ ಅಂತ ಹೇಳ್ತಾರೆ. ಬಟ್ ಅದರ ಅರಿವು ನಮಗೆ, ವಿ ಆರ್ ನಾಟ್ ಪ್ರೆಸೆಂಟ್ ಟು ದಟ್ ಆಲ್ ದ ಟೈಮ್ ಅಲ್ವಾ? ಬಟ್ ದಿಸ್ ಇಸ್ ಅ ಪ್ರಿವಿಲೇಜ್ ಇನ್ ದಟ್ ರಿಗಾರ್ಡ್. ಹೌ strong did it make you, both as an actor and as a person taking this up? So I think obviously sitting on the outside, having spoken to so many women around my or me on whatever scale, ಎಲ್ಲ ಕಡೆ ಒಂದು ತಾರತಮ್ಯ ಇದೆ ಸಮಾಜದಲ್ಲಿ, ಡೆಫಿನೆಟ್ಲಿ ಶೋಷಣೆ ಇದೆ. ಅದು ಎಲ್ಲೆಲ್ಲಿ ಆಗ್ತಿದೆ ಅನ್ನೋದು ಐ ವಾಸ್ ಅವೇರ್ ಆಫ್ ಇಟ್. But more so on the level of responsibility and guilt. Not in the level of where I can take action directly. But ಈ ಸಿನಿಮಾ ಮೂಲಕ that was very apparent to me. ಅಂದರೆ ಎಲ್ಲ ತಿರುವುಗಳಲ್ಲೂ ಕಣ್ಣು ಬೇರೆ 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 ರೀತಿಯಲ್ಲಿ ನೋಡೋ ಸಾಧ್ಯತೆ ಇದೆ. ಆ್ಯಂಡ್ ಅದನ್ನು ನ್ಯೂನತೆ ಅಂತ ನೋಡೋದಕ್ಕಿಂತ ವಿಮೆನ್ ಅರೌಂಡ್ ಮಿ ಹ್ಯಾವ್ ಟೇಕನ್ ದಟ್ ಅಪ್ ಆ್ಯಂಡ್ ಟೇಕನ್ ದ ಫೈಟ್ ಟು ದಿ ಅದರ್ ಸೈಡ್ ವೆರಿ ಕಾನ್ಫಿಡೆಂಟ್ಲಿ. ಆ್ಯಂಡ್ ದ್ಯಾಟ್ ಈಸ್ ವೇರ್ ಐ ಥಿಂಕ್ ಐ ವಾಸ್ ಆಸ್ಟ್ರಕ್ ಬೈ ದ ಫ್ಯಾಕ್ಟ್ ದಟ್ ನನಗೆ ಕಾಣ್ತಾ ಇರೋ ಜಗತ್ತಿನಲ್ಲೇ ಇಷ್ಟೊಂದು ಅಂಶಗಳು ಬೇರೆ ಇರಬಹುದಾ, ಬರೀ ದೃಷ್ಟಿಕೋನ ಬದಲಾಗದಿಂದ ಇಷ್ಟೊಂದು ವ್ಯತ್ಯಾಸ ಆಗಕ್ಕೆ ಸಾಧ್ಯನಾ? ಅಂದರೆ ಸಮಥಿಂಗ್ ಆಸ್ ಸಿಂಪಲ್ ಆಸ್ ಗೆಟಿಂಗ್ ಇನ್ ಟು ಅ ಬಸ್ ಈಸ್ ನಥಿಂಗ್ ಟು ಮೀ.
But as a woman, there are so many things that I will have to think about, which is what should come into the scene. Because ಡೈಲಾಗ್ ಇದೆ ಆಗಲೇ ಆ ಸಾಲುಗಳ ಮಧ್ಯೆ ಏನು ಸ್ಪಂದನೆ ಇದೆ ಅದನ್ನು ಹಿಡಿಯೋದು ನಮ್ಮ ಕೆಲಸ. ಬಟ್ ಒಂದು ಐ ಆಮ್ ಶೋರ್ ಎಲ್ಲಾದರೂ ಆಗಿರಲೇಬೇಕು, ಒಂದು ಆಹಾ ಮೂಮೆಂಟ್ ಇತ್ಯಾ ವೇರ್ ಯು ಆಕ್ಚುಲಿ ಅಂದ್ರೆ ರಾಜ ರಾಣಿ ಆಗೋದು ಒಂದು ಪ್ರಯತ್ನವೇ ಅದು. ಕರೆಕ್ಟ್. ಬಟ್ ಎಲ್ಲಾದ್ರೂ ಒಂದು ಕಡೆ ಕ್ಲಿಕ್ ಆಯ್ತಾ ವೇರ್ ಯು ರಿಯಲಿ? ಡೆಫಿನೆಟ್ಲಿ. ಅಂದ್ರೆ ಐ ಥಿಂಕ್ ಇದೊಂದು ಸ್ವಲ್ಪ ಉದ್ದಟತನೂ ಕೂಡ. ಅಂದ್ರೆ ಕಾಸ್ಟ್ಯೂಮ್ ಅಲ್ಲಿ ಹೊರ ಜಗತ್ತಿಗೆ ಹೋಗುವಂಥದ್ದು ಅದು ಉದ್ದಟತನೇ, ಬಿಕಾಸ್ ಯು ಆರ್ ಟೇಕಿಂಗ್ ಸಮ್ ಲಿಬರ್ಟೀಸ್ ವಿತ್ ದಟ್. ಬಟ್ ಅದನ್ನು ನಾನು ಸಾಕಷ್ಟು ಮಾಡಿದೆ. ದ್ಯಾಟ್ ಸಾರ್ಟ್ ಆಫ್ ಗೇವ್ ಮಿ ದ ಕಾನ್ಫಿಡೆನ್ಸ್. ಯಾಕಂದರೆ ಸೆಟ್ ಒಳಗಿದ್ದಾಗ ನಾವು ಮೇಕಪ್ ಮಾಡ್ತಿದ್ದೀವಿ, ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀವಿ, ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್, ವಿ ಆರ್ ವಿತ್ ಇನ್ ಸಮ್ ಮೈಂಡ್ ಸ್ಪೇಸ್. ಬಟ್ ವೆನ್ ಯು ಗೋ ಔಟ್ ಇನ್ ಟು ದ ರಿಯಲ್ ವರ್ಲ್ಡ್, ದ್ಯಾಟ್ಸ್ ಯುವರ್ ಲಿಟ್ಮಸ್ ಟೆಸ್ಟ್. ಸೊ ಮಾತಾಡದೆ ಹೋದರೆ ಎಷ್ಟು ಹೊತ್ತು ನಾನು ಮಿರಾಜ್ನ ಕ್ಯಾರಿ ಮಾಡಬಲ್ಲೆ, ಮಾತಾಡಿದ್ರು ಹೌ ಎಲ್ಸ್ ಐ ಕ್ಯಾನ್ ಐ ಮೇಂಟೈನ್ ದಟ್ ಮಿರಾಜ್. ಈ ಥರ ಐ ಹ್ಯಾಡ್ ಲಾಟ್ ಆಫ್ ಫನ್ ಎಕ್ಸ್ಪೀರಿಯನ್ಸಸ್. ಸಾರಿ ಟು ಕಟ್ ಯು. ನನ್ನ ಪ್ರಶ್ನೆ ಏನಂದ್ರೆ, ಈ ಒಂದು ಜರ್ನಿಯಲ್ಲಿ ನೀವು ಮಾತಾಡ್ತಿರೋದು ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್ ಆಸ್ ಅನ್ ಆಕ್ಟರ್ ಅಲ್ವಾ? ಬಟ್ ಫ್ರಮ್ ವಿದಿನ್, psychologically or emotionally, was there a moment where you really felt like a woman? Absolutely. Like I'll give you a very simple example. So ನಾವು ಮೇಕಪ್ ಎಲ್ಲ ಮಾಡ್ಕೊಂಡ್ಬಂದು ಕೆಳಗೆ ಇಳಿದ ಮೇಲೆ ಯಾರು ತುಂಬ ಹತ್ತಿರ ಇರ್ತಿದ್ರು ವಿತ್ ದ ಫಿಲಮ್ ಕ್ರೂ, ದೇ ವುಡ್ ನೋ ದಟ್ ಐ ಆಮ್ ಅ ಗೈ, ಬಟ್ ದ ರೆಸ್ಟ್ ಆಫ್ ದ ಫಿಲಮ್ ಸೆಟ್ ಇಟ್ ಸೆಲ್ಫ್ ವುಡ್ ನಾಟ್ ನೋ ದಟ್ ಐ ಆಮ್ ಅ ಗೈ. ಸೊ ಕ್ಯಾರವನಿಂದ ಸ್ವಲ್ಪ ದೂರ ಬಂದಮೇಲೆ ಎಲ್ಲರೂ ಮೇಡಮ್ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಮೇಡಮ್ ಅಂತಲೇ ಮಾತಾಡ್ಸೋರು, ಆ್ಯಂಡ್ ವಿ ವುಡ್ ಲೆಟ್ ದಟ್ ಕ್ಯಾರಿ ಆನ್. ಸೊ ನಮ್ಮ ಶೂಟಿಂಗ್ನಲ್ಲಿ ಒಂದು ಸಂಪ್ರದಾಯ ಇದೆ. ನೀವು ಕ್ಯಾಮ್ರಾ ಸೆಟ್ಗಳ ಪಕ್ಕ ಹೋಗಿ ನೋಡಿದ್ರೆ ದೇರ್ ಆರ್ ಸ್ಟೂಲ್ಸ್, ಈಗ 1.5 feet 2 feet ಸ್ಟೂಲು ಈ ಥರ ಎಲ್ಲ ಇಟ್ಕೊಂಡಿರ್ತಾರೆ. ಅದ್ರ ಮೇಲೆ ಹೆಣ್ಮಕ್ಳು ಕೂತ್ಕೋಬಾರ್ದು. ಇಸ್ ದ ಟ್ರೆಡಿಷ್ನಲ್ ಥಾಟ್. ಸೊ ಯಾವತ್ತೋ ಶೂಟಿಂಗ್ ಮಾಡ್ತಾಯಿದ್ದೀವಿ, ನಂಗೆ ತುಂಬ ಸುಸ್ತಾಗೋಗಿದ್ದು, ನಾನು ಧಡಾರ ಅಂದೋ ಕೂತ್ಕೊಂಡೆ. ಅದು ಎಲ್ಲಿದ್ನೋ ದಟ್ ಅಸಿಸ್ಟೆಂಟ್ ಐ ಡೋಂಟ್ ನೋ ಫ್ರಮ್ ವೇರ್ ಹಿ ಕೇಮ್, ಅವ್ನು ಓಡ್ ಬಂದ್ಬಿಟ್ಟು ಸರ್ ಚೇರಲ್ಲಿ ಕೂತ್ಕೊಳ್ಳಿ, ಮೇಡಮ್ ಚೇರ್ ಮೇಲೆ ಕೂತ್ಕೊಳ್ಳಿ ಮೇಡಮ್, ಚೇರ್ ಮೇಲೆ ಕೂತ್ಕೊಳ್ಳಿ ಮೇಡಮ್. ನನಗೆ ಬಿಡ್ರಿ ಪರವಾಗಿಲ್ಲ ಸುಸ್ತಾಗಿದೆ ಅಂತ ಹೇಳಬೇಕು ಅಂತ. ಬಟ್ ಹಿ ವಾಸ್ ಸೋ ಇನ್ಸಿಸ್ಟೆಂಟ್ that for him it augurs unwell that I am a woman and I am sitting there. So ಇಷ್ಟು ಗೊತ್ತು ಅವನಿಗೆ ಶೂಟಿಂಗ್ ಸೆಟ್ಟಲ್ಲಿ ಇದ್ದಾರೆ ಅಂತ ಗೊತ್ತು, he knows all of this. So for a second it made me feel like we are taking care of each other on some level. It is not that we are so in such a state of apathy that we don't care about each other. Man, woman, all the rest of the world. ಆ ಸ್ಪಂದನೆ ಇನ್ನೂ ಇದೆ. So this was one incident that really told me. Another incident was I had gone shopping. Shopping lastly, when somebody punches numbers, if there is a woman who is behind that desk and giving you the stuff versus a man behind that desk, it will definitely make you realize who you are. Because how they look at you makes so much of a difference. Where their eyes linger, what do they appreciate about you, and it is quite gender specific like that. And I think that's where the stereotypes come in from. ಶೋರ್. ನೀವು ಈ ರೋಲಲ್ಲಿ ಶಾಪಿಂಗ್ಗೆ ಹೋಗಿದ್ದೆ? ನಾನು ಶಾಪಿಂಗ್ ಹೋಗಿದ್ದೆ. ಆವಾಗ ಬಿಲ್ಲಿಂಗ್ ಕೌಂಟ್ರಲ್ಲಿ ನಿಂತಾಗ ಆ ಬಿಲ್ಲಿಂಗ್ ಕೌಂಟರ್ ಹಿಂದೆ ಒಬ್ಬ ಹುಡುಗಿ ಇದ್ದರೆ, ಶಿ ವಿಲ್ ಲುಕ್ ಎಟ್ ಯುವರ್ ಇಯರಿಂಗ್, ಶಿ ವಿಲ್ ಗಿವ್ ಯು ಅ ಸ್ಮೈಲ್, ಶಿ ವಿಲ್ ಗಿವ್ ಯು ಸಮಥಿಂಗ್ ಎಲ್ಸ್, ಶಿ ವಿಲ್ ಕಮೆಂಟ್ ಆನ್ ಹೌ ಬ್ಯೂಟಿಫುಲ್ ಯು ಆರ್ ಲುಕಿಂಗ್, ಬ್ಲಾ ಬ್ಲಾ ಬ್ಲಾ, ವಿತ್ ಅ ವೆರಿ ಡಿಫರೆಂಟ್ ಇಂಟೆನ್ಷನ್ ವರ್ಸಸ್ ಅ ಮ್ಯಾನ್. So man, there was this beautiful quote on a t-shirt which said my eyes are up here, which is 100% true. So things like that, very simple things. So yes, sure. that will be. Voice and how did you arrive at the voice for the character? So I have not dubbed for the female version. Though ನಾನು ಇವಾಗ ಯಾವುದೋ ರೀಸೆಂಟಾಗಿ ಯಾವುದೋ ಇಂಟರ್ವ್ಯೂನಲ್ಲಿ ಯಾರಿಗೋ ಫೋನ್ ಮಾಡಿ ಫುಲ್ ಎಲ್ಲ ಮಾಡಿದ್ದೆ. ನಾನು ಮಧು ಸರ್ನ ಕೇಳಿದೆ, ಸರ್ ಮಾಡ್ತೀನಿ ಅಂತ. ಬೇಡ ಬಿಡ್ರಿ, ನೀವು ಆ್ಯಕ್ಟಿಂಗ್ ಮಾಡಿದ್ದೀರಾ ಸಾಕು, ವಾಯ್ಸ್ ಬೇರೆಯವ್ರಿಗೆ ಕೊಡೋಣ ಅಂತ. ಆ್ಯಂಡ್ ಫಾರ್ ಇವನ್ ದಟ್ ವಾಯ್ಸ್ ದೇ ಹ್ಯಾವ್ ಡನ್ ಅ ಲಾಟ್ ಆಫ್ ವರ್ಕ್. ಅಂದರೆ ಯಾರೋ ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ನ ಕರೆಸ್ಬಿಟ್ಟು ಸುಮ್ಮನೆ ಮಾಡಿಸಿಲ್ಲ. ನಾನೇ ಎಷ್ಟೊಂದು ಜನ ಡಬ್ಬಿಂಗ್ ಆರ್ಟಿಸ್ಟ್ ನಂಬರ್ ಕೊಟ್ಟಿದ್ದೆ, ಮಧು ಸರ್ ಇವ್ರ ಕೈಲಿ ಮಾಡಿಸಿ ಸರ್, ಬಿಕಾಸ್ ನನ್ನ ತಲೆಯಲ್ಲಿ ಇವ್ರ ವಾಯ್ಸ್ ಆದರೆ ಸರ್ ನನಗೆ ಸೂಟ್ ಆಗುತ್ತೆ, ಫೆಮಿನೈನ್ ಆಗಿರುತ್ತೆ ಸರ್ ಈ ವಾಯ್ಸು ಅಂತೆಲ್ಲ. ಬಟ್ ಮಧು ಸರ್ ವಾಸ್ ವೆರಿ ವೆರಿ ಅಡಮೆಂಟ್, ಇಲ್ಲ ಆ ರಾನೆಸ್ ಇರಬೇಕು, ಇಟ್ ಶುಡ್ ನಾಟ್ ಬಿ ಸಕ್ಸಸ್ಫುಲ್ ಆಲ್ರೆಡಿ. ಸೊ ಕ್ಯಾರೆಕ್ಟರ್ ಹೇಗೆ ಮೂವ್ ಆಗ್ತಾ ಇದೆ ಅದು ಇಂಪಾರ್ಟೆಂಟು. ಸೊ ಅದನ್ನು ಹಿಡಿಯೋದು ಉತ್ತಮ ಅಂತ. ಸೊ ದೇ ಹ್ಯಾವ್ ಟೇಕನ್ ಅ ಲಾಟ್ ಆಫ್ ಟೈಮ್ ಟು ಈವನ್ ಗೆಟ್ ದಟ್ ಡಬ್ಬಿಂಗ್ ಆರ್ಟಿಸ್ಟ್ ಹೂ ಫೈನಲಿ ಕೇಮ್ ಇನ್ ಡಿಡ್ ದ ಫಿಲ್ಮ್. ಸೊ ಐ ಥಿಂಕ್ ಮೇ ಬಿ ನೆಕ್ಸ್ಟ್ ಟೈಮ್ ಏನಾದ್ರು ಮಾಡುವಾಗ ನಾನು ಸ್ವಲ್ಪ ಇನ್ಸಿಸ್ಟ್ ಮಾಡ್ಬಿಟ್ಟು ಸರ್ ನಾನೇ ಮಾಡ್ತೀನಿ ಅಂತ ಕೇಳ್ತೀನಿ. ಸರ್ ನಿಮ್ಮದು ಟ್ರೈಲರ್ ಬರೋಕ್ಕೆ ಮುಂಚೆ ಟೀಸರ್ ಅಂತ ಅಂದ್ಬಿಟ್ಟಿದ್ರಿ. ಐ ಥಿಂಕ್ ಅದರಲ್ಲಿ ಅನ್ಸುತ್ತೆ ದರ್ ವಾಸ್ ಅ ಲಾಟ್ ಆಫ್ ಅನಿಮೇಷನ್ ಇನ್ ಇಟ್ ಅಲ್ವಾ? ಆ್ಯಂಡ್ ಈ ಬೇರೆ ಗ್ರಹದಲ್ಲಿ ಕೂಡ ಏಲಿಯನ್ಸ್ ಎಲ್ಲ ಟ್ರೈಲರ್ ಬಂತ ಟೀಸರ್ ಬಂತ ಟ್ರೈಲರಲ್ಲಿ ಅನಿಮೇಷನ್. ಬಟ್ ಅದೇ ಈ ಇದು
ವಾಸ್ ಇಟ್ ಆಸ್ ಯೂಸ್ಡ್ ಆಸ್ ಅ ಪ್ರಮೋಷನಲ್ ಎಲಿಮೆಂಟ್, ಅಂದ್ರೆ ಇದ್ರ ಮೂಲಕ ಆಡಿಯನ್ಸ್ ಕ್ಯಾಚ್ ಮಾಡೋಣ ಅಂತ, ಅಥವಾ ಫಿಲಮ್ ಅಲ್ಲೂ ಇಸ್ ದೇರ್ ಅನಿಮೇಷನ್ ಫೈಟ್ಸ್ ಫಿಲಮಲ್ಲಿ ಇದೆ, ಅನಿಮೇಷನ್ ಫೈಟ್ಸ್. ಸೊ ಫಿಲಮ್ನ ಒಂದು ಭಾಗದಲ್ಲಿ ರಾಣಿ ಸೂಪರ್ ಸ್ಟಾರ್ ಆಗಿ ಹಿಟ್ ಆಗ್ಬಿಡ್ತಾಳಲ್ಲ, ಆವಾಗ ಈಗ ಅವಳು ಬೇರೆ ಬೇರೆ ಮೂವೀಸಲ್ಲಿ ಕ್ಲಿಕ್ ಆಗ್ತಾ ಇದ್ದಾಳೆ ಅಂತ ನಾವು ತೋರಿಸ್ಬೇಕು. ಕತೆ ಒಂದು ಭಾಗದಲ್ಲಿ ಈಗ ಅವಳು ಆ್ಯಕ್ಷನ್ ಓರಿಯೆಂಟೆಡ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಬಂತು. ಆ ಆ್ಯಕ್ಷನ್ ಓರಿಯೆಂಟೆಡ್ ಈಗ ಕಾಮನ್ ಆಗಿ ನಾರ್ಮಲ್ ಆಗಿ ಮಾಡಿದ್ರೆ ತುಂಬ ಹೆವಿ ಸೆಟ್ ಹಾಕ್ಬೇಕಾಗುತ್ತೆ, ಒಂದು ಆ್ಯಕ್ಷನ್ಗೆ ಜಾಸ್ತಿ ಖರ್ಚಾಗುತ್ತೆ. ಆಮೇಲೆ ಓಕೆ, ತುಂಬ ಆ್ಯಕ್ಷನ್ ನಮ್ಮದೆಲ್ಲ ಆರ್ಡಿನರಿ ಆಗಿರುತ್ತೆ. ಬೇರೆ ಏನಾದ್ರು ಮಾಡೋಣ ಅಂತ ಹೇಳಿದಾಗ ಅನಿಮೇಷನಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಫ್ಲ್ಯಾಶ್ ಆಯಿತು. ಸೊ ಅದನ್ನು ಕಾಮಿಡಿಯಾಗಿ ನಾವು ನಿಂಜಾ ನಿಂಗಮ್ಮ, ಬಾಕ್ಸರ್ ಭಾಗ್ಯಮ್ಮ, ಗ್ಯಾಂಗ್ಸ್ಟರ್ ಗಂಗಮ್ಮ ಅಂತ ಈ ಥರ ಎಲ್ಲ ಮಾಡಿಕೊಂಡು ಚಿಕ್ಕದಾಗಿ ಅನಿಮೇಷನ್ ಫೈಟ್ಸ್ನ ಮಾಡಿದ್ದೀವಿ. ಸೊ ಅದು ನಾವು ಫಿಲಮ್ನ ತುಂಬ ಜನ ನಮ್ಮ ಪ್ರೊಡ್ಯೂಸರ್ಸ್ಗಳಿಗೆ ಅವರು ಅದರಲ್ಲಿ ಆ ಟೈಮಲ್ಲಿ ಅವ್ರ ಮಕ್ಕಳುಗಳು, ಕೆಲವು ಕಾಲೇಜ್ ಸ್ಟೂಡೆಂಟ್ಸ್ ಅವರೆಲ್ಲ ಬಂದಿದ್ದರು. ಅವರು ದೇ ಲೈಕ್ ಇಟ್ ವೆರಿ ಮಚ್. ಆ್ಯಂಡ್ ಅವ್ರು ಹೇಳಿದ್ದು ತುಂಬ, ಈಗ ಅದು GTA ಗೇಮ್ ಯಾವುದೋ ವರ್ಷನ್ ಹೇಳಿದ್ರು, 5 ವರ್ಷನ್, ಆ ಲೆವೆಲಲ್ಲಿ ಗೇಮಿಂಗ್ ಲೆವೆಲಲ್ಲಿ ಇದೆ. ಇದು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಕ್ವಾಲಿಟಿ ಇದೆ ಅಂತ. ಅದೊಂದು ಖುಷಿ ಆಯಿತು. ಅಂದರೆ ನಾವು ಡಿಫ್ರೆಂಟಾಗಿ ಮಾಡಿದ್ದಕ್ಕೂ ಮಾಮೂಲಿ ಫೈಟ್ ಮಾಡಿಬಿಟ್ಟಿದ್ರೆ ಅವ್ರು ಯಾರು ಕಾಮೆಂಟ್ ಮಾಡ್ತಾ ಇರಲಿಲ್ವ ನಾವು ಬಹುಶಃ. ಸೊ ಆ ಥರ ಒಂದು ಟ್ರೈ ಮಾಡಿದ್ವಿ. ಅಂದರೆ ಇದು ಬರೀ ಕಾಮಿಡಿ ಸಿನಿಮಾ ಆಗಿ ಮಾಡಿದ್ರೆ ಎಳೆಯುತ್ತಾ, ಅಥವಾ ಬೇರೆ ಬೇರೆ ಇನ್ನೇನೋ ಎಷ್ಟು ನಾವು ಬೇರೆ ಬೇರೆ ಫ್ಯಾಕ್ಟರ್ಸ್ನ ಆ್ಯಡ್ ಮಾಡ್ತೀವಿ ಪೂರಕವಾಗಿ ಸಿನಿಮಾಗೆ, ಅದು ಇನ್ನೂ ಜಾಸ್ತಿ ಈಗ ಅಂದರೆ ತುಂಬ ಕಷ್ಟ ಆಗ್ಬಿಟ್ಟಿದೆಯಲ್ಲ ಇವಾಗ ಥಿಯೇಟ್ರ್ ಕರ್ಕೊಂಬರೋದು. ಸೊ ಹಾಗಾಗಿ ಎಷ್ಟು ನಾವು ಅಂದರೆ ಸ್ಟ್ರಾಂಗ್ ಅಂತ ಅನ್ನಿಸ್ಬೇಕು. ಬರೀ ಸಿಂಪಲ್ ಕಾಮಿಡಿ ಅಂತಂದರೆ ದೇ ಮೇ ನಾಟ್ ಥಿಯೇಟ್ರ್ವರೆಗೂ ಬಂದು ನೋಡೋಕ್ಕೆ ಅನ್ನಿಸ್ತೇ ಇರ್ಬೋದು. ಸೊ ಇನ್ನೂ ಸ್ಟ್ರಾಂಗ್ ಆಗಿದೆ ಅಂತ ಬೇರೆ ಬೇರೆ ಥರ ಹೇಳಿದಾಗ, ಟೆಕ್ನಿಕಲ್ ಆಗ್ಬೋದು, ಈ ಥರ ಆಸ್ಪೆಕ್ಟ್ ಆಗ್ಬೋದು, ಈಗ ಮೇಕಪ್ಪಲ್ಲಿ ಒಂದು ಪಾರ ಲೆವೆಲಲ್ಲಿ ಆಗಿರ್ಬೋದು, ಆವಾಗ ಬಹುಶಃ ಆ ಕಾರಣಕ್ಕೆ ಅನಿಮೇಷನ್ನ ನಾವು ಸ್ಟ್ರಾಂಗ್ ಆಗಿ ತಂದ್ವಿ. ಗಾಟ್ ಇಟ್. ಸರ್, ಈಗ ನೀವು ಹೇಳಿದ್ರಿ 150 ಪ್ರೊಡ್ಯೂಸರ್ಸು ಅಂತ. ಸೊ ಇದನ್ನ ನಾವೊಂದು ಕ್ರೌಡ್ ಫಂಡೆಡ್, ಕ್ರೌಡ್ ಸೋರ್ಸ್ಡ್ ಫಿಲ್ಮ್ ಅಂತಾನೆ ಹೇಳ್ಬೋದಾ, ಅಂದರೆ ತಪ್ಪಾಗತ್ತಾ? ಇಲ್ಲ ಸರ್, ಅಂದರೆ ಕ್ರೌಡ್ ಅಂದರೆ ರೆಗ್ಯುಲರ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಇಲ್ಲಿ ಪ್ರತಿಯೊಬ್ಬರಿಗೂ ಸ್ಟೋರಿ ಹೇಳಿ ಆಮೇಲೆ ಅವರು ಇನ್ವೆಸ್ಟ್ ಮಾಡಿರೋದು. ಯಾರು ಬ್ಲೈಂಡಾಗಿ ನಾವು ಯಾರ ಕೈನಲ್ಲೂ ₹1 ತೊಗೊಂಡಿಲ್ಲ. ಸೊ ಅದರಿಂದ ನಮಗೇನಂದರೆ ಫಸ್ಟ್ ಆ್ಯಕ್ಚುಲಿ ದ ಥಾಟ್ ಬಿಹೈಂಡ್ ದಟ್ ಈಸ್ ನಾಟ್ ಫಂಡಿಂಗ್ ರೈಸ್ ಆಗಿರಲಿಲ್ಲ. ಆ್ಯಕ್ಚುಲಾಗಿ ನಾನು ಹೇಳಿದ್ನಲ್ಲ, ನಮ್ಮ ಲಾಸ್ಟ್ ಮೂವಿ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ, ಇದು ನಾನು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಈ ನನಗೆ ಹೇಳಿದ್ನಲ್ಲ ಇದೆಲ್ಲ ಅರ್ಥ ಮಾಡ್ಕೋಬೇಕಾಗಿತ್ತು ನಾನು ಅಂತ. ಸೊ ಫಂಡ್ ರೈಸ್ ಮಾಡೋದು ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ನಾನು ಮತ್ತು ನಮ್ಮ ಪಣೀಂದ್ರ ಅವರು, ನಮ್ಮ ಎಕ್ಸಿಕ್ಯೂಟಿವ್ಸು ಒಂದೇ ಸ್ಕೂಲಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಿದ್ದು. ಆವಾಗ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಸಬ್ಜೆಕ್ಟು ಮೊಬೈಲ್ ಅಡಿಕ್ಷನ್ ಬಗ್ಗೆ ಇತ್ತು, ಮಕ್ಕಳು ಮೊಬೈಲ್ ಅಡಿಕ್ಷನ್ ಬಗ್ಗೆ. ಅಲ್ಲಿ ನನಗೆ ಇದೇ ಥರ ಅವಾಗ ಕ್ವಶನ್ ಬಂತು, ಈಗ ಫಿಲಮ್ ಮಾಡ್ಬಿಡ್ತೀವಿ, ನಾಳೆ ಇವ್ರ ಮಾಮೂಲಿ ಸೇಮ್ ಇದೇ ಥರ ನಂಗೆ ಲಾಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಆದಂಗಾದ್ರೆ ಏನು ಮಾಡೋದು? ಸೊ ಅದಕ್ಕೆ ಬದಲು ಈ ಹಂತದಲ್ಲೇ ಎಚ್ಚೆತ್ಕೋಬೋದಾ ಅಂತಂದಾಗ, ಸೊ ಇದರ ಆಡಿಯನ್ಸ್ ಯಾರು? ಸೊ ಇದರ ಆಡಿಯನ್ಸೇ ಪೇರೆಂಟ್ಸು. ಸೊ ಸಿನಿಮಾ ಅವ್ರಿಗೆ ಕೇಟರ್ ಆಗಿದ್ದಿದ್ದು ಪೇರೆಂಟ್ಸು, ಮಕ್ಕಳುಗಳು. ಸೊ ಅವ್ರಿಗೆ ಹೆಂಗೆ ಅನಿಸುತ್ತೆ ಇದನ್ನು ಕೇಳೋಣ ಅಂದ್ಬಿಟ್ಟು ಸುಮ್ಮನೆ ಅಲ್ಲಿ ಒಂದು PTM ಇತ್ತು, ಟೀಚರ್ಸ್ ಮೀಟಿಂಗು. ಅದೇನೋ ಅವತ್ತು ಕ್ಯಾನ್ಸಲ್ ಆಯಿತು. ಆವಾಗ ನಾನು ಅವ್ರಿಗೆ ಕೇಳಿದೆ, ನಾನು ಒಂದು ನರೇಟ್ ಮಾಡ್ತೀನಿ, ಒಂದಷ್ಟು ಜನ ಪೇರೆಂಟ್ಸ್ಗಳಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಅವ್ರು ಓಕೆ ಅಂತಂದರು. ನಾನು ಸುಮ್ಮನೆ ಇವರಿಗೆಲ್ಲ ಹೇಳಿದ್ದು, ಹಿಂಗೆ ನಾನು ಒಂದು ಸ್ಟೋರಿ ಮಾಡಿದ್ದೀನಿ, ನಿಮಗೆ ರಿಲೇಟ್ ಆಗುತ್ತೆ, ಅದಕ್ಕೆ ನನಗೆ ಫೀಡ್ಬ್ಯಾಕ್ ಬೇಕಾಗಿತ್ತು ಅಂತ ಹೇಳಿದೆ. ಹೇಳಿದ ಮೇಲೆ ಎಲ್ರಿಗೂ ಮೆಜಾರಿಟಿ ಸಖತ್ ಇಷ್ಟಪಟ್ಟರು. ಆವಾಗಲೇ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು, ಪರವಾಗಿಲ್ಲ ನಾನು ರಿಯಲಿಸ್ಟಿಕ್ಕಾಗಿ ಮಾಡಿದ್ದೀನಿ, ಇವ್ರಿಗೂ ರಿಲೇಟ್ ಮಾಡ್ಕೋತಾ ಇದ್ದಾರೆ ಎಲ್ರೂ ಅಂತ. ಅದಾದಮೇಲೆ ಅಲ್ಲಿಂದನೇ ಅವರು ಪಣೀಂದ್ರ ಮತ್ತು ಕಾಮತ್ ಅವರೆಲ್ಲ ಬಂದು ಸುಮ್ಮನೆ ಕೇಳಿದ್ದು, ಹಿಂಗೆ ಮಾಡ್ತಾಯಿದ್ದೀರಾ ಮೂವಿನ ಏನು ಅಂತ. ನನಗೆ ಏನೂ ಐಡಿಯಾ ಇರಲಿಲ್ಲ ಅವಾಗ. ಪ್ರೊಡ್ಯೂಸರ್ ಹತ್ರ ಹಿಡಿಬೇಕು, ಮಾಡಬೇಕು, ಯಾರೋ ಒಬ್ಬರು ಅಂತ ಏನೂ ಗೊತ್ತಿಲ್ಲ ಇನ್ನೂ ಅಂತ. ಸೊ ಅವರಂದರು, ಈಗ ಪವನ್ ಕುಮಾರ್ ಅವರೆಲ್ಲ ಮಾಡಿದಾರಲ್ಲ ಆ ಥರ, ನೀವು ಯಾಕೆ ಇದನ್ನು ಒಂದು ಸೇರ್ಸ್ ಮಾಡಬಾರ್ದು ಅಂತ. ಆವಾಗ ನನಗೆ ಅನಿಸಿದ್ದು ಕರೆಕ್ಟ್ ಅಲ್ವಾ, ಇದು ಯಾರೋ ಒಬ್ಬ, ಈಗ ಇನ್ ಕೇಸ್ ಯಾರೋ ಒಬ್ಬ ನಾನು ರಿಯಲ್ ಎಸ್ಟೇಟ್ ಇವ್ರ ಹತ್ರ ಹೋಗಿ ಸಿಗಾಕೊಂಬಿಟ್ರೆ, ಸೊ ಅವರು ಇದರಲ್ಲಿ ಇನ್ನೇನೇನೋ ಮಾಡಿ ಹಾಳು ಮಾಡಿಬಿಡ್ಬೋದು, ಬೇಡ. ಸೊ ಹೂ ಲೈಕ್ಸ್ ದ ಸಬ್ಜೆಕ್ಟ್, ಕರೆಕ್ಟ್, ಅವರೇ ಇನ್ವೆಸ್ಟ್ ಮಾಡಿದ್ರೆ ಎಲ್ಲೂ ಅದು ಹ್ಯಾಂಪರ್ ಆಗಲ್ಲ ಅಂತ ಒಂದು ಥಾಟಿಂದ ಸ್ಟಾರ್ಟ್ ಆಗಿದ್ದು. ಸೊ ಅದು ಬೇಸಿಕ್ ಇಂಟೆನ್ಷನ್ ಅದೇ ಇದ್ದಿದ್ದು. ಸೊ ಈ ಮೂವಿಗೂ ಕೂಡ ಬೇಸಿಕ್ ಇಂಟೆನ್ಷನ್ ಅದೇ ಇದ್ದಿದ್ದು. ನಾವು ಯಾರು ದುಡ್ಡು ಹಾಕ್ತಾರೆ ಅಂತ ಭಾವನೆಯಿಂದ ಹೇಳ್ತಾನೆ ಇರಲಿಲ್ಲ ನಾನು, ಏನಾದರೂ ಫೀಡ್ಬ್ಯಾಕ್ ಕೊಡ್ತಾರ ಇವರು. ಸೊ ಆ ಭಾವನೆ ಜಾಸ್ತಿ ಇತ್ತು ನನಗೆ, ಯಾಕೆಂದರೆ ಕರೆಕ್ಷನ್ ಮಾಡ್ಕೋಬೋದಲ್ವಾ ಸಣ್ಣ ಪುಟ್ಟದ್ದು ಅಂತ. ಅದು ಸಖತ್ತು ಹೆಲ್ಪ್ ಆಗಿತ್ತು.
ಹಾಗಾಗಿ ಬರ್ತಾ ಬರ್ತಾ ಅದು ಅಷ್ಟು ಸಂಖ್ಯೆ ವೃದ್ಧಿ ಆಯಿತು. ಅದರಲ್ಲಿ 40 ಜನ ಇದ್ರು ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿಯಲ್ಲಿ. ಈಗ ಇದರಲ್ಲಿ 150 ಜನ ಆಗಿದ್ದಾರೆ. ಸೊ ಅದನ್ನ ಯಾಕೆ ಕೇಳಿದೆ ಅಂದ್ರೆ 150 ಜನ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲಸ ಮಾಡ್ತಿರೋರು ಕೂಡ ಇದರಲ್ಲಿ ಭಾಗಿಯಾಗಿರ್ಬೋದು. ಹಾಗಾಗಿ ಅಂಡ್ ನೀವು ಈ ಟೆಸ್ಟ್ ಸ್ಕ್ರೀನಿಂಗ್ ತರ ಮಾಡಿದ್ರಿ ಅಂತ ಹೇಳಿದ್ರೆ ಹೀಗೆಲ್ಲ ಕನೆಕ್ಟ್ಸ್ ಇರೋದ್ರಿಂದ ಬೇರೆ ರಾಜ್ಯದ ಆಡಿಯನ್ಸ್ಗೂ ಇದು ತೋರಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆಯಾ? ಹೌದು, ಹೈದರಾಬಾದಲ್ಲೂ ಕೂಡ ಈಗ ತೆಲುಗು ವರ್ಷನ್ ನಾವು 4 ಲ್ಯಾಂಗ್ವೇಜಲ್ಲಿ ಆಲ್ರೆಡಿ ಡಬ್ಬಿಂಗ್ ಮಾಡಿದ್ದೀವಿ ಮೂವಿನ. ಅಂದರೆ ಪ್ಯಾನ್ ಇಂಡಿಯಾ ಆ ಥರ ಹಿಂಗೇನಿಲ್ಲ. ಸೊ ತುಂಬ ಜನ ನೋಡಿದವರು ಬೇರೆ ಬೇರೆ ಲ್ಯಾಂಗ್ವೇಜಸ್ ಅವರು ನಮ್ಮ ಪ್ರೊಡ್ಯೂಸರ್ಸ್ ಇದ್ರಲ್ಲ ಅವರೆಲ್ಲ ಅಂದರು ಇದು ನೀವು ಎಲ್ಲ ಲ್ಯಾಂಗ್ವೇಜಸಲ್ಲೂ ಮಾಡ್ಬೋದು, ಇದಕ್ಕೇನು ನೇಟಿವಿಟಿಯ ಪ್ರಾಬ್ಲಮ್ ಬರಲ್ಲ, ಏನಕ್ಕೆ ಯಾರೇ ಬೇಕಾದ್ರೆ ಆರಾಮಾಗಿ ಕೂತ್ಕೊಂಡು ನೋಡ್ಬೋದು, ಎಂಜಾಯ್ ಮಾಡ್ಬೋದು ಅಂತ ಅಂದಾಗ ನಮಗೆ ಆವಾಗ ಸ್ಟ್ರಕ್ ಆಗಿ ನಾವು ಸ್ಟಾರ್ಟೆಡ್ ಬೇರೆ ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡಿ ಹೈದರಾಬಾದಲ್ಲಿ 2 ಶೋ ಮಾಡಿದ್ವಿ. ಅಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಅದು ಸೊ ಬೇರೆ ಕಡೆನಿಗೆ ತಮಿಳಲ್ಲಿ ಮಾಡ್ಬೇಕಂತ ಇದ್ದೀವಿ, ಹಾಗೆ ಟ್ರೈ ಮಾಡ್ತಾ ಇದೀವಿ. ಬಟ್ ಆಲ್ರೆಡಿ ಡಬ್ ಮಾಡಿ ಇಟ್ಕೊಂಡಿದ್ದೀರಿ? ಹೌದು ಹೌದು ಹೌದು. ಅಂದರೆ ಇವ್ರು ಹೇಳಿದ್ರಿಂದನೇ ನಮ್ಗೆ ಅದು ಬಂದಿದ್ದು. ಯಾರು? ತೆಲುಗು, ತಮಿಳು, ಮಲಯಾಳಂ, ಹಿಂದಿ. ಯಾ ಹಿಂದಿನಲ್ಲೂ ನಮ್ಮ ಪ್ರೊಡ್ಯೂಸರ್ ಇದ್ದಾರೆ ಒಬ್ಬರು, ಡೆಲ್ಲಿನಲ್ಲಿ ಮತ್ತೆ ಇದರಲ್ಲಿ ಬಾಂಬೆನಲ್ಲಿ. ಸೊ ಅವರು ಕೂಡ ಅಲ್ಲಿ ಇದು ಮಾಡಿ ಕನೆಕ್ಟ್ ಮಾಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಟ್ಲೀಸ್ಟ್ ರೆಡಿ ಇಟ್ಕೊಂಡಿದ್ರೆ ಈಗ ಅವರು ನಾವು ಟ್ರೈಲರ್ ಕಳಿಸಿ ಅಂದರೆ ನಾವು ಕನ್ನಡ ಟ್ರೈಲರ್ ಕಳಿಸೋದ್ರ ಬದಲು ತೆಲುಗು ಟ್ರೈಲರ್ ಕಳಿಸಿದ್ರೆ ಕರೆಕ್ಟ್. ಸರ್ ಇನ್ನೊಂದು, ಇಸ್ ಇಟ್ ಎಂಡ್ ಟು ಎಂಡ್ ಕಾಮಿಡಿ, ಫುಲ್ ಲೆಂತ್ ಕಾಮಿಡಿ ಅಲ್ಲ? ಬಿಕಾಸ್ ನನ್ಗೆ ಅದೊಂದು ಬೇಜಾರೇನು ಅಂದ್ರೆ ಫಸ್ಟ್ ಹಾಫ್ ಕಾಮಿಡಿ ಇರುತ್ತೆ, ಸೆಕೆಂಡ್ ಹಾಫ್ ಎಮೋಷನಲ್ ಅಂತ ಅಂದ್ಬಿಡ್ತಾರೆ. ಒಂದು ಸೆಕೆಂಡ್ ಹಾಫ್ ಇನ್ನೂ ಜಾಸ್ತಿ ಕಾಮಿಡಿ. ಸೊ ಎನಿವೆ ಫೈನಲಿ 7th Feb ಮಿಸ್ಟರ್ ರಾಣಿ ಬರ್ತಾರೆ. ವಾಟ್ ಡು ಯು ವಾಂಟ್ ಇಟ್ ಟು ಡೂ ಫಾರ್ ಯು? ವಾಟ್ ಡು ಯು ವಾಂಟ್ ಮಿಸ್ಟರ್ ರಾಣಿ to me as an individual? Yes, as an actor. I think what the film has to do has been done on some level, because I've had amazing learning and fun working on the film. ಕೆಲಸ ಮಾಡ್ತಾನೆ ಕಲಿಕೆ ಆಗಿದೆ. ಒಂಥರದಲ್ಲಿ ಈ ರೋಲ್ನ ಈ ಮಟ್ಟಕ್ಕೆ ಇವರೆಲ್ಲ ಇಲ್ದಿದ್ರೆ ಮಾಡೋಕ್ಕಾಗಲ್ಲ ಅನ್ನೋ ಕ್ಲಾರಿಟಿನೂ ಇದೆ. ಸೊ ದೀಸ್ 2 things are very strong. What I'm really waiting for is to see if people will laugh. ಅಂದರೆ ಈ ಸಿನಿಮಾದಲ್ಲಿ ನೀವು ಹೇಳಿದಂಗೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಎಮೋಷ್ನಲ್ ಡಿವಿಷನ್ ಇಲ್ಲದೆ ಇರ್ಬೋದು, ಬಟ್ ಎಲ್ಲ ಕಾಮಿಡಿಯ ಹಿಂದೆ ಒಂದು ನೋವಿರುತ್ತೆ ಅಂತ ಹೇಳಿದ್ರಲ್ಲ, ದಟ್ ಈಸ್ ಟ್ರೂ. ಸೊ ಅದು ನಮ್ಮ ಕಣ್ಣಂಚಿನಲ್ಲಿ ಎಲ್ಲೋ ಒಂದು ಹನಿ ಮೂಡಿಸಬಹುದೇನೋ. ಸೊ ಅದರ ಜೊತೆ ನಗು ತರುವಂಥ ಒಂದು ಸಿನಿಮಾ. ಸೊ ಅದನ್ನ ನಮಗೆ ಜನಕ್ಕೆ ತಲುಪಿಸಕ್ಕೆ ಆಗತ್ತಾ, ಆ ಕಾತುರತೆ ಇದೆ ನಮಗೆ. ವೇಟಿಂಗ್ ಟು ಸಿ ವಾಟ್ ದ ವರ್ಲ್ಡ್. ಅಂಡ್ ತಲುಪಿಸಿದ್ದೇ ಆದ್ರೆ ನಿಮಗೆ ಅದು ಕೊಡುವ ಒಂದು ಗ್ರಾಟಿಫಿಕೇಶನ್ ಆಗಲಿ, ಕಾನ್ಫಿಡೆನ್ಸ್ ಆಗಲಿ, ಒಂದು ಹೈ ಆಗಲಿ, ಅದನ್ನ ನಾನು ಊಹಿಸ್ಕೋಬಲ್ಲೆ. ಗ್ರೇಟ್ ಸರ್. ನಿಮಗೆ ಮಿಸ್ಟರ್ ರಾಣಿ ಅಂದರೆ ಈಗ ನಾವು ಏನು ಇಷ್ಟೆಲ್ಲ ಹಾನೆಸ್ಟಾಗಿ ಏನು ಮಾಡಿದ್ದೀವಿ, ಸೊ ಈಗ ಒಂದು ಕಲಾಕೃತಿನ ಮಾಡಿದ್ದೀವಿ ನಾವು. ಸೊ ಈಗ ನಾವೆಲ್ಲ ಎಕ್ಸಿಬಿಷನ್ಗೆ ಹೋದಾಗ ಒಂದು ಕಲಾಕೃತಿಯನ್ನು ನಾವು ನೋಡ್ತೀವಿ. ಆ ಕಲಾಕೃತಿ ಹಿಂದೆ ತುಂಬ ಶ್ರಮ ಇರುತ್ತೆ, ಅವ್ರದ್ದು ಎಲ್ಲ ಇರುತ್ತೆ. ಸೊ ಅದನ್ನು ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ತಂದು ಮನೇಲಿ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು, ಅಥವಾ ಕದ್ಬಿಟ್ಟು ಕೂಡ ಮಾಡ್ಬೋದು. ಅದು ಅವರವರ ಮನೋಧರ್ಮಕ್ಕೆ ಬಿಟ್ಟಿದ್ದು. ಸೊ ಇವತ್ತೇನಾಗಿದೆ ಅಂತಂದರೆ ಎಲ್ಲ ಶಾರ್ಪ್ ಆಗಿದ್ದಾರೆ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್, ಅವರು ಇವರೆಲ್ಲ. ಅಟ್ ದ ಸೇಮ್ ಟೈಮ್ ಎಲ್ಲ ಏನಂದರೆ ಕನ್ನಿಂಗ್ ಆಗಿದ್ದಾರೆ. ಸೊ ಶಾರ್ಪ್ ಅಂತಂದರೆ ಕನ್ನಿಂಗ್ ಆಗಬೇಕಂತ ಇಲ್ಲ ಅಲ್ವಾ? ಸೊ ಆ್ಯಸ್ ಎ ಸೊಸೈಟಿ ಈಗ ಫಿಲಮ್ ಇಸ್ ಎ ಪೀಸ್ ಆಫ್ ಆರ್ಟ್. ಸೊ ಆರ್ಟ್ನ ಲವ್ ಮಾಡೋದ ಒಂದು ಭಾಗ ಆದರೆ ಆರ್ಟ್ಗೆ ಎನ್ಕರೇಜ್ ಮಾಡೋದು ಇನ್ನೊಂದು ಭಾಗ. ಆ್ಯಸ್ ಎ ಸೊಸೈಟಿಯಾಗಿ ನಾವೆಲ್ಲ ಒಂದಕ್ಕೊಂದು ಎನ್ಕರೇಜ್ ಮಾಡಬೇಕು. ಈಗ ಆರ್ಟ್ಗೆ ಎಲ್ಲದಕ್ಕೂ ಎನ್ಕರೇಜ್ ಮಾಡಿದಾಗ ನಾವು ಆ್ಯಸ್ ಎ ಸೊಸೈಟಿಯಾಗಿ ಉಳ್ಕೋತೀವಿ. ಸೊ ಇದು ಈಗ ಎಲ್ಲರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಾಗಿ ನೋಡಬೇಕು. ಸುಮ್ಮನೆ ಒಂದು ಸಿನಿಮಾ ನೋಡ ಹಂಗೆಲ್ಲ ಕರೆದ್ರೆ ಏನು ಮೀನಿಂಗ್ ಇಲ್ಲ. ಐ ನೆವರ್ ಆಸ್ಕ್ ದೆಮ್ ಟು ಕಮ್ ಆ್ಯಂಡ್ ವಾಚ್. ಬೆಗ್ ಮಾಡೋದು, ಹಿಂಗೆ ಕೈ ಮುಗಿದು ಅವೆಲ್ಲ ಕಾಲ ಹೊರಟೋಯ್ತು. ತುಂಬ ಕ್ಲೀಶೆ ಅದಲ್ಲ. ಯಾಕೆಂದರೆ ಎಲ್ಲ ವರ್ಡ್ಸ್ಗಳು ಅದರ ಮಹತ್ವ ಕಳ್ಕೊಂಡಿದೆ. ಯಾರ ಮಾತಿಗೂ ಕೇಳ್ತಾ ಇಲ್ಲ. ದೇರ್ ಈಸ್ ನೋ ಇದು. ಆಮೇಲೆ ನಮ್ಮ ಮಾತುಗಳು ಯಾಕೆ ಕೇಳ್ತಾರೆ ಅಲ್ವಾ? ಸೊ ನಾವು ಮಾತಾಡ್ತಾ ಇದ್ದಂಗೆ ಅಲ್ಲಿ ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಸೊ ಏನು ಮೀನಿಂಗ್ ಇಲ್ಲ. ಸೊ ಮೀನಿಂಗ್ ಯಾವಾಗ ಅಂತಂದರೆ ಇದನ್ನೆಲ್ಲ ಮೀರಿ ಒಂದು ಮಾರಲ್ ಕ್ವಶ್ಚನ್ ಇರುತ್ತೆ, ಒಂದು ನೈತಿಕ ಪ್ರಜ್ಞೆ ಇರುತ್ತೆ. ಅದು ಇದ್ದರೆ ಮಾತ್ರ ಅವ್ರಿಗನ್ಸುತ್ತೆ ಅವ್ರು ಆನೆಸ್ಟಾಗಿ ಮಾಡಿದ್ದಾರೆ, ನಾವು ಆನೆಸ್ಟಾಗಿ ನೋಡಬೇಕು. ಅದು ಅನಿಸಿಲ್ಲ ಅಂತಂತಂದರೆ ಏನು ಕರೆಯೋದು ಮಾಡೋದು ಇದೆಲ್ಲ ದೇರ್ ಇಸ್ ನೋ ಮೀನಿಂಗ್. ಸೊ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಶ್ರದ್ಧೆಯಿಂದ.
ರೆಸ್ಟ್ ಆಫ್ ದ ಥಿಂಗ್ಸ್ ಅದು ಅವ್ರಿಗೆ ಬಿಟ್ಟಿದ್ದು, ಅವರ ನೈತಿಕ ಪ್ರಜ್ಞೆಗೆ, ಮಾರಾಲಿಟಿಗೆ ಬಿಟ್ಟಿದ್ದು. ಅಷ್ಟೇ ನನಗೆ ಅನ್ಸೋದು. ಇಲ್ಲ, ಫ್ಯಾಂಟಾಸ್ಟಿಕ್. ಆ ರೀತಿಯಲ್ಲಿ ನೋಡೋದಾದ್ರೆ ಈ ಒಂದು ಚಿತ್ರವೇ ಮಾತ್ರ ಅಲ್ಲ, ಯಾವುದೇ ಪ್ರಾಮಾಣಿಕವಾಗಿ ಮಾಡಿರೋ ಒಂದು ಚಿತ್ರ ಒಂದು ಎಕ್ಸ್ಪೆರಿಮೆಂಟ್ ಕೂಡ. ನಾವು ಒಂದು ತಂಡವಾಗಿ ಪ್ರಾಮಾಣಿಕತೆಯನ್ನ ಮುಂದೆ ಇಟ್ಟಿದ್ದೀವಿ, ಪ್ರೇಕ್ಷಕರಾಗಿ ನಿಮ್ಮ ಪ್ರಾಮಾಣಿಕತೆಯ ಒಂದು ಟೆಸ್ಟ್ ಕೂಡ ಇದು ಆಗುತ್ತೆ. ಅಲ್ಲ, ಅಷ್ಟೇ ಅದು ಕೊನೆಗೆ ಅಲ್ವಾ ಸರ್? ರೈಟ್. ಅಂಡ್ ಅಟ್ ಲಾರ್ಜ್ ಸಮಾಜಕ್ಕೆ ಒಂದು ಟೆಸ್ಟ್ ಕೂಡ ಇದೆ. ಅಬ್ಸಲ್ಯೂಟ್ಲಿ. ಒಂದು ತುಂಬಾ ಸೀರಿಯಸ್ ನೋಟಲ್ಲಿ ಎಂಡ್ ಮಾಡ್ತಾ ಇದ್ದೀವಿ ಕಾಮಿಡಿ ಫಿಲಮನ್ನ. ಸೊ ಐ ಟೇಕ್ ಬ್ಯಾಕ್ ವಾಟ್ ಯು ಸೆಡ್. ಆ ಹೈ ಸಿಗ್ಲಿ ನಿಮಗೆ, ನೀವು ಯಾತಕ್ಕಾಗಿ ಈ ಏನನ್ನ ಒಂದು ಎಕ್ಸ್ಪೆಕ್ಟೇಷನ್ ಆಗಿ ಇಟ್ಕೊಂಡು ಈ ಚಿತ್ರವನ್ನ ಮಾಡಿದಿರೋ ಅದು ಅದು ರಿಯಲೈಸ್ ಆಗಿ ಆ ಒಂದು ಹೈ ನಿಮಗೆ ಸಿಗ್ಲಿ. ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ವಾಚಿಂಗ್ ದಿಸ್ ಆನ್ 7th Feb. Thank you. Thank you for your time. All the very best. Thank you so much. Very kind of you.